ಇವತ್ತಿನ ಟಾಪಿಕ್ ಬಂದು ಸಿಂಪಲ್ VBA ಪ್ರೋಗ್ರಾಮ್ಸ್. ಸಿಂಪಲ್ VBA ಪ್ರೋಗ್ರಾಮ್ಸ್ ಅಂದ್ರೆ ನನಗೆ ಒನ್ ಲೈನರ್ಸ್ ಅಥವಾ ಟೂ ಲೈನರ್ಸ್ ಸಿಂಪಲ್ ಆಗಿ ಡೇಟಾನ ಯಾವ ತರ ಕಾಪಿ ಮಾಡಬೇಕು, ಮತ್ತೆ ಡೇಟಾನ ಯಾವ ತರ ಕ್ಲಿಯರ್ ಮಾಡಬೇಕು, ಮತ್ತೆ ಒಂದು ಕಾಲಮ್ಸ್ ಯಾವ ತರ ಇನ್ಸರ್ಟ್ ಮಾಡಬೇಕು, ರೋಸ್ ಯಾವ ತರ ಇನ್ಸರ್ಟ್ ಮಾಡಬೇಕು, ಕಾಲಮ್ಸ್ ಯಾವ ತರ ಡಿಲೀಟ್ ಮಾಡಬೇಕು, ರೋಸ್ ಯಾವ ತರ ಡಿಲೀಟ್ ಮಾಡಬೇಕು. ಸೊ ಈ ತರದ್ದು ಸಿಂಪಲ್ ಆಗಿ ಅಂದ್ರೆ VBA ನಾನು ಯಾವ ತರ ಸ್ಟಾರ್ಟ್ ಮಾಡಬಹುದು. ನಮ್ಮ ಹಿಂದಿನ ಸೆಷನ್ ಅಲ್ಲಿ ಜಸ್ಟ್ ಸಿಂಪಲ್ ಮ್ಯಾಕ್ರೋಸ್ ಕಲ್ತ್ವಿ, ನಾವು ಹೆಂಗ್ ಮೆಸೇಜ್ ಬಾಕ್ಸ್ ಹೆಂಗ್ ತೋರಿಸೋದು ಮತ್ತೆ ಎಕ್ಸೆಲ್ಗೆ ಹೆಂಗ್ ಕನೆಕ್ಟ್ ಮಾಡೋದು ಅಂತೇಳಿ. ಸೊ ಇವತ್ತು ನಾನು ನಿಮ್ಗೆ ಕಂಪ್ಲೀಟ್ ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ ಆಬ್ಜೆಕ್ಟ್ಸ್ ಹೆಂಗ್ ನೇಮ್ ಮಾಡಬೇಕು, ಕಮೆಂಟ್ಸ್ ಯಾವ ತರ ಕೊಡಬೇಕು, ಇಂಡೆಂಟೇಷನ್ಸ್ ಯಾವ ತರ ಕೊಡಬೇಕು, ಮತ್ತೆ ಪ್ರೋಗ್ರಾಮ್ಸ್ ನಾನು ಯಾವ ತರ ಸಿಂಪಲ್ ಆಗಿ ಲಾಜಿಕಲ್ ಆಗಿ ಯೋಚನೆ ಮಾಡಿ ಬರೀಬೇಕು, ಮತ್ತದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡಬೇಕು, ಮತ್ತದನ್ನ ಬಟನ್ಸ್ ಹೆಂಗ್ ಅಸೈನ್ ಮಾಡಬೇಕು. ಸೊ ಈ ತರದ್ದೆಲ್ಲ ನೋಡೋಣ. ಓಕೆ, ಸರಿ. ಇವಾಗ ಇಲ್ಲಿ ಒಂದು ಎಕ್ಸೆಲ್ ಶೀಟ್ ಇದೆ, ಅಂದ್ರೆ ಒಂದು ಎಕ್ಸೆಲ್ ವರ್ಕ್ ಬುಕ್. ಇದ್ರಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಕಾಪಿ ಪೇಸ್ಟ್, ಅಂದ್ರೆ ಒಂದು ರೇಂಜ್ ಇರುತ್ತೆ ಅಥವಾ ಒಂದು ಸೆಲ್ ಇರುತ್ತೆ, ಅದನ್ನ ನಾನು ಯಾವ ರೀತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕಾಪಿ ಪೇಸ್ಟ್ ಮಾಡಬೇಕು. ಮ್ಯಾನ್ಯಲ್ ಆಗಿ ಮಾಡ್ಬೇಕಾದ್ರೆ ಕಂಟ್ರೋಲ್-C ಕಂಟ್ರೋಲ್-V ಮಾಡ್ತೀನಿ. ಬಟ್ ಅದೇ ನಾನು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಹೇಗ್ ಮಾಡಬಹುದು ಅಂತ ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಸೊ ಈ ಎಕ್ಸಾಂಪಲ್ಸ್ ತಗೊಂಡು ನಾನು ನಿಮ್ಗೆ ಯಾವ ರೀತಿ ಇದನ್ನ ಮಾಡಬಹುದು ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್, ಯಾವುದೇ ವರ್ಕ್ ಬುಕ್ ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅದು ಮ್ಯಾಕ್ರೋ ನೀವು ಬರೀತಿದ್ರೆ ಅದನ್ನ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಅದಕ್ಕೆ ಮ್ಯಾಕ್ರೋ ಎನೇಬಲ್ಡ್ ವರ್ಕ್ ಬುಕ್ ಅಂತ ಕರಿತೀವಿ. ಓಕೆನಾ? ಸೊ ನಾ ಏನ್ ಮಾಡ್ತೀನಿ, ಒಂದು ಹೊಸ ವರ್ಕ್ ಬುಕ್ ತಗೋತೀನಿ. ಸೊ ಇದೇ ಎಕ್ಸಾಂಪಲ್ಸ್ ಇಲ್ಲಿ ಏನಿದೆ, ಇಲ್ಲಿ ಕಾಪಿ ಪೇಸ್ಟ್ ಸ್ಪೆಷಲ್, ಈ ಎಕ್ಸಾಂಪಲ್ಸ್ ನಾನು ಹೊಸ ವರ್ಕ್ ಬುಕ್ ಅಲ್ಲಿ ಹೇಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಸರಿ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಕಂಟ್ರೋಲ್-S ಮತ್ತೆ ಒಂದು ಫೋಲ್ಡರ್ ಸೇವ್ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ ಟೈಮು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ, ಬ್ರೌಸ್. ಇಲ್ಲೇ ಕ್ರಿಯೇಟ್ ಮಾಡಿರ್ತೀನಿ. ಇದು ಸೆಷನ್ 2 ಅಂತ ಹಾಕೋಣ. ಈಗ ನಾ ಇದನ್ನ ಸೇವ್ ಮಾಡ್ಕೊಂಡೆ. ಫಸ್ಟ್ ಮ್ಯಾಕ್ರೋ ನಾ ಏನ್ ಬರೀತೀನಿ, ಇಲ್ಲಿ ಕಾಪಿ ಸೆಲ್ ಅಂದ್ರೆ ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ ಹೇಗೆ ಕಾಪಿ ಮಾಡಬಹುದು ಅಂತ. ಏನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಒಂದ್ ಸೆಲ್ ಅಲ್ಲಿ ITAS ಅಂತ ಕೊಡ್ತೀನಿ. ಸೊ ಈ ಸೆಲ್ ಇಂದ ನಾನು ವ್ಯಾಲ್ಯೂಸ್ ನ H5 ಗೆ ಪೇಸ್ಟ್ ಮಾಡಬೇಕು. ಅಂದ್ರೆ ಇಲ್ಲಿ D5 ಅಲ್ಲಿ ನನಗೆ ವ್ಯಾಲ್ಯೂ ಇದೆ, ಈ D5 ಅಲ್ಲಿ ಇರೋ ವ್ಯಾಲ್ಯೂ H5 ಗೆ ಕಾಪಿ ಆಗಿ ಪೇಸ್ಟ್ ಆಗ್ಬೇಕು. ಯಾವ ರೀತಿ ಮಾಡೋದನ್ನ ನಾ ಪ್ರೋಗ್ರಾಮ್ ಮಾಡಕ್ ಮುಂಚೆ ಯಾವತ್ತು ನಾನೇನ್ ಮಾಡ್ಬೇಕು, ಇಲ್ಲಿ ರೀನೇಮ್ ಮಾಡ್ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ WKS ಕಾಪಿ ಪೇಸ್ಟ್ ಅಂತ ಕೊಡ್ತೀನಿ. ಈ WKS ಅಂದ್ರೆ ವರ್ಕ್ ಶೀಟ್ ಅಂತ ಹೇಳಿ. ಯಾವುದೇ ಆಬ್ಜೆಕ್ಟ್ ನೇಮ್ ಮಾಡ್ಬೇಕಾದ್ರೂ ಈ ಪ್ರಿಫಿಕ್ಸ್ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಪ್ರಿಫಿಕ್ಸ್ ಕೊಡೋದ್ರಿಂದ ನಾನು ಯಾವ ಆಬ್ಜೆಕ್ಟ್ ಮೇಲೆ ಪ್ರೋಗ್ರಾಮ್ ಬರಿತಾ ಇದ್ದೀನಿ ಅಂತ ನನಗೆ ಈಸಿ ಗೊತ್ತಾಗುತ್ತೆ, ಮತ್ತೆ ಅದರ ಪ್ರಾಪರ್ಟೀಸ್ ನಾನು ಈಸಿ ಕಂಡುಹಿಡಿಬಹುದು. ಓಕೆ, ಸರಿ. ಈಗ ನಾನು VB ಎಡಿಟರ್ಗೆ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, Alt F11 ಮಾಡಿದಾಗ ನನಗೆ ಇಲ್ಲಿ ಆ ಪ್ರಾಜೆಕ್ಟ್ ಬರುತ್ತೆ. ಅಂದ್ರೆ ನಾನು ಏನ್ ಮಾಡಿದೀನಲ್ವಾ, ಇಲ್ಲಿ ನೋಡಿ VBA ಸೆಷನ್ 2 ಇದು ನನ್ನ ಪ್ರಾಜೆಕ್ಟ್, ಅಂದ್ರೆ ಆ ಫೈಲ್ ವರ್ಕ್ ಬುಕ್. ಇಲ್ಲಿ ನೋಡಿದ್ರೆ ನನ್ಗೆ ಇಲ್ಲಿ ಇವಾಗ ಶೀಟ್ ನೇಮು WKS ಕಾಪಿ ಪೇಸ್ಟ್ ಅಂತ ರಿನೇಮ್ ಮಾಡಿದೀನಿ. ಇಲ್ಲಿ ಕೋಡ್ ನೇಮ್ ಏನಿದೆ ಶೀಟ್ 1 ಅಂತ ಇದೆ. ಸೊ ಈ ಶೀಟ್ 1 ಅನ್ನೋದನ್ನ ನಾನು ಯೂಸ್ ಮಾಡ್ಬೇಕಂದ್ರೆ ಇದು ಕೋಡ್ ನೇಮ್. ಸೊ ಏನ್ ಮಾಡ್ತೀನಿ, ಇದನ್ನ ಕೂಡ ರಿನೇಮ್ ಮಾಡ್ತೀನಿ. F4 ಕಾಪಿ ಮಾಡಿ
ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ರೈಟ್, ಇದು ಕೂಡ ರಿನೇಮ್ ಆಯ್ತು. ಸರಿ, ಈಗ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ಇನ್ಸರ್ಟ್, ಒಂದು ಸ್ಟ್ಯಾಂಡರ್ಡ್ ಮಾಡ್ಯೂಲ್ ತಗೋಣ. ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಕೂಡ ನಾನು ಏನ್ ಮಾಡ್ತೀನಿ, ರಿನೇಮ್ ಮಾಡ್ತೀನಿ, F4 mod ಅಂಡರ್ಸ್ಕೋರ್ ಕಾಪಿ ಪೇಸ್ಟ್ ಅಂತ ಕೊಡ್ತೀನಿ. ರೈಟ್, ನನ್ಗಿಲ್ಲಿ ಇವಾಗ ನಾನೇನು ಎಕ್ಸಾಂಪಲ್ ಫೈಲ್ ನಿಮ್ಗೆ ತೋರಿಸಿದೆ, ಆಲ್ರೆಡಿ ಇದು ಸಾಲ್ವ್ಡ್. ಇಲ್ಲಿ ನಾನು ಡೀಟೇಲ್ ಆಗಿ ಪ್ರತಿಯೊಂದು ಕೋಡ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದೇ ತರ ಕೋಡ್ ನಾನು ನಿಮ್ಗೆ ಇಲ್ಲೂ ಕೊಡ್ತೀನಿ, ಅಂದ್ರೆ ನಾನು ನಿಮ್ಗೆ ಒಂದೊಂದೇ ಮಾಡಿ ತೋರಿಸ್ತೀನಿ. ಸೊ ಅದನ್ನ ನೀವು ಟ್ರೈ ಮಾಡಬೇಕು. ಸರಿ, ನಾನು ಇಲ್ಲಿ ಇವಾಗ ತೋರಿಸ್ತೀನಿ. ಫಸ್ಟ್ ಬಂದು ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ಹೇಗೆ ಕಾಪಿ ಮಾಡೋದು, ಅಂದ್ರೆ D5 ಇಲ್ಲಿ ಕಾಪಿ ಮಾಡ್ಕೊಂಡು H5 ಗೆ ಹೇಗೆ ಪೇಸ್ಟ್ ಮಾಡಬೇಕು ಅಂತ. ಸರಿ, ಇಲ್ಲಿ ಹೋಗ್ತೀನಿ, ಸಬ್ ಕಾಪಿ ಡೇಟಾ ಅಂಡರ್ಸ್ಕೋರ್ ಸೆಲ್, ಅಂದ್ರೆ ಇದೊಂದು ಪ್ರೋಗ್ರಾಮ್ ನೇಮ್ ಕೊಟ್ಟೆ. ಇಲ್ಲೇನ್ ಮಾಡ್ತೀನಿ, WKS ಕಾಪಿ ಪೇಸ್ಟ್. ನೋಡಿ, ನೀವು ಇಲ್ಲೇನಿದೆಯಲ್ಲ ಇದು ಕಂಪ್ಲೀಟ್ ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ WKS ಸ್ವಲ್ಪ ಕೆಲವೊಂದು ವರ್ಡ್ಸ್ ಅಷ್ಟೇ ನೀವು ಕಾಪಿ ಮಾಡ್ಬಿಟ್ಟು ಕಂಟ್ರೋಲ್ ಸ್ಪೇಸ್ ಬಾರ್ ಹೊಡೆದ್ರೆ ಆಟೋಮೆಟಿಕ್ ಆಗಿ ಆ ಕಂಪ್ಲೀಟ್ ಸ್ಟೇಟ್ಮೆಂಟ್, ಅಂದ್ರೆ ನೇಮ್ ಏನಿದೆ ಅದು ಬಂದ್ಬಿಡುತ್ತದೆ. ಡಾಟ್ ಕೊಡ್ತೀನಿ, ನನಗೆ ಇಂಟೆಲಿಸೆನ್ಸ್ ಬರುತ್ತೆ. ನಾನು ಇವಾಗ ರೇಂಜ್, ಅಂದ್ರೆ ನಾನು ಇಲ್ಲಿ ಏನ್ ಕಾಪಿ ಮಾಡಬೇಕು ಆ ಸೆಲ್ ಅಡ್ರೆಸ್ ಕೊಡ್ತೀನಿ, ರೇಂಜ್ ಆಫ್ D5 ಡಾಟ್ ಕಾಪಿ. ಅಂದ್ರೆ ಇವಾಗ ಈ ರೇಂಜ್ ಏನಿದೆ ಅದನ್ನ ಕಾಪಿ ಮಾಡ್ತೀನಿ. ನಾನು ಇವಾಗ ಪೇಸ್ಟ್ ಮಾಡಬೇಕು. ಎಲ್ಲಿ ಪೇಸ್ಟ್ ಮಾಡಬೇಕು, ಆ ಡೆಸ್ಟಿನೇಷನ್ ಕೂಡ ನಾನು ತಿಳ್ಕೊಬೇಕು. ಅದು H5 ಅಲ್ಲಿ ಪೇಸ್ಟ್ ಮಾಡ್ತೀನಿ. WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ H5 ಡಾಟ್ ಪೇಸ್ಟ್ ಸ್ಪೆಷಲ್ ಅಂತ ಕೊಟ್ಟು ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ರನ್ ಸಬ್ ಅಥವಾ ಯೂಸರ್ ಫಾರ್ಮ್ ಅಥವಾ F5 ಯಾವ್ದಾದ್ರು ಏನ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಇಲ್ಲಿ ಕಾಪಿ ಆಗಿ ಇಲ್ಲಿ H5 ಅಲ್ಲಿ ಪೇಸ್ಟ್ ಆಯ್ತು. ಅಂದ್ರೆ ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ಗೆ ಕಾಪಿ ಪೇಸ್ಟ್ ಮಾಡಿ. ರೈಟ್, ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಕಾಪಿ ರೇಂಜ್. ಈಗ ಇಲ್ಲೊಂದು ರೇಂಜ್ ಇದೆ, ಇದನ್ನ ನಾನು ಕಾಪಿ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡಬೇಕು. ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ನೋಡಿ, ಈ ಡೇಟಾ ನಾನು ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊಂಡು ನನಗೆ ಇಲ್ಲಿ H5 ಅಲ್ಲಿ ಪೇಸ್ಟ್ ಆಗಬೇಕು. ಅಂದ್ರೆ D5 ಇಂದ E15 ವರೆಗೂ ಕಾಪಿ ಮಾಡ್ಕೊಂಡು H5 ಅಲ್ಲಿ ಪೇಸ್ಟ್ ಮಾಡಬೇಕು. ಮ್ಯಾನ್ಯುಯಲ್ ಆಗಿ ಮಾಡಿದ್ರೆ ನಾನು ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ Ctrl+C Ctrl+V ಅಂತ ಮಾಡ್ತೀನಿ. ಸರಿ, ನಾನು ಏನ್ ಮಾಡ್ತೀನಿ, ಇವಾಗ ಇಲ್ಲಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ಅದಕ್ಕೊಂದು ಪ್ರೋಗ್ರಾಮ್ ಬರೆಯೋಣ. ಸೊ ಇಲ್ಲಿ ಸಬ್ ಕಾಪಿ ಡೇಟಾ ಅಂಡರ್ಸ್ಕೋರ್ ರೇಂಜ್ ಅಂತ ಕೊಡ್ತೀನಿ. ರೇಂಜ್ ಅಂತ ಕೊಟ್ಟಾಗ WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್, ಈ ರೇಂಜ್ ಕೊಡಬೇಕು. ಇಲ್ಲಿಂದ ಸೇ D5 ಇಂದ E15 ಅಂತ ಕೊಡ್ತೀನಿ. D5 ಇಂದ E15 ಡಾಟ್ ಕಾಪಿ. ಏನ್ ಮಾಡ್ತೀನಿ, WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ H5 ಡಾಟ್ ಪೇಸ್ಟ್ ಸ್ಪೆಷಲ್ ಅಂತ ಕೊಡ್ತೀನಿ. ಇಲ್ಲಿ ನಾನು H5 ಇಂದ ಮತ್ತೆ ನಾನು H15 ಅಥವಾ I15 ಅಂತ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಕಾಪಿ ಪೇಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ಮ್ಯಾನ್ಯಲ್ ಆಗಿ ನಾನು ಕಾಪಿ ಮಾಡ್ಕೊಂಡಾಗ ನಾನು ಈ ರೇಂಜ್ ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡಲ್ಲ. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು Ctrl+V, ಅಂದ್ರೆ ಒಂದೇ ಸೆಲ್ ಸೆಲೆಕ್ಟ್ ಮಾಡಿ Ctrl+V ಅಂತ ಮಾಡ್ತೀನಲ್ವಾ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ ನನ್ನ ಪ್ರೋಗ್ರಾಮ್ ಅಲ್ಲಿ ಅದೇ ರೀತಿ ಈ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತೀನಿ, H5 ಡಾಟ್ ಪೇಸ್ಟ್ ಸ್ಪೆಷಲ್ ಅಂತ ಕೊಡ್ತೀನಿ. ಇವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿರೋ ಡೇಟಾ ಕಾಪಿ ಆಗಿ ಇಲ್ಲಿ ಪೇಸ್ಟ್ ಆಗುತ್ತೆ. ರೈಟ್, ನಾನು ಇವಾಗ ಈ ರೇಂಜ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಿದೆ. ಬಟ್ ಇಲ್ಲಿ ಈ ಕಾಲಮ್ ವಿಡ್ತ್ ನೋಡಿ, ಇಲ್ಲೇ ಬೇರೆ ತರ ಇದೆ, ಇಲ್ಲೇ ಬೇರೆ ತರ ಇದೆ. ಅಂದ್ರೆ ಈ ಕಾಲಮ್ ವಿಡ್ತ್ ನನಗೆ ಸೇಮ್ ಇರಬೇಕು.
ಇವಾಗ ನಾನು ಡೇಟಾ ಕಾಪಿ ಮಾಡಲ್ಲ, ಈ ಕಾಲಮ್ ವಿಡ್ತ್ ಏನಿದೆ ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮ್ಯಾನ್ಯುಯಲ್ ಆಗಿ ಮಾಡೋದಾದ್ರೆ ಕಂಟ್ರೋಲ್ ಸಿ, ಇಲ್ಲಿ ಹೋಗ್ಬಿಟ್ಟು ಆಲ್ಟ್ ಇ ಎಸ್, ಮತ್ತೆ ಇಲ್ಲಿ ಕಾಲಮ್ ವಿಡ್ತ್ ಅಂತ ಸೆಲೆಕ್ಟ್ ಮಾಡ್ತೀನಿ ಪೇಸ್ಟ್ ಸ್ಪೆಷಲ್ ಮಾಡ್ಬೇಕಂದ್ರೆ. ಅದೇ ರೀತಿ ನಾನು ಪ್ರೋಗ್ರಾಮ್ ಅಲ್ಲೂ ಕೂಡ ಮಾಡಬಹುದು. ಇಲ್ಲಿ ಹೋಗ್ತೀನಿ, ಸಬ್ ಕಾಪಿ ಡೇಟಾ ಸೇ ಕಾಲಮ್ ವಿಡ್ತ್. ಸೊ ಇಲ್ಲಿ ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ D5 ಇಂದ E5 ವರೆಗೂ ಕಾಪಿ ಮಾಡಿದ್ರೆ ಸಾಕು. D5 to E5 ಡಾಟ್ ಕಾಪಿ. ಸೊ ಇಲ್ಲೇನ್ ಮಾಡ್ತಾ ಇದ್ದೀನಿ, ನಾನು ಬರೀ ಈ ಸೆಲ್ ಏನಿದೆ ಅದು ಕಾಪಿ ಮಾಡ್ಕೋತೀನಿ. ಬಟ್ ನಾನು ಪೇಸ್ಟ್ ಮಾಡ್ಬೇಕಾದ್ರೆ ಬರೀ ಕಾಲಮ್ ಬಿಡುತ್ತೆ ಅಷ್ಟೇ ಪೇಸ್ಟ್ ಮಾಡ್ತೀನಿ. ಅವಾಗ ಹೆಂಗ್ ಪೇಸ್ಟ್ ಮಾಡ್ತೀನಿ, WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ H5 ಡಾಟ್ ಪೇಸ್ಟ್ ಸ್ಪೆಷಲ್ ಅಂತ ಕೊಡ್ತೀನಿ. ಬಟ್ ಏನ್ ಮಾಡ್ತೀನಿ, ಇಲ್ಲಿ ಒಂದು ಸ್ಪೇಸ್ ಕೊಟ್ರೆ ನನಗೆ ಇಲ್ಲಿ ತುಂಬಾ ಆಪ್ಷನ್ಸ್ ಬರುತ್ತೆ. ಸೊ ಇದರಲ್ಲಿ ನಾನೇನ್ ಮಾಡ್ತೀನಿ, ಕಾಪಿ ಕಾಲಮ್ ವಿಡ್ತ್ ಅಂತ ಇರುತ್ತೆ, ಅದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಇದನ್ನ ನಾನು ರನ್ ಮಾಡಿದ್ರೆ ನೋಡಿ, ಈ ಕಾಲಮ್ ವಿಡ್ತ್ ಏನಿದೆ ಅದಲ್ಲಿ ಪೇಸ್ಟ್ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಏನ್ ಕಾಲಮ್ ವಿಡ್ತ್ ಇರುತ್ತೆ ಅದೇ ಕಾಲಮ್ ವಿಡ್ತ್ ಇಲ್ಲೂ ಬರುತ್ತೆ. ರೈಟ್, ಇವಾಗ ಇದನ್ನ ಕ್ಲಿಯರ್ ಮಾಡೋಣ. ನಾನಿಲ್ಲಿ ಪರ್ ಮಂತ್ ಅಂತ ಏನೋ ಒಂದು ಕೊಡ್ತೀನಿ, this divided by 12. ಸೊ ಇಲ್ಲೇನಿದೆ ಇದನ್ನ ನಾನು ಕೆಳಗಡೆ ಕಾಪಿ ಮಾಡಿದ್ರೆ ನನಗೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಸೊ ಈ ಫಾರ್ಮುಲಾ ಏನಂದ್ರೆ ಈ ವ್ಯಾಲ್ಯೂನ 12 ಅಲ್ಲಿ ಡಿವೈಡ್ ಮಾಡಿ. ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಇವಾಗ ಕಾಪಿ ಮಾಡಿಕೊಂಡು ನಾನಿಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಈ ವ್ಯಾಲ್ಯೂ ನಾನು ಏನಾದ್ರು ಕಾಪಿ ಮಾಡೋದು ನೋಡಿ, ಇದನ್ನ ಕಾಪಿ ಮಾಡಿಕೊಂಡು ನಾನು ಎಲ್ಲ ಪೇಸ್ಟ್ ಮಾಡಿದ್ರೆ ನನಗೆ 0 ಅಂತ ಬರುತ್ತೆ. ಯಾಕಂದ್ರೆ ರೆಫರೆನ್ಸ್ ಅಲ್ಲಿ ಇಲ್ಲಿ ನನಗೆ ಯಾವ್ದು ವ್ಯಾಲ್ಯೂಸ್ ಇಲ್ಲ, ಬಟ್ ನನಗೆ ಬರೀ ವ್ಯಾಲ್ಯೂಸ್ ಅಷ್ಟೇ ಕಾಪಿಯಾಗಿ ಇಲ್ಲಿ ಪೇಸ್ಟ್ ಹಾಕ್ಬೇಕು. ಸೊ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ಕಾಪಿ ಡೇಟಾ ಅಂಡರ್ಸ್ಕೋರ್ ವ್ಯಾಲ್ಯೂಸ್ ಅನ್ನು ಕೊಡ್ತೀನಿ. ಇವಾಗ ನನ್ಗೆ ಏನಾಗಬೇಕು, ಕಾಪಿ ಈ ರೇಂಜ್ ಕಾಪಿ ಆಗ್ಬೇಕು. ಈ ಪೇಸ್ಟ್ ಆಗ್ಬೇಕಾರೆ ಅದು ವ್ಯಾಲ್ಯೂಸ್ ಆಗಿ ಪೇಸ್ಟ್ ಆಗ್ಬೇಕು. ಸೊ ಇಲ್ಲಿ ಕಾಪಿ ಮಾಡ್ತೀನಿ, ಆಲ್ಟ್ ಇ ಎಸ್ ವ್ಯಾಲ್ಯೂಸ್ ಪೇಸ್ಟ್. ಸೊ ವ್ಯಾಲ್ಯೂಸ್ ಅಂತ ಪೇಸ್ಟ್ ಆದಾಗ ನನಗೆ ಫಾರ್ಮುಲಾಸ್ ಇರಲ್ಲ, ಬರೀ ವ್ಯಾಲ್ಯೂಸ್ ಅಷ್ಟೇ ಪೇಸ್ಟ್ ಆಗುತ್ತೆ. ಸೊ ಇದನ್ನ ಯಾವ ತರ ಮಾಡೋದು ಕೋಡಲ್ಲಿ, ಡಿಲೀಟ್ WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ ನಾನೇನ್ ಮಾಡ್ತೀನಿ, F5 ಇಂದ F15, F5 to F15 ಡಾಟ್ ಕಾಪಿ. ಸೊ ಇದನ್ನ ಕಾಪಿ ಮಾಡ್ಕೋತೀನಿ. ಬಟ್ ಇಲ್ಲಿ ನಾನು I5 ಅಲ್ಲಿ ಪೇಸ್ಟ್ ಮಾಡ್ಬೇಕಾದ್ರೆ ಪೇಸ್ಟ್ ಆಸ್ ವ್ಯಾಲ್ಯೂಸ್ ಅಂತ ಕೊಡ್ತೀನಿ. ಅದಕ್ಕೆ ಏನ್ ಮಾಡ್ತೀನಿ, ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ ಸೇ I5 ಡಾಟ್ ಪೇಸ್ಟ್ ಸ್ಪೆಷಲ್. ಬಟ್ ಇಲ್ಲಿ ಪೇಸ್ಟ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಆಸ್ ವ್ಯಾಲ್ಯೂಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇಲ್ಲಿ ಕಾಪಿ ಆಗಿ ಪೇಸ್ಟ್ ಆಗ್ಬೇಕಾದ್ರೆ ಬರೀ ವ್ಯಾಲ್ಯೂಸ್ ಅಷ್ಟೇ ಪೇಸ್ಟ್ ಆಗುತ್ತೆ. ಸೇ F5 ನೋಡಿ, ಕಾಪಿ ಆಗಿ ಇಲ್ಲಿ ಪೇಸ್ಟ್ ಆಗುತ್ತೆ. ಇವಾಗ ನನಗೆ ಈ ಡೇಟಾ ಏನಿದೆ ಇಲ್ಲಿ, ಇದು ಇಲ್ಲೇನಿದೆಯಲ್ಲ ಈ ರೀತಿ ಫಾರ್ಮ್ಯಾಟ್ ಆಗ್ಬೇಕು. ಇದೇ ತರ ಇಲ್ಲಿ ಹೆಡ್ಡಿಂಗ್, ಈ ತರ ಕಲರ್ಸ್ ಮತ್ತೆ ಇದೆಲ್ಲ ಏನಿದೆ ಇದೇ ತರ ಇಲ್ಲಿ ಫಾರ್ಮ್ಯಾಟ್ ಆಗ್ಬೇಕು. ಸೊ ಅವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಸಬ್ ಕಾಪಿ ಡೇಟಾ ಅಂಡರ್ಸ್ಕೋರ್ ಫಾರ್ಮ್ಯಾಟ್ಸ್. ಅಂದ್ರೆ ಇವಾಗ ನಾನು ಇಲ್ಲಿ ಈ ಫಾರ್ಮ್ಯಾಟ್ ಅಷ್ಟೇ ಕಾಪಿ ಮಾಡ್ಕೋತೀನಿ. ಬಟ್ ಪೇಸ್ಟ್ ಮಾಡ್ಬೇಕಾದ್ರೆ ಇದು ಫಾರ್ಮ್ಯಾಟ್ ಅಷ್ಟೇ ನಾನು ಪೇಸ್ಟ್ ಮಾಡ್ಬೇಕು, ವ್ಯಾಲ್ಯೂಸ್ ಪೇಸ್ಟ್ ಮಾಡ್ಬೋದು. ಅಂದ್ರೆ ಇಲ್ಲಿ ಕಾಪಿ ಮಾಡ್ತೀನಿ, ಕಾಪಿ ಮಾಡಿ ಪೇಸ್ಟ್ ಮಾಡ್ಬೇಕಾದ್ರೆ ಬರೀ ಫಾರ್ಮ್ಯಾಟ್ಸ್ ಅಷ್ಟೇ ಪೇಸ್ಟ್ ಆಗಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗಿ WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ ಇಲ್ಲಿ E5 ಇಂದ E15 ವರೆಗೂ ಕಾಪಿ ಮಾಡ್ತೀನಿ. E5 to E15 ಡಾಟ್ ಕಾಪಿ. ಸೊ ಪೇಸ್ಟ್ ಮಾಡ್ಬೇಕಾದ್ರೆ ಇಲ್ಲಿಂದ I5 ನಾನು ಏನ್ ಮಾಡ್ತೀನಿ, WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ I5 ಡಾಟ್ ಪೇಸ್ಟ್ ಸ್ಪೆಷಲ್. ಸ್ಪೇಸ್ ಕೊಟ್ರೆ ನನಗೆ ಇಲ್ಲಿ ಫಾರ್ಮ್ಯಾಟ್ಸ್ ಅಂತ ಬರುತ್ತೆ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ, ರನ್ ಮಾಡಿದೆ ನೋಡಿ, ಇಲ್ಲಿ ಏನ್ ಫಾರ್ಮ್ಯಾಟ್ ಇತ್ತು ಅದೇ ಫಾರ್ಮ್ಯಾಟ್ ಇಲ್ಲಿ ಪೇಸ್ಟ್ ಆಗ್ಬಿಡುತ್ತೆ.
ಅಂದ್ರೆ ನನಗೆ ಏನೇ ಕಾಪಿ ಮಾಡ್ಬೋದು, ಅದ್ರಲ್ಲಿ ಪೇಸ್ಟ್ ಮಾಡ್ಬೇಕಾದ್ರೆ ನನಗೆ ಕಾಲಮ್ ಬಿಡತ್ ಪೇಸ್ಟ್ ಮಾಡ್ಬೇಕಾ, ವ್ಯಾಲ್ಯೂಸ್ ಪೇಸ್ಟ್ ಮಾಡ್ಬೇಕಾ, ಫಾರ್ಮ್ಯಾಟ್ ಆಗಿ ಪೇಸ್ಟ್ ಮಾಡ್ಬೇಕಾ, ಆ ತರ ನಾನ್ ಬೇಕಾದ್ರೆ ಡಿಸೈಡ್ ಮಾಡ್ಕೋಬಹುದು. ನನ್ಗೆ ಅಕಸ್ಮಾತ್ ಕೋಡಿಂಗ್ ಅಲ್ಲಿ ಕಷ್ಟ ಆಯ್ತು ಅಂದ್ರೆ ಇಲ್ಲಿ ಕಾಪಿ ಮಾಡ್ಬಿಟ್ಟು Alt+S ಅಂತ ಕೊಟ್ರೆ ನೋಡಿ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತಲ್ಲ, ನನಗೆ ಇಲ್ಲಿ ಏನ್ ಆಪ್ಷನ್ಸ್ ಬೇಕೋ ಅದನ್ನ ನಾನು ಕೋಡ್ ಅಲ್ಲಿ ಕೂಡ ಸೆಲೆಕ್ಟ್ ಮಾಡ್ಬೋದು. ಇವಾಗ ನಿಮ್ಗೆ ಅನ್ಸುತ್ತೆ ನಾನು ಯಾಕೆ ಇದನ್ನ ಮ್ಯಾನುವಲ್ ಆಗಿ ಮಾಡ್ಬೋದು, ಇದನ್ನ ಕೋಡಲ್ಲಿ ಯಾಕೆ ಮಾಡ್ಬೇಕು ಅಂತೇಳಿ. ಕೋಡಲ್ಲಿ ನಾವು ಏನಕ್ಕೆ ಇದನ್ನೆಲ್ಲ ಇವಾಗಲೇ ಕಲಿತಾ ಇದೀವಿ ಅಂದ್ರೆ, ನೆಕ್ಸ್ಟ್ ಅಕಸ್ಮಾತ್ ಆಗಿ ಆಟೋಮೇಷನ್ಸ್ ಬಂತು, ಈ ತರದ್ದು ಮಲ್ಟಿಪಲ್ ಫೈಲ್ಸ್ ಇರುತ್ತೆ, ಅವಾಗೆಲ್ಲ ನಾನು ಒಂದೊಂದನ್ನೇ ಮಾಡಕ್ಕಾಗಲ್ಲ. ಅವಾಗ ನಾನೇನ್ ಮಾಡ್ತೀನಿ, ಇದನ್ನ ಆಟೋಮೇಷನ್ ಮಾಡ್ಬೇಕಾದ್ರೆ ಲೂಪ್ಸ್ ಅಂತ ಇರುತ್ತೆ, ಅದ್ರಲ್ಲಿ ಹಾಕ್ಬಿಟ್ಟು ಕಂಟಿನ್ಯೂಸ್ ನಾನು ಫಾರ್ಮ್ಯಾಟ್ಸ್ ಮಾಡಬಹುದು. ಸೊ ಆತರ ಮಲ್ಟಿಪಲ್ ಬೇರೆ ಬೇರೆ ತರ ಇರುತ್ತೆ. ಸೊ ಅದನ್ನ ನಾನು ಮಾಡೋದಕ್ಕೆ ನಾನು ಇವಾಗ ಏನ್ ಮಾಡ್ತೀನಿ, ಈ ತರ ಸಿಂಪಲ್ ಮ್ಯಾಕ್ರೋಸ್ ನ ನಾನು ಕಲಿತೀನಿ. ರೈಟ್. ನೆಕ್ಸ್ಟ್ ಸಪೋಸ್ ಇವಾಗ ಇಲ್ಲೊಂದು ವ್ಯಾಲ್ಯೂ ಇದೆ, ನಾನೇನ್ ಮಾಡ್ತೀನಿ, ಇಲ್ಲಿ ನಾನು 12 ಅಲ್ಲಿ ಡಿವೈಡ್ ಮಾಡಿದೆ, ಇಲ್ಲಿ ನನಗೆ ವ್ಯಾಲ್ಯೂಸ್ ಬಂತು. ಇನ್ ಕೇಸ್ ಇದನ್ನ ನಾನು ವ್ಯಾಲ್ಯೂಸ್ ತಗೋತೀನಿ, ಇಲ್ಲಿ ಬರೀ ಈ ವ್ಯಾಲ್ಯೂಸ್ ತಗೊಂಡು ಇಲ್ಲಿ ಪೇಸ್ಟ್ ಮಾಡಿರ್ತೀನಿ. ಸೊ ಇದನ್ನ ನಾನು ಕಾಪಿ ಪೇಸ್ಟ್ ಅಲ್ಲಿ 12 ಅಲ್ಲಿ ಡಿವೈಡ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ 12 ಅಂತ ತಗೋತೀನಿ. ಈ 12 ಇಲ್ಲಿ ನನಗೆ ಡಿವೈಡ್ ಆಗ್ಬೇಕಂದ್ರೆ ನಾನು ಒಂದು ಆಪರೇಷನ್ ಮಾಡಬೇಕು, ಅಂದ್ರೆ ಸಮ್ ಕ್ಯಾಲ್ಕುಲೇಷನ್ಸ್. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ಕಾಪಿ ಡೇಟಾ ಅಂಡರ್ಸ್ಕೋರ್ ಆಪರೇಷನ್. ಈ ಆಪರೇಷನ್ ಏನ್ ಮಾಡ್ತೇನೆ ನೋಡಿ, ಇಲ್ಲಿ ನಾನು ಇದನ್ನ ಕಾಪಿ ಮಾಡ್ತೀನಿ, ಸೆಲೆಕ್ಟ್ ಮಾಡಿ Alt+S, ಇಲ್ಲಿ ಡಿವೈಡ್ ಅಂತ ಕೊಟ್ಟು ನಾನು ಓಕೆ ಅಂತ ಕೊಟ್ಟು ನೋಡಿ, ಇದು ಡಿವೈಡ್ ಆಗ್ಬಿಡುತ್ತೆ. ಇದನ್ನ ನಾನು ಕೋಡಲ್ಲಿ ಹೆಂಗ್ ಮಾಡ್ಬೋದು, ಇಲ್ಲಿ ಹೋಗ್ತೀನಿ, WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ K5 ಡಾಟ್ ಕಾಪಿ. ಇದನ್ನ ನಾನು ಕಾಪಿ ಮಾಡ್ಕೊಂಡು I6 ಇಂದ I15 ವರೆಗೂ ಪೇಸ್ಟ್ ಮಾಡ್ತೀನಿ. WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ I6 to I15 ಡಾಟ್ ಪೇ ಸ್ಪೆಷಲ್. ಈ ಪೇ ಸ್ಪೆಷಲ್ ಅಲ್ಲಿ ನನಗೆ ಅದು ಕೇಳುತ್ತೆ ಯಾವುದು ಆಪ್ಷನ್ಸ್ ಬೇಕು ಅಂತ. ನಾನು ಏನ್ ಮಾಡ್ತೀನಿ, ಪೇಸ್ಟ್ ಆಸ್ ವ್ಯಾಲ್ಯೂಸ್ ಅಂತ ಕೊಡಿ, ಯಾಕಂದ್ರೆ ಇದನ್ನ ಬರೀ ವ್ಯಾಲ್ಯೂಸ್ ಅಷ್ಟೇ ತಗೋಬೇಕು. ಇಲ್ಲಾಂದ್ರೆ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಸೆಲೆಕ್ಟ್ ಮಾಡಿ ಬರೀ ಡಿವೈಡ್ ಅಂತ ಕೊಟ್ರೆ ಅದ್ರಲ್ಲಿರೋ ಫಾರ್ಮ್ಯಾಟ್ ಕೂಡ ಪೇಸ್ಟ್ ಆಗ್ಬಿಡುತ್ತೆ. ನಾನು ಬರೀ ವ್ಯಾಲ್ಯೂಸ್ ಅಷ್ಟೇ ಪೇಸ್ಟ್ ಮಾಡಕ್, ಅವಾಗ ವ್ಯಾಲ್ಯೂಸ್ ಡಿವೈಡ್ ಓಕೆ ಅಂತ ಕೊಟ್ರೆ ನೋಡಿ ಫಾರ್ಮ್ಯಾಟ್ ಹಾಗೆ ಇರುತ್ತದ. ಹೋಗ್ಬಿಟ್ಟು ಸೆಲೆಕ್ಟ್ Alt+S ವ್ಯಾಲ್ಯೂಸ್ ಡಿವೈಡ್ ಓಕೆ ನೋಡಿ, ಫಾರ್ಮ್ಯಾಟ್ ಹಾಗೆ ಇರುತ್ತೆ, ಬಟ್ ಕ್ಯಾಲ್ಕುಲೇಷನ್ಸ್ ಮಾತ್ರ ಆಗುತ್ತೆ. ಸೊ ಆ ರೀತಿ ಮಾಡಬೇಕು ಅಂದ್ರೆ ಪೇಸ್ಟ್ ಆಸ್ ವ್ಯಾಲ್ಯೂಸ್ ಮತ್ತೆ ಇಲ್ಲಿ ಆಪರೇಷನ್ ಅಂತ ಕೇಳುತ್ತೆ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡಿವೈಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಡಿವೈಡ್ ಕೊಟ್ರೆ ಇಲ್ಲಿ ನಾನು ರನ್ ಮಾಡ್ತೀನಿ ನೋಡಿ, ಇದು ಡಿವೈಡ್ ಆಗುತ್ತೆ. ಈಗ ಮತ್ತೆ ನಾನು ಇದು ರನ್ ಮಾಡಿದ್ರೆ ಮತ್ತೆ ಇದು 12 ಅಲ್ಲಿ ಡಿವೈಡ್ ಆಗ್ಬಿಡುತ್ತೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಮತ್ತೆ ನೋಡಿ, ಮತ್ತೆ ಅದು 12 ಅಲ್ಲಿ ಡಿವೈಡ್. ಸೊ ಆತರ ನಾನು ಪ್ರತಿ ಸರಿ ರನ್ ಮಾಡಿದಾಗಲೂ ಡಿವೈಡ್ ಆಗ್ತಾ ಹೋಗುತ್ತೆ. ಇದು ಆಪರೇಷನ್. ನೆಕ್ಸ್ಟ್ ಸಪೋಸ್ ನನ್ಗೊಂದು ಟೇಬಲ್ ಇದೆ, ಈ ಟೇಬಲ್ ಕಾಪಿ ಆಗಿ ಇಲ್ಲಿ ನನಗೆ ಟ್ರಾನ್ಸ್ಪೋಸ್ ಆಗ್ಬೇಕು ಈ ತರ. ಸೊ ಟ್ರಾನ್ಸ್ಪೋಸ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು, ಅಲ್ಲಿ ಹೋಗ್ತೀನಿ, ಸಬ್ ಕಾಪಿ ಡೇಟಾ ಅಂಡರ್ಸ್ಕೋರ್ ಟ್ರಾನ್ಸ್ಪೋಸ್. ಫಸ್ಟ್ ನಾ ಏನ್ ಮಾಡ್ಬೇಕು, ಇಲ್ಲಿ ಕಾಪಿ ಮಾಡ್ತೀನಿ ಟೇಬಲ್ ನ, WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ D5 to F15 ಡಾಟ್ ಕಾಪಿ. ಇವಾಗ ನಾನು ಇದನ್ನ ಟ್ರಾನ್ಸ್ಪೋಸ್ ಆಗಿ ಪೇಸ್ಟ್ ಮಾಡಬೇಕು. ಲೆಟ್ಸ್ ಸೇ ಇಲ್ಲಿ D20 ಅಲ್ಲಿ ಪೇಸ್ಟ್ ಮಾಡಿ, WKS ಕಾಪಿ ಪೇಸ್ಟ್ ಡಾಟ್ ರೇಂಜ್ ಆಫ್ D20 ಡಾಟ್ ಪೇ ಸ್ಪೆಷಲ್. ಪೇ ಸ್ಪೆಷಲ್ ಕೊಟ್ಟೆ. ಈಗ ಏನ್ ಮಾಡ್ತೀನಿ, ಇಲ್ಲಿ ಟ್ರಾನ್ಸ್ಪೋಸ್ ಕೋಲನ್ ಈಕ್ವಲ್ಸ್ ಟ್ರೂ ಅಂತ ಕೊಟ್ಬಿಡ್ತೀನಿ.
ಟ್ರಾನ್ಸ್ಪೋಸ್ ಕೋಲನ್ ಈಕ್ವಲ್ಸ್ ಟ್ರೂ ನಾನು ಇವಾಗ F5 ಅಂತ ಕೊಟ್ರೆ ನೋಡಿ ಇಲ್ಲಿ ಕಾಪಿ ಆಗಿ ಇಲ್ಲಿ ಪೇಸ್ಟ್ ಆಯ್ತು. ಬಟ್ ನನಗೆ ಬೇರೆ ರೀತಿನೂ ಮಾಡ್ಬೋದು. ಇಲ್ಲಿ ಹೋಗಿ ನಾನು ಇದನ್ನ ಪೇಸ್ಟ್ ಮಾಡ್ತೀನಿ, ಇಲ್ಲಿ 2 ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಪೇಸ್ಟ್ ಸ್ಪೆಷಲ್ ಅಂತ ಕೊಡ್ತೀನಿ. ಇಲ್ಲಿ ಸ್ಪೇಸ್ ಅಂತ ಕೊಟ್ರೆ ನಂಗೆ ಎಷ್ಟೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಈ ಪ್ಯಾರಾಮೀಟರ್ಸ್ ಯಾವ ತರ ಅಂದ್ರೆ ನೋಡಿ, ಇಲ್ಲಿ ಕಾಪಿ ಮಾಡ್ಕೊಂಡಾಗ ನಾನು ಮ್ಯಾನ್ಯಲ್ ಆಗಿ ಇಲ್ಲಿ ಹೋಗ್ಬಿಟ್ಟು Alt ES ಅಂತ ಕೊಟ್ರೆ ನೋಡಿ, ಇಲ್ಲಿ ಆಪ್ಷನ್ 1 ಏನಿದೆ ಪೇಸ್ಟ್ ಅಂತಿದೆ. ಅಂದ್ರೆ ಯಾವ ರೀತಿ ನಾನು ಪೇಸ್ಟ್ ಮಾಡಬೇಕು, ವ್ಯಾಲ್ಯೂಸ್ ಆಗ, ಫಾರ್ಮ್ಯಾಟ್ಸ್ ಆಗ, ಕಮೆಂಟ್ಸ್ ಆಗ, ಕಾಲಮ್ ಇಡ್ತು. ಸೊ ಇದೆಲ್ಲ ಅದಾದ್ಮೇಲೆ ಇನ್ನೊಂದು ಪ್ಯಾರಾಮೀಟರ್ ಇದೆ ಆಪರೇಷನ್. ಅದಾದ್ಮೇಲೆ ಒಂದು ಸ್ಕಿಪ್ ಬ್ಲಾಂಕ್ಸ್ ಅಂತಿದೆ, ಇನ್ನೊಂದು ಟ್ರಾನ್ಸ್ಪೋಸ್ ಅಂತಿದೆ. ಸೊ ಇಷ್ಟು ಪ್ಯಾರಾಮೀಟರ್ಸ್ ನನಗೆ ಕೋಡಲ್ಲೂ ಇರುತ್ತೆ ನೋಡಿ. ಸ್ಪೇಸ್ ಅಂತ ಕೊಟ್ಟೆ, ಇಲ್ಲಿ ನನಗೆ ಪೇಸ್ಟ್ ಅಂದ್ರೆ ಪೇಸ್ಟ್ ಆಸ್ ಫಾರ್ಮ್ಯಾಟ್ಸ್, ಕಾಲಮ್ ಬಿಡುತ್ತು, ಫಾರ್ಮುಲಾಸ್ ಏನಿದೆ ಅದು ಬರುತ್ತೆ. ನನಗೆ ಬರೀ ವ್ಯಾಲ್ಯೂಸ್ ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ವ್ಯಾಲ್ಯೂಸ್ ಅಂತ ತಗೋಬಹುದು. ನನಗೇನು ಬೇಡ ಅಂದ್ರೆ ಕಾಮ ಕೊಟ್ಬಿಡ್ತೀನಿ ಇಲ್ಲಿ ತರ. ಜಸ್ಟ್ ಒಂದು ಕಾಮ ಕೊಟ್ರೆ ನೆಕ್ಸ್ಟ್ ಪ್ಯಾರಾಮೀಟರ್ ಬರುತ್ತೆ. ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಆಪರೇಷನ್, ಡಿವೈಡ್, ಮಲ್ಟಿಪ್ಲಿಕೇಶನ್ ಈ ತರದ್ದು. ನಂಗೆ ಇದ್ರಲ್ಲಿ ಏನು ಬೇಡ ಅಂದ್ರೆ ಕಾಮ ಅಂತ ಕೊಡ್ತೀನಿ. ನೆಕ್ಸ್ಟ್ ಬಂದು ನೋಡಿ ಸ್ಕಿಪ್ ಬ್ಲಾಂಕ್ಸ್, ಅದು ಬೇಡ ಅಂದ್ರೆ ನಾನು ಏನ್ ಮಾಡ್ತೀನಿ, ಅಲ್ಲೂ ಕೂಡ ಕಾಮ ಅಂತ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಅದು ಟ್ರಾನ್ಸ್ಪೋಸ್ ಹೋಗುತ್ತೆ, ಇಲ್ಲಿ ಟ್ರೂ ಅಂತ ಕೊಡ್ತೀನಿ. ಸೊ ಇಲ್ಲಿ ಪೇಸ್ಟ್ ಅಂತ ಒಂದು ಪ್ಯಾರಾಮೀಟರ್, ಆಪರೇಷನ್ ಅಂತ ಒಂದು ಪ್ಯಾರಾಮೀಟರ್, ಸ್ಕಿಪ್ ಬ್ಲಾಂಕ್ಸ್ ಮತ್ತೆ ಟ್ರಾನ್ಸ್ಪೋಸ್ ನಾನು ಈ ರೀತಿ ಕೂಡ ಕೊಡ್ಬೋದು. ಬಟ್ ನನಗೆ ಇಲ್ಲಿ ಕಾಮ ಕಾಮ ಅಂತ ಮಲ್ಟಿಪಲ್ ಟೈಮ್ಸ್ ನಾನು ಪ್ಯಾರಾಮೀಟರ್ ನ ಸ್ಕಿಪ್ ಮಾಡೋ ಬದಲು ಡೈರೆಕ್ಟ್ ಆಗಿ ಇಲ್ಲಿ ಟ್ರಾನ್ಸ್ಪೋಸ್ ಅಂತ ಕೊಟ್ಬಿಟ್ಟಿದ್ದೀನಿ. ಬಟ್ ನಾನು ಇಲ್ಲಿ ಬರೀ ಟ್ರೂ ಅಂತ ಕೊಟ್ರೆ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಇದು ಟ್ರಾನ್ಸ್ಪೋಸ್ಗೆ ಪ್ಯಾರಾಮೀಟರ್ ಅಂತ. ಸೊ ಅವಾಗ ನಾನು ಏನ್ ಮಾಡ್ಬೇಕು, ಇಲ್ಲೋಗಿ ಇಲ್ಲಿ ಕೊಟ್ರೆ ನೋಡಿ ಸ್ಪೇಸ್ ಕೊಟ್ರೆ ನನಗೆ ಇಲ್ಲಿ ಬರುತ್ತೆ ಪೇಸ್ಟ್ ಆಸ್ ಎಕ್ಸೆಲ್ ಪೇಸ್ಟ್. ಸೊ ಇದೆಲ್ಲ ಪ್ಯಾರಾಮೀಟರ್ ನೇಮ್, ಇದು ಪೇಸ್ಟ್ ಸ್ಪೆಷಲ್ ಅಂತಿದೆಲ್ಲ ಅದು ಪ್ಯಾರಾಮೀಟರ್ ನೇಮ್. ಕಮ ನನಗೆ ಇದರಲ್ಲೂ ಏನು ಬೇಡ ಅಂದ್ರೆ ಇದು ಬಂದು ಆಪರೇಷನ್ ಅಂತ ಇದು, ಅದರಲ್ಲೂ ಏನು ಬೇಡ ಕಮ. ಸ್ಕಿಪ್ ಬ್ಲಾಂಕ್ಸ್ ಅಂತ ಇಲ್ಲಿದೆ ನೋಡಿ ಆಪರೇಷನ್ ಅಂತ. ಸೊ ಇದು ಒಂದು ಪ್ಯಾರಾಮೀಟರ್ ನೇಮ್, ಸ್ಕಿಪ್ ಬ್ಲಾಂಕ್ಸ್ ಅದು ಬೇಡ. ನೆಕ್ಸ್ಟ್ ಟ್ರಾನ್ಸ್ಪೋಸ್ ಅಂತ ಇದೆಯಲ್ಲ, ಇದನ್ನ ನಾನು ಏನ್ ಮಾಡ್ತೀನಿ ಇಲ್ಲಿ ಸ್ಪೆಸಿಫೈ ಮಾಡ್ತೀನಿ, ಅದು ಟ್ರೂ ಅಂತ. ಸೊ ನಾನು ಟ್ರಾನ್ಸ್ಪೋಸ್ ನ ಈ ರೀತಿ ಕೂಡ ಮಾಡ್ಬೋದು ಅಥವಾ ಈ ರೀತಿ ಕೂಡ ಮಾಡ್ಬೋದು. ಇದು ಕಾಪಿ ಪೇಸ್ಟ್. ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ VBA ಬರೀಬೇಕಾದ್ರೆ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಏನಂದ್ರೆ ಇದು ತುಂಬಾ ಕಷ್ಟ ಇರುತ್ತೆ ಪ್ರೋಗ್ರಾಮ್ ಬರೆಯೋದಂತ. ಬಟ್ ನಾನು ನಿಮ್ಗೆ ಒಂದು ಈಸಿ ಮೆಥಡ್ ಹೇಳ್ತೀನಿ ನೋಡಿ. ನೀವು ಯಾವ್ದೇ ಪ್ರೋಗ್ರಾಮ್ ಬರೀಬೇಕಾದ್ರೂ ಎಕ್ಸೆಲ್ ನಿಂದ ನನ್ನ ವ್ಯಾಲ್ಯೂಸ್ ತಗೋಬೇಕು ಅಥವಾ ಎಕ್ಸೆಲ್ ಅಲ್ಲಿ ನಾನೇನೋ ಒಂದು ವರ್ಕ್ ಮಾಡ್ಬೇಕು ಅಂದ್ರೆ ಮೇನ್ ಥಿಂಗ್ ನಿಮ್ಗೆ ಇಲ್ಲಿ ರೇಂಜ್ ಇದೆಯಲ್ಲ, ಈ ರೇಂಜ್ ಇದನ್ನ ನಾನು ಹೇಗ್ ತಗೋಬೇಕು ಅಂತ ನೋಡ್ಬೇಕಷ್ಟೇ. ಇಲ್ಲಿ ಒಂದು ರೇಂಜ್ ಬರೀ ಒಂದ್ ಸೆಲ್ ಆದ್ರೆ ಈಗ ಫಾರ್ ಎಕ್ಸಾಂಪಲ್ D5 ಅಂದ್ರೆ D5 ಅಷ್ಟೇ. ಒಂದು ಕಂಪ್ಲೀಟ್ ರೇಂಜ್ ಅಂದ್ರೆ D5 ಇಂದ D5 ಇದು F15. ಸೊ ಇದೊಂದು ರೇಂಜ್ ಆಗುತ್ತೆ. ಸೊ ನೀವು ಆ ಅಡ್ರೆಸ್ ನ ಸ್ಪೆಸಿಫೈ ಮಾಡಬೇಕು. ಇನ್ನು ಬೇರೆ ಬೇರೆ ಅಡ್ವಾನ್ಸ್ ಆಪ್ಷನ್ಸ್ ಇದಾವೆ, ಅದು ಹೋಗ್ತಾ ಹೋಗ್ತಾ ನಾನು ಹೇಳ್ಕೊಡ್ತೀನಿ. ಈಗ ನೀವು ಸದ್ಯಕ್ಕೆ ಕಲಿಯೋದಿಕ್ಕೆ ಈ ರೇಂಜ್ ಏನಿದೆ ಅದನ್ನ ತಗೊಳ್ಳಿ. ರೇಂಜ್ ತಗೊಂಡಾದ್ಮೇಲೆ ಈ ನೆಕ್ಸ್ಟ್ ಏನ್ ಬರ್ತಾವಲ್ಲ ಇದೆಲ್ಲ ಬಂದು ಮೆಥಡ್ಸ್ ಆರ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ನಾನು ಕಾಪಿ ಮಾಡಬೇಕು ಅಂದ್ರೆ ಡಾಟ್ ಕಾಪಿ ಅಂತ ಕೊಡ್ತೀನಿ. ಯಾವ್ದು ರೇಂಜ್ ಅಲ್ಲಿ ಪೇಸ್ಟ್ ಮಾಡಬೇಕು ಅಂದ್ರೆ ಡಾಟ್ ಪೇಸ್ಟ್ ಸ್ಪೆಷಲ್ ಅಂತ ಕೊಡ್ತೀನಿ. ಸೊ ಈ ತರ ನೀವು ಮೇನ್ ಈ ರೇಂಜ್ ಪ್ರತಿಯೊಂದಕ್ಕೂ ನಮಗೆ ಅದರ ವ್ಯಾಲ್ಯೂಸ್ ತಗೋಬೇಕು, ಡಾಟ್ ವ್ಯಾಲ್ಯೂ ಅದನ್ನ ಕ್ಲಿಯರ್ ಮಾಡಬೇಕು, ಡಾಟ್ ಕ್ಲಿಯರ್. ನೀವು ಹೋಗ್ತಾ ಹೋಗ್ತಾ ಇನ್ನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬಾ ಎಕ್ಸಾಂಪಲ್ಸ್ ಅವು ನಿಮ್ಗಿನ್ನ ಈಸಿಗೆ ಅರ್ಥ ಆಗುತ್ತೆ. ಆದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ VBA ತುಂಬಾನೇ ಈಸಿ ಆಗುತ್ತೆ. ಈ ಆಬ್ಜೆಕ್ಟ್ಸ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದೇ ತುಂಬಾ ಜನಕ್ಕೆ ಕಷ್ಟ ಆಗೋದು. ಸೊ ಆ ತರ ಮಾಡ್ಕೊಬಿಡಿ. ನಾನು ಹೇಳ್ತಾ ಇರೋದು ಜಸ್ಟ್ ಈ ರೇಂಜ್ ಅಂತ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಶೇಪ್ಸ್, ಚಾರ್ಟ್ಸ್ ಅದೆಲ್ಲ ಆಮೇಲೆ ನೋಡೋಣ ಆಬ್ಜೆಕ್ಟ್ಸ್ಗೆ ಬಂದಾಗ. ಬಟ್ ನೀವಿವಾಗ ದಯವಿಟ್ಟು ಈ VBA ಕಷ್ಟ ಅಂತೇನಿಲ್ಲ, ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸರ್. ರೈಟ್, ಇದು ಕಾಪಿ ಪೇಸ್ಟ್ ಅಂದ್ರೆ ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ, ಒಂದು ರೇಂಜ್ ಇಂದ ಇನ್ನೊಂದು ರೇಂಜ್ಗೆ ಕಾಪಿ ಮಾಡಿರೋ ಡೇಟಾನ ಫಾರ್ಮೆಟ್ ಮಾಡೋದು ಹೇಗೆ, ಅದರಲ್ಲಿ ಆಪರೇಷನ್ಸ್ ಹೆಂಗ್ ಯೂಸ್ ಮಾಡ್ಬೋದು, ಟ್ರಾನ್ಸ್ಪೋಸ್ ಹೆಂಗ್ ಮಾಡ್ಬೋದು, ಮತ್ತೆ ಫಾರ್ಮುಲಾಸ್ ಇದ್ರೆ ಅದನ್ನ ವ್ಯಾಲ್ಯೂಸ್ ಆಗಿ ಹೆಂಗ್ ಪೇಸ್ಟ್ ಮಾಡಬೇಕು ಅದನ್ನ ನಾವು ನೋಡೋದು. ಇದು ಇನ್ನು ಮುಂದಕ್ಕೆ ಬರ್ತಾ ಇರುತ್ತೆ, ಯಾಕಂದ್ರೆ ನಾವು ಕಾಪಿ ಪೇಸ್ಟ್ ಮಾಡ್ತಾ ಇರ್ತೀವಿ. ಮತ್ತೆ ಆಟೋಮೇಷನ್ಸ್ ಅಂತ ಬಂದಾಗ ಈ ಕಾಪಿ ಪೇಸ್ಟ್ ತುಂಬಾ ಇಂಪಾರ್ಟೆಂಟ್. ಸರಿ, ನೆಕ್ಸ್ಟ್ ಒಂದು ರೋ ಅಥವಾ ಕಾಲಮ್ ನ ಹೇಗೆ ಇನ್ಸರ್ಟ್ ಮಾಡೋದು ಮತ್ತೆ ಡಿಲೀಟ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಇಲ್ಲೊಂದು ಟೇಬಲ್ ಇದನ್ನೇ ತಗೋಣ, ಜಸ್ಟ್ ಇದೇ ಟೇಬಲ್ ನ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು
ನಾನು ಟೇಬಲ್ ತಗೊಂಡೆ, ಇಲ್ಲಿ ಇದನ್ನ ಫಾರ್ಮ್ಯಾಟ್ ಮಾಡೋಣ. ಸೊ ಇಲ್ಲಿ ಬೇಕಿದ್ರೆ ಇನ್ನೊಂದಷ್ಟು ಕಾಲಮ್ಸ್ ನಾನು ಕ್ವಿಕ್ ಆಗಿ ಇನ್ಸರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟ್ ಇಲ್ಲೊಂದಷ್ಟು ಕಾಲಮ್ ಇನ್ಸರ್ಟ್ ಮಾಡ್ಕೊಂಡೆ. ಬೇಕಿದ್ರೆ ಇಷ್ಟೇ ಕಾಲಮ್ಸ್ ಅಲ್ಲೂ ಮಾಡ್ಬೋದು, ಬಟ್ ಸುಮ್ಮನೆ ಫಾರ್ಮ್ಯಾಟ್ ಮಾಡ್ಬೋದು. ಫಾರ್ಮ್ಯಾಟ್ ಮಾಡಿದ್ರೆ ಒಂದು ಸ್ವಲ್ಪ ನೀಟಾಗಿರುತ್ತೆ ನೋಡೋಕ್ಕೆ. ಸರಿ, ನಾನು ಇವಾಗ ಇಲ್ಲೊಂದು ಟೇಬಲ್ ರೆಡಿ ಆಯ್ತು. ಇವಾಗ ನಾನಿಲ್ಲಿ ಒಂದು ಕಾಲಮ್ ಇನ್ಸರ್ಟ್ ಮಾಡಬೇಕು, ಒಂದು ಕಾಲಮ್ ಅಷ್ಟೇ. ಹೋಗ್ಬಿಟ್ಟು WKS ಇನ್ಸರ್ಟ್ ಡಿಲೀಟ್ ಅಂತ ರೀನೇಮ್ ಮಾಡ್ಬಿಡ್ತೀನಿ. Alt F11 F4 ಶೀಟ್ ನ ರೀನೇಮ್ ಮಾಡ್ತೀನಿ ಕೋಡ್ ನೇಮ್ಗೆ. ಇಲ್ಲೊಂದು ಮಾಡ್ಯೂಲ್, ಸಪರೇಟ್ ಮಾಡ್ಯೂಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಾನು ಇದೇ ಮಾಡ್ಯೂಲ್ ಅಲ್ಲೂ ಪ್ರೋಗ್ರಾಮ್ ಬರೀಬಹುದು, ಬಟ್ ನಾನು ಏನಕ್ಕೆ ಸಪರೇಟ್ ಮಾಡ್ಯೂಲ್ ತಗೊಂಡೆ ಅಂದ್ರೆ ಅದೊಂದು ಸ್ಟ್ಯಾಂಡರ್ಡೈಸೇಷನ್. ಅಂದ್ರೆ ನಿಮ್ಗೆ ಇವಾಗ ಕಾಪಿ ಪೇಸ್ಟ್ ಬಗ್ಗೆ ಏನಾದ್ರು ಇದ್ರೆ ನಾನು ಇಲ್ಲೇ ಬರ್ದಿರ್ತೀನಿ, ಇನ್ಸರ್ಟ್ ಡಿಲೀಟ್ ಬಗ್ಗೆ ಬೇಕಾದ್ರೆ ಇಲ್ಲಿ ಇರುತ್ತೆ. ಸೊ ನನಗೆ ಈಸಿ ಆಗ್ಬಿಡುತ್ತೆ, ಅಂದ್ರೆ ಪ್ರೋಗ್ರಾಮ್ಸ್ ಎಲ್ಲಿ ಬರ್ದಿರ್ತೀನಿ ಅಂತ. ಇಲ್ಲಿ ಹೋಗ್ತೀನಿ, F4 mod _ ಇನ್ಸರ್ಟ್ ಡಿಲೀಟ್ ಅಂತಾನೆ ಕೊಟ್ಬಿಡ್ತೀನಿ ಮಾಡ್ಯೂಲ್. ನೋಡಿ, ನೀವೊಂದು ಅಬ್ಸರ್ವ್ ಮಾಡ್ಬೋದು, ನಾನು ನೇಮ್ ಮಾಡ್ಬೇಕಾದ್ರೆ WKS ಅಂತ ಕೊಡ್ತೀನಿ, ಇನ್ಸರ್ಟ್ ಡಿಲೀಟ್ INSDEL ಅಂತ. ಮತ್ತಿಲ್ಲಿ ಮಾಡ್ಯೂಲ್ ಕ್ರಿಯೇಟ್ ಮಾಡೋದನ್ನ mod _ INSDEL ಅಂತ ಕೊಟ್ಟೆ. ಮತ್ತಿಲ್ಲಿ ಶೀಟ್ ನೇಮ್ ಕೂಡ ಅದನ್ನೇ ಕೊಡ್ತೀನಿ. ಏನಕ್ಕೆ ಹಂಗೆ ಕೊಡ್ತೀನಿ ಅಂದ್ರೆ ನನಗೆ ರಿಲೇಟ್ ಮಾಡಕ್ ಈಸಿ ಆಗ್ಬಿಡುತ್ತೆ. ಶೀಟ್ ನೇಮ್ ಏನೋ INSDEL ಅಂತಿದೆ, ಅದು ಕೋಡ್ ನೇಮ್ ಏನೋ INSDEL ಅಂತಿದೆ, ಬಟ್ ನಾನೇನ್ ಮಾಡಿದೀನಿ ಎಲ್ಲದಕ್ಕೂ ಆಬ್ಜೆಕ್ಟ್ ಪ್ರಿಫಿಕ್ಸ್ ಕೊಟ್ಬಿಟ್ಟಿದ್ದೀನಿ. ಅವಾಗ ನಾನು ನೋಡಿ INSDEL ಅನ್ನೋ ನೇಮ್, ಬಟ್ ಯಾವ್ಯಾವ ಆಬ್ಜೆಕ್ಟ್ಸ್ ಇವಾಗ ನನಗೆ ಇದು ಪ್ರೋಗ್ರಾಮ್ ಬರೀಬೇಕು ಅಂದ್ರೆ mod _ INSDEL ಅಂತ ಕೊಟ್ಟಿದ್ದೀನಿ. ಸೊ ಇದರಿಂದ ನನಗೆ ತುಂಬಾ ಈಸಿ ಆಗ್ಬಿಡುತ್ತೆ, ಅಂದ್ರೆ ಯಾವ ಶೀಟ್ಗೆ ಯಾವ ಮಾಡ್ಯೂಲ್ ಇಂದ ನಾನು ಪ್ರೋಗ್ರಾಮ್ ಬರ್ದಿದ್ದೀನಿ ಅಂತ. ರೈಟ್, ಸೇವ್ ಮಾಡಿ. ಆಮೇಲೆ ಸೇವ್ ಮಾಡೋ ಹ್ಯಾಬಿಟ್ ಇಟ್ಕೊಳ್ಳಿ, ಯಾಕಂದ್ರೆ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ರಿಕವರ್ ಆಗಲ್ಲ ಮ್ಯಾಕ್ರೋಸ್. ಓಕೆ, ರೈಟ್. ನನ್ನ ರಿಕ್ವೈರ್ಮೆಂಟ್ ಇವಾಗ ಒಂದು ಕಾಲಮ್ ಇನ್ಸರ್ಟ್ ಮಾಡಬೇಕು. ಸೊ ಎಲ್ಲಿ ಇನ್ಸರ್ಟ್ ಮಾಡಬೇಕು ಅಂತ ನಾನು ಫಸ್ಟ್ ನೋಡ್ಕೋಬೇಕು. ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಕಾಲಮ್ GL ನಾನು ಇನ್ಸರ್ಟ್ ಮಾಡಬೇಕು, ಅಥವಾ ಕಾಲಮ್ EL ಅಂತಾನೆ ಇಟ್ಕೊಳ್ಳೋಣ. ಇಲ್ಲಿ ಹೋಗ್ತೀನಿ, ಸಬ್ ಸೇ ಇನ್ಸರ್ಟ್ ಕಾಲಮ್. ಇವಾಗ ಇನ್ಸರ್ಟ್ ಮಾಡ್ತಾ ಇರೋದು ಸಿಂಗಲ್ ಕಾಲಮ್. ನಾನೇನ್ ಮಾಡ್ತೀನಿ, WKS. ಇವಾಗ ನೋಡಿ WKS ಅಂತ ನಾನು ಕಂಟ್ರೋಲ್ ಸ್ಪೇಸ್ ಹೊರಡ್ರೆ ಎಷ್ಟೊಂದು ಆಪ್ಷನ್ ಬಂದ್ಬಿಟ್ಟು W ಅಂತಿರೋದೆಲ್ಲ ಬಂದ್ಬಿಡ್ತೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಟ್ಯಾಬ್ ಅಂತ ಕೊಡ್ತೀನಿ, ಡಾಟ್ ರೇಂಜ್ ಅಂತ ಕೊಟ್ಟಾಗ ನಾನು ಎಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಸೇ ಕಾಲಮ್ E ಅಂತ ಇಟ್ಕೊಳ್ಳೋಣ, ಅಥವಾ ಕಾಲಮ್ F ಅಥವಾ ಕಾಲಮ್ G, ಯಾವ್ದಾದ್ರು ಸರಿ. ಸರ್ ನಾನು ಕಾಲಮ್ E ಅಂತ ಕೊಟ್ಟ ನಾನು E ಅಂತ ಕೊಡ್ತೀನಿ. ಬಟ್ ನೀವು ಏನೇ ರೇಂಜ್ ಅಂತ ಕೊಟ್ಟಾಗ ಅದಕ್ಕೆ ಅಡ್ರೆಸ್, ಕಾಲಮ್ ನೇಮ್ ಮತ್ತೆ ರೋ ನಂಬರ್, ಇದು ಕಾಂಬಿನೇಷನ್. ನನಗೆ ಇವಾಗ ಕಾಲಮ್ ನೇಮ್ ಇಸ್ ಇಂಪಾರ್ಟೆಂಟ್, ಅಂದ್ರೆ ನನಗೆ ಕಾಲಮ್ ನೇಮ್ ಏನಿದೆ ಅದು ಇಂಪಾರ್ಟೆಂಟ್, ಎಲ್ಲಿ ಇನ್ಸರ್ಟ್ ಮಾಡ್ತೀನಿ ಅಂತ. E ಅಂತ ಕೊಟ್ಟೆ, ಬಟ್ ಅದಕ್ಕೆ ಅಡ್ರೆಸ್ಗೆ ರೋ ನಂಬರ್ ಇರಬೇಕು. ನಾ ಏನ್ ಮಾಡ್ತೀನಿ, ಯಾವ್ದಾದ್ರು ಒಂದು ರೋ ನಂಬರ್ ಕೊಡಿ, ಯಾಕಂದ್ರೆ ಎಂಟೈರ್ ಕಾಲಮ್ ಇನ್ಸರ್ಟ್ ಮಾಡ್ತಿರೋದು. ಇಲ್ಲಿ ಯಾವ ರೋ ನಂಬರ್ ಕೊಟ್ಟರು ನಡೆಯುತ್ತೆ. ಡಾಟ್ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್, ಅಷ್ಟೇ ಕೋಡ್. ಒಂದು ಕಾಲಮ್ ಇನ್ಸರ್ಟ್ ಮಾಡಬೇಕು, ನಾ ಏನ್ ಮಾಡಿದೆ, E1 ಡಾಟ್ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್ ಅಂತ ಕೊಡ್ತೀನಿ. ಈಗ ನಾನು ಇಲ್ಲಿ ಇದನ್ನ ರನ್ ಮಾಡಿದ್ರೆ ನೋಡಿ ಒಂದು ಕಾಲಮ್ ಇನ್ಸರ್ಟ್ ಆಯ್ತು. ನಾನು ನಿಮಗೆ ಈ ಪ್ರೋಗ್ರಾಮ್ ಮತ್ತೆ ರನ್ ಮಾಡಿದ್ರೆ ಮತ್ತಿಲ್ಲ ಕಾಲಮ್ ಇನ್ಸರ್ಟ್ ಆಗ್ಬಿಡುತ್ತೆ. ಸರಿ, ಇವಾಗ ನಾನು ಇದನ್ನ ಡಿಲೀಟ್ ಮಾಡಬೇಕು. ನಾ ಏನ್ ಮಾಡ್ತೀನಿ, ಸಬ್ ಡಿಲೀಟ್ ಕಾಲಮ್, ಸೇ ಸಿಂಗಲ್ ಕಾಲಮ್ ಅಂತ ಕೊಡ್ತೀನಿ. WKS insert delete dot range of E1 dot entire column dot delete. ನೋಡಿ, ನಾನು ಏನಕ್ಕೆ ಇನ್ಸರ್ಟ್ ಡಿಲೀಟ್ ಎರಡು ಒಟ್ಟೊಟ್ಟಿಗೆ ಮಾಡ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇನ್ಸರ್ಟ್ ಮಾಡ್ಬೇಕಾದ್ರೆ ಇನ್ಸರ್ಟ್ ಕೊಡ್ತೀನಿ, ಡಿಲೀಟ್ ಮಾಡ್ಬೇಕಾದ್ರೆ ಡಿಲೀಟ್ ಅಂತ ಕೊಡ್ತೀನಿ. ನಾನು ಇವಾಗ ಇದನ್ನ ರನ್ ಮಾಡಿದ್ರೆ ನೋಡಿ ಈ ಕಾಲಮ್ ಡಿಲೀಟ್ ಆಗುತ್ತೆ.
ಇದು ಸಿಂಗಲ್ ಕಾಲಮ್. ವಾಟ್ ಇಫ್ ನಾನು ಮಲ್ಟಿಪಲ್ ಕಾಲಮ್ಸ್ ಇನ್ಸರ್ಟ್ ಮಾಡಬೇಕು, 3 ಕಾಲಮ್ ಇನ್ಸರ್ಟ್ ಮಾಡಬೇಕು, ಇ ಇಂದ ಜಿ ವರೆಗೂ ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ತೀನಿ, ಸಬ್ ಇನ್ಸರ್ಟ್ ಕಾಲಮ್ ಅಂಡರ್ಸ್ಕೋರ್ ಮಲ್ಟಿಪಲ್ ಅಂತ ಕೊಡ್ತೀನಿ. WKS ಇನ್ಸರ್ಟ್ ಡಿಲೀಟ್ ಡಾಟ್ ರೇಂಜ್ ಆಫ್. ಇವಾಗ ನನಗೆ 3 ಕಾಲಮ್ ಬೇಕು, ಅದಕ್ಕೆ ಏನ್ ಮಾಡ್ತೀನಿ, E1 to G1 ಅಂತ ಕೊಟ್ಬಿಡ್ತೀನಿ. ಸೊ ಇಲ್ಲೋದ್ರೆ EFG, ಸೊ ಈ 3 ಕಾಲಮ್ಸ್ ಇಲ್ಲಿ ಇನ್ಸರ್ಟ್ ಆಗುತ್ತೆ. ಈ ಕೋಲನ್ ಕೊಟ್ಟಿದ್ದೀನಿ ನೋಡಿ, E to G ಅಂತ, ಡಾಟ್ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್. ಇಲ್ಲೂ ನೋಡಿ, ಇಲ್ಲೂ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್ ಕೊಟ್ಟಿದ್ದೀನಿ, ಇಲ್ಲೂ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್ ಕೊಟ್ಟಿದ್ದೀನಿ. ಬಟ್ ರೇಂಜ್ ಏನಿದೆಲ್ಲ ಇದನ್ನ ನಾನು ಬೇರೆ ತರ ಕೊಟ್ಟಿದ್ದೀನಿ. ಅಂದ್ರೆ ಅಲ್ಲಿ ಒಂದೇ ಕಾಲಮ್ ಇದೆ, ಇಲ್ಲಿ ಮಲ್ಟಿಪಲ್ ಕಾಲಮ್ಸ್. ಅದಕ್ಕೆ ನಿಮ್ಗೆ ಹೇಳಿದ್ದು, ಈ ರೇಂಜ್ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ VBA ಕೋಡ್ ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈಗ ನಾನು ರನ್ ಮಾಡ್ತೀನಿ ನೋಡಿ, F5 ಅಂತ 3 ಕಾಲಮ್ ಇನ್ಸರ್ಟ್ ಇದೆ, ಇ ಇಂದ G ವರೆಗೂ. ಡಿಲೀಟ್ ಮಾಡಬೇಕು, ನಾನು ಏನ್ ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ್ರೆ ಇಲ್ಲಿ ಜಸ್ಟ್ ಡಿಲೀಟ್ ಅಂತ ಕೊಡ್ತೀನಿ, ಮತ್ತಿಲ್ಲಿ ಡಿಲೀಟ್ ಅಂತ ಕೊಟ್ರೆ ಆಯ್ತು. ನೋಡಿ, ಇದು ರನ್ ಮಾಡ್ತೀನಿ, F5 ನೋಡಿ, ಡಿಲೀಟ್ ಆಗುತ್ತೆ. ಇದು ಕಾಲಮ್ ಇನ್ಸರ್ಟ್ ಮಾಡಕ್ಕೆ. ಇವಾಗ ನಾನು ರೋ ಇನ್ಸರ್ಟ್ ಮಾಡಬೇಕು. ರೋ ಇನ್ಸರ್ಟ್ ಮಾಡೋದು ಸೇಮ್ ಅದೇ ತರ, ಬಟ್ ಏನಂದ್ರೆ ನಾನು ಎಂಟೈರ್ ಕಾಲಮ್ ಅಂತ ಏನ್ ಕೊಟ್ಟಿದ್ದೀನಿ, ಅಲ್ಲಿ ಎಂಟೈರ್ ರೋ ಅಂತ ಕೊಡ್ತೀನಿ. ಇಲ್ಲಿ ನಾನು ಕಾಲಮ್ ನೇಮ್ ಏನ್ ಕೊಟ್ಟಿದ್ದೀನಲ್ಲ, ರೋಗೆ ನನ್ನ ಕಾಲಮ್ ನೇಮ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಯಾವ್ದಾದ್ರು ಕಾಲಮ್ ನೇಮ್ ಕೊಡ್ಬೋದು, ಬಟ್ ರೋ ನಂಬರ್ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ಹೋಗ್ತೀನಿ, ಸಬ್ ಇನ್ಸರ್ಟ್ ರೋ ಅಂಡರ್ಸ್ಕೋರ್ ಸಿಂಗಲ್ ಅಂತ ಕೊಡ್ತೀನಿ. ಒಂದು ಸಿಂಗಲ್ ರೋ ಇನ್ಸರ್ಟ್ ಮಾಡಿ, ಲೆಟ್ಸ್ ಸೇ ರೋ ನಂಬರ್ 7 ಅಲ್ಲಿ. WKS ಇನ್ಸರ್ಟ್ ಡಿಲೀಟ್ ಡಾಟ್ ರೇಂಜ್ ಆಫ್, ಏನು ಹೇಳಿದೆ, ಕಾಲಮ್ ನೇಮ್ ಯಾವ್ದಾದ್ರು ಇರ್ಬೋದು, ಲೆಟ್ಸ್ ಸೇ A ಅಂತ ಕೊಟ್ಬಿಡ್ತೀನಿ. ಬಟ್ ರೋ ನಂಬರ್ ನಾನು ಎಲ್ಲಿ ಇನ್ಸರ್ಟ್ ಮಾಡ್ತೀನಿ, ಆ ರೋ ನಂಬರ್ ಕೊಡಬೇಕು. 7 ಡಾಟ್ ಎಂಟೈರ್ ರೋ ಡಾಟ್ ಇನ್ಸರ್ಟ್. ನೋಡಿ F5 ಅಂತ ಮಾಡ್ತೀನಿ, ನೋಡಿ ಒಂದು ರೋ ಇನ್ಸರ್ಟ್ ಆಗುತ್ತೆ. ಈ ರೋ ಡಿಲೀಟ್ ಮಾಡಬೇಕು, ಸರಿ, ಸಬ್ ಡಿಲೀಟ್ ರೋ ಸಿಂಗಲ್, WKS insert delete dot range of A7 dot entire row dot delete. ಇದನ್ನ F5 ಅಂತ ಮಾಡ್ತೀನಿ, ನೋಡಿ ಆ ರೋ ಡಿಲೀಟ್ ಆಗುತ್ತೆ. ಮಲ್ಟಿಪಲ್ ರೋಸ್, say sub insert row underscore multiple, enter. WKS insert delete dot range of, ನಾನು ಇವಾಗ ಇಲ್ಲಿ ಯಾವ ರೋ ಇಂದ ಯಾವ ರೋ ವರೆಗೂ, ಲೆಟ್ಸ್ ಸೇ 7 ಇಂದ 10 ವರೆಗೂ ಇನ್ಸರ್ಟ್ ಆಗುತ್ತೆ. A7 ಇಂದ A10 ವರೆಗೂ ಇನ್ಸರ್ಟ್ ಮಾಡ್ತೀನಿ, ಡಾಟ್ ಎಂಟೈರ್ ರೋ ಡಾಟ್ ಇನ್ಸರ್ಟ್. ಇವಾಗ ನಾನು F5 ಅಂತ ಕೊಟ್ರೆ ನೋಡಿ ಇಷ್ಟು ರೋ ಇನ್ಸರ್ಟ್ ಆಯ್ತು. ಇದನ್ನ ನಾನು ಡಿಲೀಟ್ ಮಾಡಬೇಕು, ಜಸ್ಟ್ ಕಾಪಿ ದಿಸ್, ಇದನ್ನ ಕಾಪಿ ಮಾಡ್ಕೊಳ್ಳೋಣ. ನಿಮ್ಗೆ ಒಂದ್ಸರಿ ಇದು ಅರ್ಥ ಆಗ್ಬಿಟ್ರೆ ನಿಮ್ಗೆ ಬರೀ ರೇಂಜ್ ಅಷ್ಟೇ ನೀವು ಚೇಂಜ್ ಮಾಡ್ತಾ ಹೋಗ್ಬೇಕು, ಮತ್ತೆ ಈ ಮೆಥಡ್ಸ್ ಏನಿದೆ ಅದು ಚೇಂಜ್ ಮಾಡ್ತಾ ಇದ್ರೆ ಸಾಕು. ಡಿಲೀಟ್ ರೋ, ಸೆಟ್ ಡಿಲೀಟ್. ಇದನ್ನ ಇದು ರನ್ ಮಾಡಿದ್ರೆ ನೋಡಿ ಅದು ಡಿಲೀಟ್ ಆಗುತ್ತೆ. ಕಾಪಿ ಮಾಡ್ತೀನಿ, ಸೇವ್ ಮಾಡ್ತೀನಿ ಇದನ್ನ. ಇವಾಗ ನಾನೇನ್ ಮಾಡಿದೆ, ಸಿಂಗಲ್ ಕಾಲಮ್ ಇನ್ಸರ್ಟ್ ಡಿಲೀಟ್, ಮಲ್ಟಿಪಲ್ ಕಾಲಮ್ ಇನ್ಸರ್ಟ್ ಡಿಲೀಟ್, ಸಿಂಗಲ್ ರೋ ಇನ್ಸರ್ಟ್ ಡಿಲೀಟ್, ಮತ್ತೆ ಸಿಂಗಲ್ ಮಲ್ಟಿಪಲ್ ರೋ ಇನ್ಸರ್ಟ್ ಡಿಲೀಟ್ ಮಾಡಿದೆ. ಇದನ್ನ ನಾನು ಇನ್ನೊಂದು ರೀತಿ ಕೂಡ ಮಾಡಬಹುದು. ಯಾವ ರೀತಿ ನೋಡಿ, ಇಲ್ಲಿ ಹೋಗ್ತೀನಿ, ಸಬ್ ಇನ್ಸರ್ಟ್ ಕಾಲಮ್ ಸಿಂಗಲ್ ಸೇ ಮೆಥಡ್ 2 ಅಂತ ಕೊಡ್ತೀನಿ. ಫಸ್ಟ್ ನಿಮ್ಗೆ ಇದನ್ನ ಅರ್ಥ ಮಾಡಿಸ್ಬೇಕಿತ್ತು,
ಇನ್ಸರ್ಟ್ ಡಿಲೀಟ್ ರೋ ಮತ್ತೆ ಕಾಲಮ್ ಯಾವ ತರ ಆಗುತ್ತೆ ಅಂತ. ಈಗ ಇನ್ನೊಂದು ಮೆಥಡ್ ಹೇಳಿ. ಇಲ್ಲೇನಿದೆ ಎಂಟೈರ್ ಕಾಲಮ್ ಅಂತ ನಾನು ಏನ್ ಮಾಡ್ತೀನಿ, WKS ಇನ್ಸರ್ಟ್ ಡಿಲೀಟ್ ಡಾಟ್, ಇಲ್ಲ ಏನ್ ಮಾಡಿದೆ ರೇಂಜ್ E1 ಅಂತ ಏನ್ ಕೊಟ್ಟಿದ್ದೆ, ಇಲ್ಲಿ ಏನ್ ಮಾಡ್ತೀನಿ ರೇಂಜ್ ಆಫ್ ಇ ಇಂದ ಈ ತರ ಕೊಟ್ಬಿಡ್ತೀನಿ. ಇಲ್ಲಿ ನನಗೆ ರೋ ನಂಬರ್ ಕೂಡ ಅವಶ್ಯಕತೆ ಇಲ್ಲ, E to E ಅಂತ ಕೊಡ್ತೀನಿ ಡಾಟ್. ಇಲ್ಲಿ ಎಂಟೈರ್ ಕಾಲಮ್ ಕೊಡೋ ಅವಶ್ಯಕತೆ ಇಲ್ಲ, ನಾನು ಬರೀ ಇನ್ಸರ್ಟ್ ಅಂತ ಕೂಡ ಕೊಡಬಹುದು. ಸೊ ಇದು ಒಂದೇ. ಈಗ ನಾನು F5 ಅಂತ ಕೊಟ್ರೆ ನೋಡಿ ಎಂಟೈರ್ ಕಾಲಮ್ ಇನ್ಸರ್ಟ್ ಆಗುತ್ತೆ. ಇದೇ ರೀತಿ ಡಿಲೀಟ್ ಕೂಡ ಮಾಡಬಹುದು. ಕಾಪಿ ಮಾಡ್ಕೊತೀನಿ ನೋಡಿ, ಇಲ್ಲಿ ಪೇಸ್ಟ್ ಮಾಡಿರ್ತೀನಿ. ಇಲ್ಲಿ ಡಿಲೀಟ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಏನಕ್ಕೆ ಎಂಟೈರ್ ಕಾಲಮ್ ಕೊಡೋ ಅವಶ್ಯಕತೆ ಇಲ್ಲ ಅಂದ್ರೆ ನಾನು ಸ್ಪೆಸಿಫೈ ಮಾಡಿದ್ದೀನಿ ಇ ಇಂದ ಈ ಕಂಪ್ಲೀಟ್ ಕಾಲಮ್ ಅಂತ. ಇದನ್ನ F5 ಅಂತ ಮಾಡಿದ್ರೆ ನೋಡಿ ಡಿಲೀಟ್. ಮಲ್ಟಿಪಲ್ ಕಾಲಮ್ಸ್ಗೂ ಅದೇ ರೀತಿ ಮಾಡಬಹುದು. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಇನ್ಸರ್ಟ್ ಕಾಲಮ್ ಮಲ್ಟಿಪಲ್ ಸಬ್ ಇನ್ಸರ್ಟ್ ಕಾಲಮ್ ಮಲ್ಟಿಪಲ್ ಅಂಡರ್ಸ್ಕೋರ್ ಮೆಥಡ್ 2 ಅಂತ ಕೊಡ್ತೀನಿ. ಈ ಮೆಥಡ್ 2 ಅಲ್ಲಿ ನಾನು ಏನ್ ಮಾಡ್ತೀನಿ, WKS ಇನ್ಸರ್ಟ್ ಡಿಲೀಟ್ ಡಾಟ್ ರೇಂಜ್ ಆಫ್ ಇಲ್ಲಿ E:G ಅಂತ ಕೊಟ್ಬಿಡ್ತೀನಿ ಡಾಟ್ ಇನ್ಸರ್ಟ್. ಎಂಟೈರ್ ಕಾಲಮ್ ಕೊಟ್ಟಿಲ್ಲ, F5. ಮತ್ತೆ ಇದನ್ನು ಡಿಲೀಟ್ ಮಾಡಬೇಕು ಅಂದ್ರೆ ಅದು ಕೂಡ ಸೇಮ್ ಅದೇ ರೀತಿ ಮಾಡಬಹುದು. ಇಲ್ಲಿ ಹೋಗ್ಬಿಟ್ಟು ಡಿಲೀಟ್, ಇಲ್ಲಿ ಡಿಲೀಟ್ ಅಂತ ಕೊಡ್ತೀನಿ ನೋಡಿ. ರನ್ ಮಾಡಿದ್ರೆ ಡಿಲೀಟ್ ಆಯ್ತು. ಸೇವ್ ಮಾಡೋಣ. ಸೊ ಇದು ಕಾಲಮ್ಗಾಯ್ತು. ರೋ ಕೂಡ ಅದೇ ತರ ಆಪ್ಷನ್ಸ್ ಇದೆ. ಇವಾಗ ನೋಡಿ ಇಲ್ಲಿ A7 ಅಂತ ಸ್ಪೆಸಿಫೈ ಮಾಡಿದ್ದೀನಿ. ಅದೇ ರೀತಿ ನಾನು ಇಲ್ಲಿ ಹೋಗ್ತೀನಿ ಮೆಥಡ್ 2 ಸಬ್ ಇನ್ಸರ್ಟ್ ರೋ ಅಂಡರ್ಸ್ಕೋರ್ ಸಿಂಗಲ್ ಬಟ್ ಮೆಥಡ್ 2 ಅಂತ ಕೊಡ್ತೀನಿ. WKS ಇನ್ಸರ್ಟ್ ಡಿಲೀಟ್ ರೇಂಜ್ ಆಫ್, ಇಲ್ಲೇನ್ ಮಾಡ್ತೀನಿ 7th ರೋ ಇನ್ಸರ್ಟ್ ಮಾಡಬೇಕು, 7:7 ಡಾಟ್ ಇನ್ಸರ್ಟ್ ಅಂತ ಕೊಡ್ತೀನಿ. ಇವಾಗ F5 ಅಂತ ಕೊಟ್ರೆ ನೋಡಿ ಡಿಲೀಟ್ ಮಾಡಬೇಕು. ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡಿಲೀಟ್ ಅಂತ ಮಾಡ್ತೀನಿ, ಇಲ್ಲಿ ಡಿಲೀಟ್ ಕೊಡ್ತೀನಿ. ಇವನ್ನ ರನ್ ಮಾಡಿದ್ರೆ ನೋಡಿ F5 ಅಂತ ಡಿಲೀಟ್ ಆಗುತ್ತೆ. ಅದೇ ರೀತಿ ಮಲ್ಟಿಪಲ್ಗೂ ಕೂಡ ಮಾಡಬಹುದು. ಸಬ್ ಇನ್ಸರ್ಟ್ ರೋ ಮಲ್ಟಿಪಲ್ ಮೆಥಡ್ 2. ಹೋಗ್ಬಿಟ್ಟು WKS ಇನ್ಸರ್ಟ್ ಡಿಲೀಟ್ ಡಾಟ್ ರೇಂಜ್ ಆಫ್ 7 ಇಂದ 10, ನಾನು ಈ ತರ ಕೊಡ್ತೀನಿ 7 to 10 ಡಾಟ್ ಎಂಟೈರ್ ರೋ ಡಾಟ್ ಇನ್ಸರ್ಟ್ ನೋಡಿ. ಇದನ್ನ F5 ಅಂತ ಮಾಡಿದ್ರೆ ಇಷ್ಟು ರೋ ಇನ್ಸರ್ಟ್ ಆಯ್ತು. ಮತ್ತೆ ಇದನ್ನ ನಾನು ಡಿಲೀಟ್ ಮಾಡಬೇಕು. ಇಲ್ಲಿ ಹೋಗ್ತೀನಿ ಪೇಸ್ಟ್ ಇಟ್, ಡಿಲೀಟ್, ಇಲ್ಲಿ ಡಿಲೀಟ್ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ಅದು ಡಿಲೀಟ್ ಆಯ್ತು. ಸೊ ಇದು ಒಂದು ಸ್ಪೆಸಿಫಿಕ್ ರೇಂಜಸ್ಗೆ. ಅಂದ್ರೆ ಇವಾಗ ನಂಗೊಂದು ಸೆಲ್ ಇದೆ, ನನಗಿಲ್ಲಿ ಇವಾಗ ಇ ಅಂದ್ರೆ ಇ ಅಲ್ಲೇ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಇದನ್ನೇನ್ ಮಾಡೋಣ ಅಂದ್ರೆ ಒಂದು ಚಿಕ್ಕದೊಂದು ಎಕ್ಸಾಂಪಲ್ ತಗೋಣ. ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತಾರೆ ಅವ್ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಇಲ್ಲಿ ಹೋಗ್ತೀನಿ ಇನ್ಸರ್ಟ್, ಇಲ್ಲಿ ಶೇಪ್ಸ್ ತಗೋತೀನಿ. ಶೇಪ್ಸ್ ತಗೊಂಡು ಒಂದು ಶೇಪ್ ತಗೋಣ. ಇಲ್ಲಿ ಏನ್ ಮಾಡ್ತೀನಿ, ಇದನ್ನ ಇಲ್ಲಿ ಇಡೋಣ. ಇದು ಪ್ಲಸ್ ಅಂತ ಕೊಡ್ತೀನಿ. ಪ್ಲಸ್ ಅಂದ್ರೆ ಇದು ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಕಾಲಮ್ ಇನ್ಸರ್ಟ್ ಆಗುತ್ತೆ. ಬೇಕಿದ್ರೆ ಫಾರ್ಮ್ಯಾಟ್ ಮಾಡ್ಕೊಳ್ಳೋಣ ಕ್ವಿಕ್ ಆಗಿ. ಓಲ್ಡ್ ಏರಿಯಲ್ ಸೆಂಟರ್ ಮತ್ತೆ ಮಿಡಿಲ್ ಮಾಡ್ತೀನಿ ನೋಡಿ. ಇವಾಗ ಇದು ಪ್ಲಸ್ ಅಂತಿದೆ. ಇದು ನಾನು ಕ್ಲಿಕ್ ಮಾಡಿದ್ರೆ ಒಂದು ಕಾಲಮ್ ಆಡ್ ಆಗಬೇಕು.
ಇದೇ ರೀತಿ ನಾನು ಏನ್ ಮಾಡ್ತೀನಿ, ಇನ್ನೊಂದು ತಗೋತೀನಿ, ಇದನ್ನ ಮೈನಸ್ ಅಂತ ಮಾಡೋಣ. ಇದನ್ನ ಪ್ಲಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಬೇಕಿದ್ರೆ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಕಾಲಮ್ ಇನ್ಸರ್ಟ್ ಆಗುತ್ತೆ, ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಕಾಲಮ್ ಡಿಲೀಟ್ ಆಗುತ್ತೆ. ಸೊ ಆ ತರ ಒಂದು ಕೋಡ್ ಇಲ್ಲಿ ನಾನು ನೋಡಿದ್ರೆ ಆಲ್ರೆಡಿ ಒಂದು ಕೋಡ್ ಬರ್ತೀನಿ, ಇನ್ಸರ್ಟ್ ಕಾಲಮ್ ಸಿಂಗಲ್ ಅಂತ. ಇದೇನ್ ಮಾಡುತ್ತೆ, ಕಾಲಮ್ E1 ನಲ್ಲಿ ಇನ್ಸರ್ಟ್ ಮಾಡುತ್ತೆ. ಇದನ್ನ ರೈಟ್ ಕ್ಲಿಕ್ ಮಾಡ್ತೀನಿ, ಅಸೈನ್ ಮ್ಯಾಕ್ರೋ, ಮತ್ತೆ ಆ ಮ್ಯಾಕ್ರೋ ಅಸೈನ್ ಮಾಡುತ್ತೆ. ಈಗ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಪ್ರೋಗ್ರಾಮ್ ನಾನು ಅಲ್ಲೋಗಿ ಎಫ್ ಐ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇಲ್ಲ ರನ್ ಆಗುತ್ತೆ. ಏನ್ ಮಾಡ್ತೀನಿ, ಇಲ್ಲೋಗಿ ಕ್ಲಿಕ್ ಮಾಡ್ತೀನಿ, ನೋಡಿ ಕಾಲಮ್ ಇ ಅಲ್ಲಿ ಇನ್ಸರ್ಟ್ ಇದೆ. ಯಾಕಂದ್ರೆ ಇಲ್ಲಿ ಪ್ರೋಗ್ರಾಮ್ ಏನಿದೆ E1 ಸ್ಪೆಸಿಫಿಕ್ ಆಗಿ ಈ ಕಾಲಮ್ ಅಲ್ಲೇ ಇನ್ಸರ್ಟ್ ಆಗುತ್ತೆ. ನೋಡಿ ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರೆ ಮತ್ತೊಂದ್ಸತಿ ಇನ್ಸರ್ಟ್ ಆಗುತ್ತೆ ಕಾಲಮ್ E1 ಅಲ್ಲಿ, ಇದು ಎಂಟೈರ್ ಕಾಲಮ್. ಈಗ ಎಲ್ಲ ಡಿಲೀಟ್ ಆಪ್ಷನ್ಗೂ ಬರ್ದಿದ್ದೀನಿ, ಡಿಲೀಟ್ E1 ಅಂತ. ರೈಟ್ ಕ್ಲಿಕ್, ಅಸೈನ್ ಮ್ಯಾಕ್ರೋ, ನಾನೇನ್ ಮಾಡ್ತೀನಿ, ಈಗ ಲೋಬಿಟ್ಟು ಕ್ಲಿಕ್ ಮಾಡಿದ್ರೆ E1 ನಲ್ಲಿ ಏನಿದೆ ಅದು ಕಾಲಮ್ E1 ಡಿಲೀಟ್ ಆಗ್ತಾ ಹೋಗುತ್ತೆ. ಬಟ್ ನನಗೆ ಬೇಕಾಗಿರೋದು ಈ ತರ ಅಲ್ಲ, ಯಾಕಂದ್ರೆ ಸ್ಪೆಸಿಫಿಕ್ ಆಗೋಯ್ತು. ನಾನು ಇನ್ಸರ್ಟ್ ಅನ್ಕೊಟ್ರೆ ಅವಾಗ ಇಲ್ಲೇ ಇನ್ಸರ್ಟ್ ಆಗುತ್ತೆ. ನನಗೆ ಏನ್ ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಲಮ್ HL ನಾನು ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಪ್ಲಸ್ ಮಾರ್ಕ್, ನನಗೆ ಕಾಲಮ್ ಇಲ್ಲಿ ಇನ್ಸರ್ಟ್ ಆಗಬೇಕು. ಅಥವಾ ನಾನು ಇಲ್ಲೆಲ್ಲೋ ಸೆಲೆಕ್ಟ್ ಮಾಡ್ತೀನಿ, ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ಸರ್ಟ್ ಆಗಬೇಕು. ಸೊ ಈ ರೀತಿ ಮಾಡ್ಬೇಕು ಅಂದ್ರೆ ನಾನು ಕೋಡ್ ನ ಸ್ವಲ್ಪ ಚೇಂಜ್ ಮಾಡ್ಬೇಕು. ಯಾವ ತರ ಚೇಂಜ್ ಮಾಡ್ಬೇಕು, ಇಲ್ಲಿ ಹೋಗ್ತೀನಿ, F11 ಇಲ್ಲಿ ನೋಡಿ ಇನ್ಸರ್ಟ್ ಡಿಲೀಟ್. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಇದನ್ನ ನೀವು ಡ್ಯಾಶ್ ಬೋರ್ಡ್ಸ್ ಅಲ್ಲಿ ಅಥವಾ ನಿಮ್ಮ ಟೆಂಪ್ಲೇಟ್ಸ್ ಅಲ್ಲಿ ಹೆಂಗ್ ಯೂಸ್ ಮಾಡಬಹುದು ಅಂತ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಸಬ್ ಇನ್ಸರ್ಟ್ ಕಾಲಮ್ ಆಕ್ಟಿವ್ ಸೆಲ್ ಅಂತ ಕೊಡ್ತೀನಿ. ನೋಡಿ ನಾನು ಏನ್ ಮಾಡ್ತೀನಿ, ಆಕ್ಟಿವ್ ಸೆಲ್ ಡಾಟ್ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್ ಅನ್ನು ಕೊಡ್ತೀನಿ. ಈ ಆಕ್ಟಿವ್ ಸೆಲ್ ಏನ್ ಮಾಡುತ್ತೆ ನೋಡಿ, ನಾನು ಇವಾಗ ಈ ಮ್ಯಾಕ್ರೋ ಇದೆಯಲ್ಲ ಇದನ್ನ ಈ ಪ್ಲಸ್ ಬಟನ್ ಅಸೈನ್ ಮಾಡ್ಬಿಡ್ತೀನಿ. ರೈಟ್ ಕ್ಲಿಕ್, ಅಸೈನ್ ಮ್ಯಾಕ್ರೋ. ಓಕೆ, ಯಾಕೆ ಇದಕ್ಕೆ ಈ ಮ್ಯಾಕ್ರೋ ಅಸೈನ್ ಮಾಡಿದೆ ಅಂದ್ರೆ, ಇಲ್ಲಾಂದ್ರೆ ಇದು ಪ್ರೀವಿಯಸ್ ಮ್ಯಾಕ್ರೋ ಏನಿತ್ತು ಆ ರೀತಿ ವರ್ಕ್ ಆಗುತ್ತೆ. ಆ ಪ್ರೀವಿಯಸ್ ಮ್ಯಾಕ್ರೋ ಏನಿತ್ತು, E1 ಡಾಟ್ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್, ಅವಾಗ ಇಲ್ಲೇ ಇನ್ಸರ್ಟ್ ಆಗ್ತಿರುತ್ತೆ. ಇದೇ ರೀತಿ ನಾನು ಡಿಲೀಟ್ಗೂ ಒಂದು ಕೋಡ್ ಬರ್ದ್ಬಿಡ್ತೀನಿ, ಡಿಲೀಟ್ ಆಕ್ಟಿವ್ ಸೆಲ್ ಆಯ್ತಾ. ಇಲ್ಲಿ ಡಿಲೀಟ್ ಅಂತ ಕೊಡೋಣ. ಇದನ್ನ ನಾವು ಡಿಲೀಟ್ ಸೆಲ್ಗೆ ಅಸೈನ್ ಮಾಡೋಣ. ರೈಟ್ ಕ್ಲಿಕ್, ಅಸೈನ್. ಈಗ ನೋಡಿ ನಾನು ಎಲ್ಲ ಸೆಲೆಕ್ಟ್ ಮಾಡ್ತೀನಿ, ಸೊ ಇಲ್ಲಿ ಐ. ಇವಾಗ ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಇನ್ಸರ್ಟ್ ಆಯ್ತು. ನಾನು ಇಲ್ಲಿ ಹೋಗ್ತೀನಿ, ನೋಡಿ ಕಾಲಮ್ G, ನೋಡಿ ಅದು ಹೆಂಗ್ ಇನ್ಸರ್ಟ್ ಆಗ್ತಿದೆ, ಆಕ್ಟಿವ್ ಸೆಲ್ ಅಂತ ಕೊಟ್ಟಿದ್ದೀನಿ, ಹಂಗಾಗಿ ಇಲ್ಲಿ ಇನ್ಸರ್ಟ್ ಆಗುತ್ತೆ. ಈಗ ನಾನು ಡಿಲೀಟ್ ಮಾಡ್ಬೇಕು, ನೋಡಿ ಇದು ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿಲೀಟ್, ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ತೀನಿ, ಡಿಲೀಟ್. ಸಿ ಈ ತರ ಇದು ಸಿಂಗಲ್ ಕಾಲಮ್ ಆಯ್ತು. ಮಲ್ಟಿಪಲ್ ಕಾಲಮ್ ನಾನು ಇನ್ಸರ್ಟ್ ಮಾಡ್ಬೇಕು ಅಥವಾ ಡಿಲೀಟ್ ಮಾಡ್ಬೇಕು. ನೋಡಿ ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ನೋಡಿ ಕಾಲಮ್ FG ಮತ್ತೆ H ಸೆಲೆಕ್ಟ್ ಮಾಡಿದ್ದೀನಿ, ಬಟ್ ಆಕ್ಟಿವ್ ಯಾವ ಸೆಲ್, F. ನಾನು ಈ ತರ ಮಲ್ಟಿಪಲ್ ಸೆಲ್ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದೇ ಕಾಲಮ್ ಇನ್ಸರ್ಟ್ ಆಗುತ್ತೆ. ಅಂದ್ರೆ ನಾನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ್ದು ಆಕ್ಟಿವ್ ಇರುತ್ತೆ ಅದು ಆಕ್ಟಿವ್ ಸೆಲ್ ಆಗುತ್ತೆ. ನೋಡಿ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಇದು ಆಕ್ಟಿವ್ ಸೆಲ್ ಅಂತ. ಈಗ ನಾನು ಪ್ಲಸ್ ಮಾರ್ಕ್ ಕೊಟ್ರೆ ನೋಡಿ ಇಲ್ಲಿ ಮಾತ್ರ ಇನ್ಸರ್ಟ್ ಆಗುತ್ತೆ. ನಾನು ಡಿಲೀಟ್ ಅಂತ ಕೊಟ್ರೆ ಇಲ್ಲಿ ಯಾವ್ದು ಆಕ್ಟಿವ್ ಇದೆ ಅದು ಮಾತ್ರ ಡಿಲೀಟ್ ಆಗುತ್ತೆ. ನೋಡಿ ಸೆಲೆಕ್ಟ್ ಮಾಡಿದ್ರೆ ಇದು ಆಕ್ಟಿವ್ ಇದೆ, ಇದು ಮಾತ್ರ ಡಿಲೀಟ್ ಆಗುತ್ತೆ. ನನ್ಗೆ ಏನಂದ್ರೆ ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇವಾಗ 4 ಕಾಲಮ್ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಅನ್ಕೊಟ್ರೆ 4 ಕಾಲಮ್ ಇನ್ಸರ್ಟ್ ಆಗಬೇಕು. ಈ ತರ ಮಾಡಬೇಕು ಅಂದ್ರೆ ನಾನೇನ್ ಮಾಡಬೇಕು, ಇಲ್ಲಿ ಹೋಗ್ಬಿಟ್ಟು ಸಬ್ ಇನ್ಸರ್ಟ್ ಕಾಲಮ್ ಅಂಡರ್ಸ್ಕೋರ್ ಸೆಲೆಕ್ಷನ್ ಅಂತ ಕೊಡ್ತೀನಿ. ಇವಾಗ ಸೆಲೆಕ್ಷನ್ ಡಾಟ್ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್ ಅಂತ ನೋಡಿ, ಸೆಲೆಕ್ಷನ್ ಡಾಟ್ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್. ಇದನ್ನ ಡಿಲೀಟ್ಗೂ ಕೊಟ್ಬಿಡೋಣ, ಇಲ್ಲಿ ಡಿಲೀಟ್, ಇಲ್ಲಿ ಡಿಲೀಟ್ ಅಂತ ಕೊಡ್ತೀನಿ. ಸರಿ,
ಇವಾಗ ಇದನ್ನ ಕಾಪಿ ಮಾಡ್ಕೊಂಡು ಇದನ್ನ ಅಸೈನ್ ಮಾಡ್ಬಿಡೋಣ. ರೈಟ್ ಕ್ಲಿಕ್, ಅಸೈನ್ ಮ್ಯಾಕ್ರೋ, ಮತ್ತೆ ಡಿಲೀಷನ್ ಇಲ್ಲಿ ಈ ಬ್ಲೂ ಬಟನ್ಗೆ ಅಸೈನ್ ಮ್ಯಾಕ್ರೋ ಅಸೈನ್. ಸರಿ, ಇವಾಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ GHI. ಇವಾಗ ಇದು ಕ್ಲಿಕ್ ಮಾಡಿದ್ರೆ ನೋಡಿ 3 ಕಾಲಮ್ ಇನ್ಸರ್ಟ್ ಆಯ್ತು. ಇಲ್ಲ ಒಟ್ಟು ಈ ಎರಡೇ ಕಾಲಮ್, ಲೆಟ್ಸ್ ಈ 2 ಕಾಲಮ್ ಸೆಲೆಕ್ಟ್ ಮಾಡ್ತೀನಿ. ಡಿಲೀಟ್ ಮಾಡಬೇಕು, ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಡಿಲೀಟ್ ನೋಡಿ. ಇದೇ ರೀತಿ ರೋಸ್ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ನಾನು ಏನ್ ಮಾಡ್ತೀನಿ, ಆಕ್ಟಿವ್ ಸೆಲ್ ಡಾಟ್ ಎಂಟೈರ್ ಕಾಲಮ್ ಬದಲು ಎಂಟೈರ್ ರೋ ಕೊಡ್ತೀನಿ. ಇಲ್ಲಿ ಸೆಲೆಕ್ಷನ್ ಡಾಟ್ ಎಂಟೈರ್ ಕಾಲಮ್ ಬದಲು ಎಂಟೈರ್ ರೋ ಕೊಡ್ತೀನಿ. ಸೊ ಅವಾಗ ಇಲ್ಲಿ ರೋ ಏನಿದೆ, ಆಕ್ಟಿವ್ ಸೆಲ್ ಡಾಟ್ ಎಂಟೈರ್ ರೋ ಡಾಟ್ ಇನ್ಸರ್ಟ್ ಅಂದ್ರೆ ನಾನು ಎಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅಲ್ಲಿ ಮಾತ್ರ ರೋ ಇನ್ಸರ್ಟ್ ಆಗುತ್ತೆ. ಮತ್ತೆ ಸೆಲೆಕ್ಷನ್ ಅಂದ್ರೆ ನಾನು ಎಷ್ಟು ರೋ ಸೆಲೆಕ್ಟ್ ಮಾಡ್ತೀನಿ ಅಷ್ಟು ರೋ ಇನ್ಸರ್ಟ್ ಅಥವಾ ಡಿಲೀಟ್ ಆಗುತ್ತೆ. ಸೊ ಈ ರೀತಿ ನೀವು ಮ್ಯಾಕ್ರೋಸ್ ನ ಪ್ಲಾನ್ ಮಾಡ್ಕೋಬಹುದು. ಇದು ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಕೂಡ ಈಸಿ ಅಂದ್ರೆ ಯೂಸ್ ಆಗುತ್ತೆ. ಯಾವ್ದಾದ್ರು ಒಂದು ಡ್ಯಾಶ್ ಬೋರ್ಡ್ ಮಾಡ್ತೀವಿ, ಇಲ್ಲಿ ಯಾವ್ದೋ ಒಂದು ಯೂಸರ್ ಕೊಡ್ತೀವಿ, ಅವ್ರೆಲ್ಲ ಜಸ್ಟ್ ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಕಾಲಮ್ ಇನ್ಸರ್ಟ್ ಆಗ್ಬಿಡುತ್ತೆ. ಅಂದ್ರೆ ಇವಾಗ ಇಲ್ಲೂ ಮಾಡ್ಬೋದು ಮ್ಯಾನ್ಯಲ್ ಆಗಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಕಾಲಮ್ ಅಂತೆಲ್ಲ. ಬಟ್ ಈ ತರ ಕಸ್ಟಮೈಸ್ ಕೊಟ್ರೆ ಅವಾಗ ಇನ್ನು ಚೆನ್ನಾಗಿರುತ್ತೆ. ಅಂದ್ರೆ ಇದೇನಂತ ಡಿಫಿಕಲ್ಟು ಅಲ್ಲ, ಜಸ್ಟ್ ಸೇ ಡಾಟ್ ಎಂಟೈರ್ ಕಾಲಮ್ ಆರ್ ಎಂಟೈರ್ ರೋ ಡಾಟ್ ಇನ್ಸರ್ಟ್. ಸೊ ಈ ರೀತಿ ನಾನು ಕಾಲಮ್ ಅಥವಾ ರೋನ ಇನ್ಸರ್ಟ್ ಮಾಡಿ. ಸರಿ, ನೆಕ್ಸ್ಟ್ ಇದನ್ನ ಜಸ್ಟ್ ಕಾಪಿ ಮಾಡ್ಕೋತೀನಿ, ಬಟ್ ಇದನ್ನ ಹೈಡ್ ಅನ್ಹೈಡ್ ಅಂತ ಮಾಡೋಣ. WKS ಹೈಡ್ ಅನ್ಹೈಡ್. ಈ ಬಟನ್ಸ್ ತೆಗೆದ್ಬಿಟ್ಟಿರ್ತೀನಿ ಸದ್ಯಕ್ಕೆ. ಹೈಡ್ ಅನ್ಹೈಡ್ ಅಂದ್ರೆ ಹೈಡಿಂಗ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಈಗ ಎಷ್ಟೊಂದು ಕಾಲಮ್ಸ್ ಇದೆ, ನಾನು ಇದನ್ನ ಹೈಡ್ ಮಾಡಬೇಕು ಯಾವ್ದಾದ್ರು, ಅಥವಾ ಮಲ್ಟಿಪಲ್ ಕಾಲಮ್ಸ್ ನ ಹೈಡ್ ಮಾಡಬೇಕು. ಈ ರೀತಿ ಮಾಡ್ಬೇಕು ನಾನು ಏನ್ ಮಾಡ್ತೀನಿ, Alt F11 ಇಲ್ಲಿ ಏನ್ ಮಾಡೋಣ ಅಂದ್ರೆ ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡ್ಯೂಲ್, ಇಲ್ಲಿ F4 ಅನ್ನು ಕೊಟ್ಬಿಟ್ಟು mod ಅಂಡರ್ಸ್ಕೋರ್ ಹೈಡ್ ಅನ್ಹೈಡ್ ಅಂತ ಕೊಟ್ಬಿಡ್ತೀನಿ. ಇಲ್ಲಿ ಇವಾಗ ಸಿಂಗಲ್ ಕಾಲಮ್ ಅಥವಾ ಮಲ್ಟಿಪಲ್ ಕಾಲಮ್, ಸಿಂಗಲ್ ರೋ ಅಥವಾ ಮಲ್ಟಿಪಲ್ ರೋ, ಹೈಡ್ ಅಂಡ್ ಅನ್ಹೈಡ್ ನೋಡೋಣ. ಇಲ್ಲಿ ಹೋಗ್ತೀನಿ, ಸಬ್ ಹೈಡ್ ಕಾಲಮ್ ಅಂಡರ್ಸ್ಕೋರ್ ಸಿಂಗಲ್. ಇವಾಗ ಒಂದು ಕಾಲಮ್ ನಾನು ಹೈಡ್ ಮಾಡ್ತೀನಿ. ಇಲ್ಲಿ ರೀನೇಮ್ ಮಾಡೋಣ, 4 ಕಾಪಿ ಪೇಸ್ಟ್ ಮಾಡ್ತೀನಿ. WKS hide unhide dot range of, let's say ನಾನಿಲ್ಲಿ ಕಾಲಮ್ E ಹೈಡ್ ಮಾಡಬೇಕು, E1 dot entire column dot hidden equals true. ನೋಡಿ, ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ಇನ್ಸರ್ಟ್ ಡಿಲೀಟ್ ಅಲ್ಲಿ ಸೇಮ್ ಇದೇ ಕೋಡ್ ಬರ್ತಿದೆ, ಅದೇ ರೇಂಜ್ ಎಂಟೈರ್ ಕಾಲಮ್, ಅಲ್ಲಿ ಡಾಟ್ ಇನ್ಸರ್ಟ್ ಅಂತ ಕೊಟ್ಟಿದೆ. ಬಟ್ ಈ ಕೋಡ್ ಅಲ್ಲಿ ಸೇಮ್ ಅದೇ ಕೋಡ್ ಇದೆ, ಬಟ್ ಇಲ್ಲಿ ಸ್ವಲ್ಪ ಮೆಥಡ್ ಚೇಂಜ್ ಇದೆ. ಅಲ್ಲಿ ಡಾಟ್ ಇನ್ಸರ್ಟ್ ಅಥವಾ ಡಿಲೀಟ್ ಇತ್ತು, ಇಲ್ಲಿ ನಾನು ಹಿಡನ್ ಅಂತ ಕೊಟ್ಟಿದ್ದೀನಿ, ಈಕ್ವಲ್ಸ್ ಟ್ರೂ. ಹಿಡನ್ ಈಕ್ವಲ್ಸ್ ಟ್ರೂ ಅಂತ ಕೊಟ್ರೆ ಅಂದ್ರೆ ಯು ಆರ್ ಹೈಡಿಂಗ್ ದಿ ಕಾಲಮ್, ನೀವು ಹೈಡ್ ಮಾಡ್ತಾ ಇದ್ದೀರಾ ಕಾಲಮ್ ನ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಇದರ ರನ್ ಮಾಡಿದ್ರೆ ನೋಡಿ ಕಾಲಮ್ ಈ ಹೈಡ್ ಆಗೋಯ್ತು. ಸರಿ, ಇದನ್ನ ಅನ್ಹೈಡ್ ಮಾಡಬೇಕು, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಅದನ್ನ ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಏನಂದ್ರೆ ಸೇಮ್ ಅದೇ ಕೋಡ್ ಮತ್ತೆ ಟೈಪ್ ಮಾಡೋ ಬದಲು ನಾನು ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಸ್ಮಾಲ್ ಚೇಂಜಸ್ ಮಾಡ್ತೀನಿ ಅಷ್ಟೇ. ನೋಡಿ, ಇಲ್ಲಿ ಪ್ರೋಗ್ರಾಮ್ ನೇಮ್ ಚೇಂಜ್ ಮಾಡಿದೆ, ಅನ್ಹೈಡ್ಗೆ ಇಲ್ಲಿ ಫಾಲ್ಸ್ ಅಂತ ಮಾಡಿದೆ. ನಾನು ಇವಾಗ ಇದನ್ನ ರನ್ ಮಾಡಿದ್ರೆ ಕಾಲಮ್ ಈ ಏನ್ ಹೈಡ್ ಆಗಿತ್ತಲ್ಲ ಅದು ಅನ್ಹೈಡ್ ಆಗ. ಸರಿ, ಮಲ್ಟಿಪಲ್ ಕಾಲಮ್ಸ್ ಇಲ್ಲಿ ಏನ್ ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊಳ್ಳೋಣ, ಮಲ್ಟಿಪಲ್. ರೈಟ್, ಇಲ್ಲಿ ಜಸ್ಟ್ ನಾನು ರೇಂಜ್ ಕೊಟ್ಬಿಡ್ತೀನಿ, E1 ಇಂದ G1 ವರೆಗೂ ಎಂಟೈರ್ ಕಾಲಮ್ ಡಾಟ್ ಹಿಡನ್ ಈಕ್ವಲ್ಸ್ ಟು. ಈಗ F5 ಅಂತ ಮಾಡಿದ್ರೆ ನೋಡಿ, E ಇಂದ G ವರೆಗೂ ಹೈಡ್ ಆಗೋಯ್ತು.
ಇದನ್ನ ಅನ್ಹೈಡ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಅನ್ಹೈಡ್ ಅಂತ ಕೊಡ್ತೀನಿ, ಇಲ್ಲಿ ಫಾಲ್ಸ್ ಅಂತ ಕೊಡ್ತೀನಿ. ರನ್ ಮಾಡಿ ನೋಡಿ, ಅನ್ಹೈಡ್. ರೈಟ್, ಇದು ಕಾಲಮ್ಸ್ ಆಯ್ತು. ಸಪೋಸ್ ಇಫ್ ಯು ವಾಂಟ್ ಟು ಹೈಡ್ ಅನ್ಹೈಡ್ ರೋಸ್, ಅವಾಗ ಏನ್ ಮಾಡ್ತೀನಿ, ಸಬ್ ಹೈಡ್ ರೋ ಕಾಮಾ ಸಿಂಗಲ್ wks hide unhide dot range of, ಇವ ನನಗೆ ರೋ ನಂಬರ್ ಇಂಪಾರ್ಟೆಂಟ್, ಸೇ a7 ಡಾಟ್ ಎಂಟೈರ್ ರೋ ಡಾಟ್ ಹಿಡನ್ ಈಕ್ವಲ್ಸ್ ಟ್ರೂ. ರನ್ ಮಾಡಿದ್ರೆ ನೋಡಿ ರೋ ನಂಬರ್ 7 ಹೈಡ್ ಆಗುತ್ತೆ. ಅನ್ಹೈಡ್ ಮಾಡಬೇಕು ಅಂದ್ರೆ ಅದನ್ನೇ ಜಸ್ಟ್ ಕಾಪಿ ಮಾಡ್ಕೋತೀನಿ, ಇಲ್ಲಿ ಹೋಗ್ಬಿಟ್ಟು ಅನ್ಹೈಡ್, ಇಲ್ಲಿ ಫಾಲ್ಸ್ ಅಂತ ಕೊಟ್ಬಿಡು. ಸೊ ರನ್ ಮಾಡಿದ್ರೆ ನೋಡಿ ಅನ್ಹೈಡ್. ಮಲ್ಟಿಪಲ್ ರೋಸ್ ಅದೇ ರೀತಿ ನಾನು ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊಂಡು ಇಲ್ಲಿ ಮಲ್ಟಿಪಲ್ A7 ಇಂದ A10 ಅಂತ ಕೊಡ್ತೀನಿ ನೋಡಿ. ಇಲ್ಲಿ ರನ್ ಮಾಡಿದ್ರೆ A7 ಇಂದ A10 ವರೆಗೂ ಹೈಡ್ ಆಗುತ್ತೆ. ರೈಟ್, ಅನ್ಹೈಡ್ ಮಾಡ್ತೀನಿ, ಕಾಪಿ, ಇಲ್ಲಿ ಹೋಗ್ಬಿಟ್ಟು ಅನ್ಹೈಡ್, ಇಲ್ಲಿ ಫಾಲ್ಸ್ ಅಂತ ಕೊಡ್ತೀನಿ, F5 ಸಿ ಅನ್ಹೈಡ್. ಸೊ ಈ ರೀತಿ ನಾನು ಹೈಡ್ ಮತ್ತೆ ಅನ್ಹೈಡ್ ಕೂಡ ಮಾಡಬಹುದು. ಸೊ ನಾನು ಮೊದಲೇ ಹೇಳಿದೆ, ಇಲ್ಲಿ ನನಗೆ ಮೇನ್ ಈ ರೇಂಜ್ ಏನಿದೆ ಅದನ್ನ ತಗೊಂಡ್ರೆ ನೆಕ್ಸ್ಟ್ ಬಾಕಿ ಎಲ್ಲ ನನಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲೆ ಆ ಮೆಥಡ್ಸ್ ಅಥವಾ ಪ್ರಾಪರ್ಟೀಸ್ ಏನಿದೆ ಅದನ್ನ ಸ್ಪೆಸಿಫೈ ಮಾಡ್ತಾ ಹೋಗ್ಬೋದು. ರೈಟ್, ಇದು ಒಂದು ಹೈಡಿಂಗ್ ಅಂಡ್ ಅನ್ಹೈಡಿಂಗ್. ನೆಕ್ಸ್ಟ್ ಒಂದು ಕ್ಲಿಯರಿಂಗ್. ನನಗೆ ಇದನ್ನೇ ಮತ್ತೆ ಕಾಪಿ ಮಾಡ್ಕೋತೀನಿ, ಕ್ಲಿಯರ್. ಇಲ್ಲಿ ಹೋಗ್ಬಿಟ್ಟು ಇದನ್ನು ರಿನೇಮ್ ಮಾಡ್ಬಿಡೋಣ, ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡ್ಯೂಲ್, mod ಅಂಡರ್ಸ್ಕೋರ್ ಕ್ಲಿಯರ್ ಅಂತ ಕೊಡ್ತೀನಿ. ಕ್ಲಿಯರ್ ಅಂದ್ರೆ ಇಲ್ಲಿ ಡೇಟಾ ಇದೆ, ಈ ಡೇಟಾ ನಾನು ಕ್ಲಿಯರ್ ಮಾಡಬೇಕು. ಸೊ ಕ್ಲಿಯರ್ ಮಾಡ್ಬೇಕಾದ್ರೆ ಒಂದು ನಾನು ಫುಲ್ ಕಂಪ್ಲೀಟ್ ಡೇಟಾ ವಿತ್ ಫಾರ್ಮ್ಯಾಟ್ಸ್ ನ ಕ್ಲಿಯರ್ ಮಾಡಬಹುದು, ಇಲ್ಲಾಂದ್ರೆ ಬರೀ ಡೇಟಾನು ಕ್ಲಿಯರ್ ಮಾಡಬಹುದು. ಫಸ್ಟ್ ಇದು ನೋಡೋಣ. ಇಲ್ಲಿ ಹೋಗ್ಬಿಟ್ಟು ಸಬ್ ಕ್ಲಿಯರ್ ಡೇಟಾ ಅಂಡರ್ಸ್ಕೋರ್ ಕ್ಲಿಯರ್, wks ಕ್ಲಿಯರ್ ಡಾಟ್ ರೇಂಜ್ ಆಫ್, ನಾನು ಏನ್ ಮಾಡ್ತೀನಿ, ಇಲ್ಲಿಂದ K5 ಇಂದ K15 ವರೆಗೂ, K5 K15 ಡಾಟ್ ಕ್ಲಿಯರ್ ಅಂತ ಕೊಡ್ತೀನಿ. ನಾನು ಇದನ್ನ ರನ್ ಮಾಡಿದ್ರೆ ನೋಡಿ ಎಂಟೈರ್ ಕಾಲಮ್ ಇಲ್ಲಿ ಏನಿದೆ ವಿತ್ ಫಾರ್ಮ್ಯಾಟ್ಸ್ ಕ್ಲಿಯರ್ ಆಗೋಯ್ತು. ಮತ್ತೆ ಇದನ್ನ ಕಾಪಿ ಮಾಡ್ಕೊತೀನಿ, ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿರ್ತೀನಿ, 2015 ಮಾಡೋಣ. ಇವಾಗ ನೋಡಿ ಇದೇ ಕೋಡ್ ನಾನು ಕಾಪಿ ಮಾಡ್ಕೊತೀನಿ, ಪೇಸ್ಟ್ ಮಾಡ್ಬಿಟ್ಟು ಕ್ಲಿಯರ್ ಕಂಟೆಂಟ್ಸ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಇದೇ ಕಾಲಮ್ ನಾನು ಫಸ್ಟ್ ಕ್ಲಿಯರ್ ಮಾಡಿದಾಗ ಈ ಫಾರ್ಮ್ಯಾಟ್ಸ್ ಇಂದ ಹಿಡಿದು ಡೇಟಾ ಇಂದ ಹಿಡಿದು ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಇವಾಗ ನಾನು ಏನ್ ಮಾಡ್ತಾ ಇದೀನಿ, ಕ್ಲಿಯರ್ ಕಂಟೆಂಟ್ಸ್ ಅಂತ ಕೊಡ್ತೀನಿ. ಇದನ್ನ ರನ್ ಮಾಡಿ ನೋಡೋಣ. F5 ನೋಡಿ ಫಾರ್ಮ್ಯಾಟ್ಸ್ ಹಾಗೆ ಇದೆ, ಕಂಟೆಂಟ್ಸ್ ಮಾತ್ರ ಕ್ಲಿಯರ್ ಆಗಿದೆ. ಸೊ ಕ್ಲಿಯರ್ ಅಂದ್ರೆ ಕಂಪ್ಲೀಟ್ ಕ್ಲಿಯರ್ ಆಗ್ಬಿಡುತ್ತೆ ವಿತ್ ಫಾರ್ಮ್ಯಾಟ್ಸ್. ಕ್ಲಿಯರ್ ಕಂಟೆಂಟ್ಸ್ ಏನ್ ಮಾಡುತ್ತೆ, ಬರೀ ಕಂಟೆಂಟ್ಸ್ ಮಾತ್ರ ಕ್ಲಿಯರ್ ಮಾಡುತ್ತೆ. ಅಂದ್ರೆ ನನಗೆ ಅಕಸ್ಮಾತ್ ಏನಾದ್ರೂ ಡೇಟಾ ಕ್ಲಿಯರ್ ಮಾಡಬೇಕು ವಿತ್ ಫಾರ್ಮ್ಯಾಟ್ಸ್, ಅವಾಗ ನಾನು ಕ್ಲಿಯರ್ ತಗೋತೀನಿ. ಇಲ್ಲ ನಾನು ಬರೀ ಡೇಟಾ ಅಷ್ಟೇ ನಾನು ರಿಮೂವ್ ಮಾಡಬೇಕು, ಫಾರ್ಮ್ಯಾಟ್ಸ್ ಎಲ್ಲ ಹಾಗೆ ರಿಟೈನ್ ಮಾಡ್ತೀನಿ ಅಂದ್ರೆ
ಕ್ಲಿಯರ್ ಕಂಟೆಂಟ್ಸ್ ಕೊಡು. ರೈಟ್. ನೆಕ್ಸ್ಟ್ ಒಂದು ಸಪೋಸ್ ನನಗೆ ಕೆಲವೊಂದು ಲಿಂಕ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಲಿಂಕ್ ಅಂದ್ರೆ ಹೈಪರ್ ಲಿಂಕ್ಸ್. ಸೇ ರೈಟ್ ಕ್ಲಿಕ್, ಇಲ್ಲಿ ಲಿಂಕ್ ಅಂತ ಇರುತ್ತೆ. ನಾ ಏನ್ ಮಾಡ್ತೀನಿ, ರ್ಯಾಂಡಮ್ ಆಗಿ ಒಂದಷ್ಟು ಲಿಂಕ್ಸ್ ಎಲ್ಲ ಒಂದ್ ಕಡೆ ಕೊಟ್ಬಿಟ್ಟಿರ್ತೀನಿ. ಅಥವಾ ಕೆಲವು ಟೈಮ್ ನಾನು ಕಾಪಿ ಪೇಸ್ಟ್ ಮಾಡ್ಕೋತೀನಿ ಅದೊಂದು ವೆಬ್ಸೈಟ್ ಇಂದ, ಅಲ್ಲಿಂದ ಕೂಡ ಲಿಂಕ್ಸ್ ಬಂದು ಅಲ್ಲಿ ಅಪ್ಲೈ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಕ್ವಿಕ್ ಆಗಿ ಜಸ್ಟ್ ವಿತ್ ಇನ್ ಶೀಟ್ಸ್ ಅಲ್ಲೇ ನಾನು ಒಂದಷ್ಟು ಲಿಂಕ್ಸ್ ಕೊಡ್ತೀನಿ. ನೋಡಿ, ಇದು ಇವಾಗ ನಾನು ಕ್ಲಿಕ್ ಮಾಡಿದ್ರೆ ಅದು ಬೇರೆ ಯಾವುದೋ ಶೀಟ್ಗೆ ಹೋಗುತ್ತೆ. ಅಂದ್ರೆ ಅದನ್ನ ಹೈಪರ್ ಲಿಂಕ್ ಇರುತ್ತೆ. ಹೈಪರ್ ಲಿಂಕ್ ಅಂದ್ರೆ ನನಗೆ ವೆಬ್ಸೈಟ್ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಒಂದು ವೆಬ್ ಅಡ್ರೆಸ್ ಆಗಿರ್ಬೋದು, ಅಥವಾ ಈ ಶೀಟ್ಸ್ ಅಲ್ಲೇನೆ ಬೇರೆ ಬೇರೆ ಶೀಟ್ಸ್ ರೆಫರ್ ಮಾಡಿರ್ಬೋದು. ಸೊ ಇದನ್ನ ನಾನು ಹೇಗೆ ರಿಮೂವ್ ಮಾಡ್ಬೋದು ಅಂದ್ರೆ, ಆಲ್ರೆಡಿ ನನಗೆ ಟೇಬಲ್ ಅಲ್ಲಿ ಅದು ಕಂಟೆಂಟ್ಸ್ ಅಲ್ಲಿ ಲಿಂಕ್ಸ್ ಇದೆ, ಅದನ್ನ ನಾನು ರಿಮೂವ್ ಮಾಡಬೇಕು. ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಸಬ್ ಕ್ಲಿಯರ್ ಡೇಟಾ ಅಂಡರ್ಸ್ಕೋರ್ ಹೈಪರ್ ಲಿಂಕ್ಸ್. ಇಲ್ಲಿ ಹೈಪರ್ ಲಿಂಕ್ಸ್ ಇದ್ರೆ ಹೆಂಗ್ ಇದು ಕ್ಲಿಯರ್ ಮಾಡಬಹುದು. WKS ಕ್ಲಿಯರ್ ಡಾಟ್ ರೇಂಜ್ ಆಫ್, ನಾನೇನ್ ಮಾಡ್ತೀನಿ, ಈ ಎಂಟೈರ್ ಟೇಬಲ್ ತಗೊಂಡ್ಬಿಡ್ತೀನಿ. ಇಲ್ಲಿಂದ D5 ಇಂದ K15, D5 ಟು K15 ಡಾಟ್ ಕ್ಲಿಯರ್. ಇಲ್ಲಿ ಹೈಪರ್ ಲಿಂಕ್ಸ್ ಅಂತ ಇರುತ್ತೆ ನೋಡಿ. ನಾನು ಇವಾಗ ಹೈಪರ್ ಲಿಂಕ್ಸ್ ಇರೋ ಸೆಲ್ಗೆ ಅಲ್ಲಿ ಮೂವ್ ಮಾಡಿದ್ರೆ ಕರ್ಸರ್ ಹ್ಯಾಂಡ್ ಸಿಂಬಲ್ ಬಂದ್ಬಿಡುತ್ತೆ ಇಲ್ಲಿ. ಮತ್ತೆ ನನ್ಗೆ ಇಲ್ಲಿ ಏನೋ ಒಂದು ಇದೆಲ್ಲ ಬರುತ್ತೆ, ಅಂದ್ರೆ ಒಂದು ಸ್ಕ್ರೀನ್ ಟಿಪ್ ಇದು. ಸೊ ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ರನ್ ಮಾಡಿದ್ರೆ ನೋಡಿ, ನಾನು ಇಲ್ಲಿ ಹೋಗಿ ನೋಡೋದು ನೋಡಿ, ಹೈಪರ್ ಲಿಂಕ್ ಹೊರಟೋಯ್ತು. ಫಾರ್ಮ್ಯಾಟ್ ಇರುತ್ತೆ ಬಟ್ ಹೈಪರ್ ಲಿಂಕ್ ಹೊರಟೋಯ್ತು. ಈ ರೀತಿ ನಾನು ಹೈಪರ್ ಲಿಂಕ್ ಕೂಡ ತೆಗಿಬಹುದು. ಲೆಟ್ಸ್ ಇಲ್ಲಿ ಒಂದು ಕಮೆಂಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಕಮೆಂಟ್ ಅಂದ್ರೆ ನೋಟ್ಸ್. ಇಲ್ಲೇನೋ ಒಂದು ನೋಟ್ಸ್ ಇರುತ್ತೆ, ಟೈಪ್ ಆಫ್ ಸೇ ಪ್ರಾಡಕ್ಟ್ ಅಂತ ಕೊಟ್ಟಿರ್ತೀನಿ. ಮತ್ತಿಲ್ಲಿ ರೈಟ್ ಕ್ಲಿಕ್, ಸೇ ಸೇಲ್ಸ್ ಡೇಟಾ, ಏನೋ ಒಂದು ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನೀವು ನೋಟ್ ಸುಮ್ಮನೆ ರ್ಯಾಂಡಮ್ ಆಗಿ ಒಂದಷ್ಟು ಕ್ರಿಯೇಟ್ ಮಾಡ್ಕೋತೀನಿ. ಈಗ ನೋಟ್ ಮತ್ತಿಲ್ಲಿ ಸೊ ರ್ಯಾಂಡಮ್ ಆಗಿ ನಾನು ಇಲ್ಲೆಲ್ಲ ಕೊಟ್ಟಿರ್ತೀನಿ. ರೈಟ್ ನೋಡಿ, ಇಲ್ಲಿ ಎಷ್ಟೊಂದು ಕಡೆ ರೆಡ್ ಮಾರ್ಕ್ ಇದೆ. ರೆಡ್ ಮಾರ್ಕ್ ಬಂದು ಕಮೆಂಟ್ಸ್ ಅಂತೇಳಿ. ಇವಾಗ ಅದನ್ನ ನೋಟ್ಸ್ ಅಂತ ಕರೀತಾರೆ. ನಾನೇನ್ ಮಾಡ್ತೀನಿ, ಈಗ ಅದನ್ನ ಕ್ಲಿಯರ್ ಮಾಡೋದು. ಸೊ ಸಬ್ ಕ್ಲಿಯರ್ ಡೇಟಾ ಅಂಡರ್ಸ್ಕೋರ್ ಕ್ಲಿಯರ್ ಕಮೆಂಟ್ಸ್ ಅಂತ ಕೊಟ್ಟಿರ್ತೀನಿ. ಸೊ ಇಲ್ಲಿ ಹೆಂಗ್ ಮಾಡ್ತೀನಿ, WKS ಕ್ಲಿಯರ್ ಡಾಟ್ ರೇಂಜ್ ಆಫ್ D5 to K15 ಡಾಟ್ ಕ್ಲಿಯರ್ ಕಮೆಂಟ್ಸ್ ಅಂತ ಕೊಡ್ತೀನಿ. ಸೊ ಕ್ಲಿಯರ್ ಕಮೆಂಟ್ಸ್ ಅಂತ ಕೊಟ್ಬಿಟ್ಟು ನಾನು ರನ್ ಅಂತ ಕೊಟ್ರೆ ನೋಡಿ, ಎಲ್ಲ ಕಮೆಂಟ್ಸ್ ಏನ್ ಹಾಕಿರ್ತೀನಿ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ನಾನು ಒಂದೊಂದನ್ನೇ ಮ್ಯಾನ್ಯಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ನನ್ಗೆ ಅಕಸ್ಮಾತ್ ಆಗಿ ಎಂಟೈರ್ ಶೀಟ್ ಅಲ್ಲಿ ಇದ್ರು ಕೂಡ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಇದು ಕ್ಲಿಯರ್ ವಿತ್ ಸ್ಪೆಸಿಫಿಕ್ ಅಂದ್ರೆ ರೇಂಜ್. ಕೆಲವು ಟೈಮ್ ಏನಾಗುತ್ತೆ, ನನಗೆ ಗೊತ್ತಿಲ್ಲ, ಇಡೀ ಶೀಟ್ ಅಲ್ಲೆಲ್ಲ ಎಲ್ಲೆಲ್ಲೋ ಲಿಂಕ್ಸ್ ಇರುತ್ತೆ, ಅಥವಾ ಇಡೀ ಶೀಟ್ ಅಲ್ಲಿ ಎಲ್ಲೋ ಕಮೆಂಟ್ಸ್ ಇರುತ್ತೆ, ನಾ ಅದನ್ನೆಲ್ಲ ತೆಗಿಬೇಕು. ಅಥವಾ ನನಗೆ ಡೇಟಾ ಇದೆ, ಆ ಕಂಪ್ಲೀಟ್ ಶೀಟ್ ಅಲ್ಲಿರೋ ಡೇಟಾ ಎಲ್ಲ ನಾನು ಕ್ಲಿಯರ್ ಮಾಡ್ಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ಕ್ಲಿಯರ್ ಡೇಟಾ ಸೇ ಕಮೆಂಟ್ಸ್ ಇನ್ ಎಂಟೈರ್ ಶೀಟ್. ಓಕೆ, ಅಂದ್ರೆ ಎಂಟೈರ್ ಶೀಟ್ ಅಲ್ಲಿ ನಾನು ಈ ಕಮೆಂಟ್ಸ್ ನ ತೆಗಿಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು WKS ಕ್ಲಿಯರ್ ಡಾಟ್ ಸೆಲ್ಸ್ ಅಂತ ಕೊಡ್ತೀನಿ. ಈ ಸೆಲ್ಸ್ ಅಂತ ಕೊಟ್ರೆ ಅಂದ್ರೆ ಎಂಟೈರ್ ಶೀಟ್ ಸೆಲ್ಸ್ ಡಾಟ್ ಕ್ಲಿಯರ್ ಕಮೆಂಟ್ಸ್ ಅಂತ ಕೊಡ್ತೀನಿ ನೋಡಿ. WKS ಕ್ಲಿಯರ್ ಡಾಟ್ ಸೆಲ್ಸ್ ಡಾಟ್ ಕ್ಲಿಯರ್ ಕಮೆಂಟ್ಸ್. ಇವಾಗ ನಾನು FI ಅಂತ ಕೊಟ್ರೆ ಇಡೀ ಶೀಟ್ ಅಲ್ಲಿ ಎಲ್ಲಾದ್ರೂ ಇರಲಿ, ಇಲ್ಲೆಲ್ಲೋ ಒಂದ್ ಕಡೆ ಕಮೆಂಟ್ ಇರುತ್ತೆ, ಇದನ್ನ ಜಸ್ಟ್ ಕಾಪಿ ಮಾಡ್ಕೋತೀನಿ. ನೀವೆಲ್ಲಾದ್ರೂ ಕೊಡಿ, ಬರೀ ಟೇಬಲ್ ಅಲ್ಲ ಅಂತ ಅಲ್ಲ. ರೈಟ್, ಕ್ಲೌಡ್ ಇವಾಗ FI ಅಂತ ಕೊಟ್ರೆ ನೋಡಿ, ಎಲ್ಲಿದ್ರು ಅದು ಕ್ಲಿಯರ್ ಆಗುತ್ತೆ.
ಸೊ ಈ ರೀತಿ ಇದು ಒಂದು ಕ್ಲಿಯರ್ ಕಮೆಂಟ್ಸ್ ಅಂದ್ರೆ ಎಂಟೈರ್ ಶೀಟ್ಗೆ. ಈಗ ನನಗೆ ಎಂಟೈರ್ ಶೀಟ್ ಅಲ್ಲಿ ನಾನು ಡೇಟಾ ಕ್ಲಿಯರ್ ಮಾಡ್ಬೋದು, ಕಂಪ್ಲೀಟ್ ಡೇಟಾ. ಸೊ ಅವನ್ ಏನ್ ಮಾಡ್ಬೋದು, ಇಲ್ಲಿ ಇದೆಲ್ಲ ಇದೆ ಡಾಟ್ ಕ್ಲಿಯರ್ ಅಂತ. ಅದೇ ರೀತಿ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ಕಂಟೆಂಟ್ಸ್ ಅಂತ ಕೊಡ್ತೀನಿ, ಇಲ್ಲಿ ಡಾಟ್ ಕ್ಲಿಯರ್ ಅಂತ ಕೊಟ್ರೆ ವಿತ್ ಫಾರ್ಮ್ಯಾಟ್ಸ್ ಕಂಪ್ಲೀಟ್ ಏನಿದೆ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ. ಇಲ್ಲ ನಂಗೆ ಬರೀ ಕಂಟೆಂಟ್ಸ್ ಅಷ್ಟೇ ಡಿಲೀಟ್ ಆಗ್ಬೇಕು ಅಂದ್ರೆ ಕ್ಲಿಯರ್ ಕಂಟೆಂಟ್ಸ್ ಅಂತ ಕೊಡ್ಬೋದು. ಅಂದ್ರೆ ಡಬ್ಲಿಕೇಸ್ ಡಾಟ್ ಸೆಲ್ಸ್ ಅಂತ ಕೊಟ್ರೆ ಇಡೀ ಶೀಟ್ ಅಲ್ಲಿ ಎಲ್ಲಿದ್ರು ಅದು ಹೊರಟೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಇವಾಗ F5 ಅಂತ ಮಾಡ್ತೀನಿ ನೋಡಿ, ಎಂಟೈರ್ ಶೀಟ್ ಅಲ್ಲಿ ಏನಿದೆ ಡೇಟಾ ಎಲ್ಲ ಕಂಪ್ಲೀಟ್ ರಿಮೂವ್ ಆಗ್ಬಿಡುತ್ತೆ. ಆ ರೀತಿ ಓಕೆನಾ, ಇದು ಒಂದು ಕ್ಲಿಯರ್. ರೈಟ್, ನೆಕ್ಸ್ಟ್ ಬಂದು ಶೀಟ್. ಶೀಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇವಾಗ ನನಗೆ ಇಲ್ಲೊಂದು ಶೀಟ್ ಇದೆ, ನಾನು ಶೀಟ್ಸ್ ನ ಇನ್ಸರ್ಟ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು. ಸೊ ಅವಾಗ ನಾನು ಏನ್ ಮಾಡ್ಬೋದು, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡಿ, F4 mod ಅಂಡರ್ಸ್ಕೋರ್ ಶೀಟ್ಸ್ ಅಂತ ಕೊಡ್ತೀನಿ. ಈಗ ನನಗೆ ಒಂದು ಶೀಟ್ ಇನ್ಸರ್ಟ್ ಆಗಬೇಕು ಅಥವಾ ಶೀಟ್ ಡಿಲೀಟ್ ಆಗಬೇಕು. ಸೊ ಅವಾಗ ನಾನು ಯಾವ ತರ ಇನ್ಸರ್ಟ್ ಮಾಡಬೇಕು, ಯಾವ ತರ ಡಿಲೀಟ್ ಮಾಡಬೇಕು ಅದನ್ನ ನೋಡಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಸಬ್ ಇಲ್ಲಿ ಹೋಗ್ಬಿಟ್ಟು ಇವಾಗ ಇನ್ಸರ್ಟ್ ಶೀಟ್. ಓಕೆ, ಜಸ್ಟ್ ಶೀಟ್ಸ್ ಡಾಟ್ ಆಡ್ ಅಂತ ಕೊಟ್ರೆ ಸಾಕು. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು F5 ಅಂತ ಕೊಡ್ತೀನಿ ನೋಡಿ, ಒಂದ್ ಶೀಟ್ ಇನ್ಸರ್ಟ್ ಆಗುತ್ತೆ. ಬಟ್ ಈ ಶೀಟ್ ಎಲ್ಲಿ ಇನ್ಸರ್ಟ್ ಆಗುತ್ತೆ, ನಾನು ಯಾವ ಶೀಟ್ ಸೆಲೆಕ್ಟ್ ಮಾಡಿರ್ತೀನಿ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೆಲ್ಲೋ ಒಂದ್ ಕಡೆ ಇರ್ತೀನಿ ನೋಡಿ, ಇಲ್ಲಿರ್ತೀನಿ, ನಾನು ಇಲ್ಲಿ ಹೋಗ್ಬಿಟ್ಟು F5 ಅಂತ ಕೊಟ್ರೆ ನೋಡಿ ಒಂದ್ ಶೀಟ್ ಇನ್ಸರ್ಟ್ ಆಯ್ತು. ಈ ಶೀಟ್ ಎಲ್ಲಿ ಇನ್ಸರ್ಟ್ ಆಗುತ್ತೆ ಅಂದ್ರೆ, ನನ್ಗೆ ಎಲ್ಲಿ ಆಕ್ಟಿವ್ ಶೀಟ್ ಇರುತ್ತೆ ಬಿಫೋರ್ ದಟ್ ಶೀಟ್, ಆ ಶೀಟ್ ಬಿಫೋರ್ ಏನಿದೆ ಅದ್ರಲ್ಲಿ ಇನ್ಸರ್ಟ್ ಆಗ್ಬಿಡುತ್ತೆ. ಓಕೆ, ಇವಾಗ ನನಗೆ ಶೀಟ್ ಆಫ್ಟರ್ ದಿಸ್ ಶೀಟ್ ಇನ್ಸರ್ಟ್ ಅಂದ್ರೆ ನನ್ಗೆ ಎಲ್ಲಿ ಆಕ್ಟಿವ್ ಶೀಟ್ ಇರುತ್ತೆ ಆ ಶೀಟ್ ಆದ್ಮೇಲೆ ಇನ್ಸರ್ಟ್ ಆಗ್ಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಓಕೆ, ಸೊ ಶೀಟ್ ನಾನು ಇನ್ಸರ್ಟ್ ಮಾಡ್ಬೇಕಾದ್ರೆ ನನಗೆ ಏನಾಗುತ್ತೆ, ಬಿಫೋರ್ ಇನ್ಸರ್ಟ್ ಆಗುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಇವಾಗ ಶೀಟ್ಸ್ ಡಾಟ್ ಆಡ್ ಅಂತ ಕೊಟ್ರೆ ಅದು ಪ್ರತಿ ಆಕ್ಟಿವ್ ಶೀಟ್ ಬಿಫೋರ್ ಇನ್ಸರ್ಟ್ ಆಗ್ಬಿಡುತ್ತೆ. ಬಟ್ ನನಗೆ ಎಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅದು ಆಫ್ಟರ್ ಇನ್ಸರ್ಟ್ ಆಗ್ಬೇಕು. ಅಂದ್ರೆ ನನ್ನ ಶೀಟ್ ಏನ್ ಆಕ್ಟಿವ್ ಇರುತ್ತೆ ಅದಾದ್ಮೇಲೆ ಇನ್ಸರ್ಟ್ ಆಗುತ್ತೆ. ಸೊ ಏನ್ ಮಾಡ್ತೀನಿ, ಸಬ್ ಇನ್ಸರ್ಟ್ ಶೀಟ್ ಆಫ್ಟರ್ ಆಕ್ಟಿವ್ ಶೀಟ್ ಅಂತ ಕೊಡ್ತೀನಿ. ಶೀಟ್ಸ್ ಡಾಟ್ ಆಡ್ ಅಂತ ಕೊಟ್ರೆ ಅದು ಬೈ ಡಿಫಾಲ್ಟ್ ಬಿಫೋರ್ ಇನ್ಸರ್ಟ್ ಆಗ್ಬಿಡುತ್ತೆ. ನನ್ಗೆ ಇವಾಗ ಆಫ್ಟರ್ ಇನ್ಸರ್ಟ್ ಮಾಡ್ಬೇಕು. ನಾನು ಇನ್ಸರ್ಟ್ ಮಾಡ್ಬೇಕಾದ್ರೆ 3 ತರ ಇನ್ಸರ್ಟ್ ಮಾಡ್ಬೋದು. ಯಾವ ತರ, ಆಕ್ಟಿವ್ ಶೀಟ್ ಅಥವಾ ಶೀಟ್ ನೇಮ್ ಅಥವಾ ಶೀಟ್ ಇಂಡೆಕ್ಸ್ ನಂಬರ್. ಓಕೆನಾ, ಅಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಇವಾಗ ಆಕ್ಟಿವ್ ಶೀಟ್ ಇನ್ಸರ್ಟ್ ಮಾಡ್ತೀನಿ. ಶೀಟ್ಸ್ ಡಾಟ್ ಆಡ್ ಇಲ್ಲಿ ಕೊಟ್ಬಿಟ್ಟು ಆಫ್ಟರ್ ಅಂತ ಸ್ಪೆಸಿಫೈ ಮಾಡಿ ಈಕ್ವಲ್ಸ್ ಆಕ್ಟಿವ್ ಶೀಟ್ ಅಂತ ಕೊಟ್ಬಿಡ್ತೀನಿ. ಈಗ ನೋಡಿ ಆಫ್ಟರ್ ಅಂತ ಸ್ಪೆಸಿಫೈ ಮಾಡಿದೆ. ಆಕ್ಟಿವ್ ಶೀಟ್ ಅಂತಂದ್ರೆ ನಾನು ಇವಾಗ ಇಲ್ಲಿ ಯಾವ್ದಾದ್ರು ಶೀಟ್ ನಾನು ಆಕ್ಟಿವ್, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿರುತ್ತೆ ಐಡ್ ಅನ್ಐಡ್, ಈಗ ನಾನು ಇನ್ಸರ್ಟ್ ಆಫ್ಟರ್ ಆಕ್ಟಿವ್ ಶೀಟ್ ಅಂತ ಕೊಟ್ರೆ F5 ಕೊಡ್ತೀನಿ ನೋಡಿ, ಈ ಐಡ್ ಅನ್ಐಡ್ ಆದ್ಮೇಲೆ ಇನ್ಸರ್ಟ್ ಆಯ್ತು. ಅದೇ ರೀತಿ ಸಪೋಸ್ ನನಗೆ ಸ್ಪೆಸಿಫಿಕ್ ಶೀಟ್ ನೇಮ್ ಸೇ ಇನ್ಸರ್ಟ್ ಡಿಲೀಟ್ ಅಂತಿದೆಯಲ್ಲ, ಇದಾದ್ಮೇಲೆ ಇನ್ಸರ್ಟ್ ಆಗ್ಬೇಕು. ಹೋಗ್ತೀನಿ, ಸಬ್ ಇನ್ಸರ್ಟ್ ಶೀಟ್ ಸೇ ಆಫ್ಟರ್ ಶೀಟ್ ನೇಮ್ ಅಂತ ಕೊಡ್ತೀನಿ ನೋಡಿ, ಶೀಟ್ಸ್ ಡಾಟ್ ಆಡ್ ಆಫ್ಟರ್ ಇಲ್ಲಿ ಏನ್ ಮಾಡ್ತೀನಿ, ಶೀಟ್ಸ್
ಮತ್ತೆ ಇಲ್ಲಿ ಶೀಟ್ ನೇಮ್ ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ ನನಗೆ ಇಲ್ಲಿ ಆಕ್ಟಿವ್ ಶೀಟ್ ಅನ್ನು ಕೊಟ್ಟಿದೆ, ಅಲ್ಲಿ ಶೀಟ್ ನೇಮ್ ಕೊಟ್ಟಿದ್ದೀನಿ. ಇವಾಗ F5 ಅಂತ ಕೊಟ್ರೆ ನೋಡಿ ಇನ್ಸರ್ಟ್ ಡಿಲೀಟ್ ಆದ್ಮೇಲೆ ಇದ್ರ ಅಡ್ವಾಂಟೇಜ್ ಏನಂದ್ರೆ ನೋಡಿ, ನಾನು ಈ ಶೀಟ್ ನ ತಗೊಂಡೋಗಿ ನಾನು ಇಲ್ಲಿ ಲಾಸ್ಟ್ ಅಲ್ಲಿ ಇಲ್ಲಿ ಇಡ್ತೀನಿ ನೋಡಿ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ F5 ಅಂದ್ರೆ ಇದು ರನ್ ಮಾಡಿದ್ರೆ ನೋಡಿ ಇದು ಆದ್ಮೇಲೆ ಇನ್ಸರ್ಟ್ ಆಗುತ್ತೆ. ರೈಟ್, ನನಗೆ ಕೆಲವು ಟೈಮ್ ಇವಾಗ ಶೀಟ್ ನನಗಿಲ್ಲಿ ಥರ್ಡ್ ಶೀಟ್ ಅಲ್ಲ ಫೋರ್ತ್ ಶೀಟ್ ಅಲ್ಲ ಸ್ಪೆಸಿಫಿಕ್ ಆಗಿ ಇಷ್ಟು ಶೀಟ್ ನಂಬರ್ ಅಲ್ಲೇ ಅದು ಇನ್ಸರ್ಟ್ ಆಗಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ಇನ್ಸರ್ಟ್ ಶೀಟ್ ಆಫ್ಟರ್ ಶೀಟ್ ಇಂಡೆಕ್ಸ್. ಓಕೆ, ನಾನೇನ್ ಮಾಡ್ತೀನಿ ಶೀಟ್ಸ್ ಡಾಟ್ ಆಡ್ ಆಫ್ಟರ್, ಇವಾಗ ನಾನು ಇಲ್ಲಿ ಶೀಟ್ಸ್ ಆಫ್ 2 ಅಂತ ಕೊಡ್ತೀನಿ. ಶೀಟ್ಸ್ ಆಫ್ 2 ಅಂತ ಕೊಟ್ರೆ ಇಲ್ಲಿ ಇದು ಶೀಟ್ 1 ಶೀಟ್ 2. ಆಫ್ಟರ್ ದಿಸ್ ಅಂದ್ರೆ ನನಗೆ ಯಾವಾಗಲೂ ಥರ್ಡ್ ಶೀಟ್ ಅಲ್ಲೇ ಇನ್ಸರ್ಟ್ ಆಗುತ್ತೆ. ಇವಾಗ ನಾನು F5 ಅಂತ ಕೊಟ್ರೆ ನೋಡಿ ಈ ಥರ್ಡ್ ಶೀಟ್ ಅಲ್ಲಿ ಇನ್ಸರ್ಟ್ ಆಯ್ತು. ಇವನ್ ಈ ಕಾಪಿ ಪೇಸ್ಟ್ ಅಂತ ಏನಿದೆ ಇದನ್ನ ನಾನು ತಗೊಂಡು ಇಲ್ಲ ಲಾಸ್ಟ್ ಅಲ್ಲಿ ಇಟ್ಟರು ಕೂಡ ಇವಾಗ ಇಲ್ಲಿ ನಾನು ರನ್ ಮಾಡಿದ್ರೆ ಥರ್ಡ್ ಶೀಟ್ ಇಲ್ಲೇ ಇನ್ಸರ್ಟ್ ಆಗುತ್ತೆ. ಅಂದ್ರೆ ಆಫ್ಟರ್ 2 ಶೀಟ್ಸ್ ಇಲ್ಲಿ ರನ್ ಮಾಡಿದ್ರೆ ನೋಡಿ ಇಲ್ಲಿ ಇನ್ಸರ್ಟ್ ಆಗಿ. ಸರ್ ಇನ್ಸರ್ಟ್ ಮಾಡ್ಬೇಕಾರೆ ಇಲ್ಲ ಆಕ್ಟಿವ್ ಶೀಟ್ ಆದ್ಮೇಲೆ ಇನ್ಸರ್ಟ್ ಆಗಬೇಕು ಅಂತಿದ್ರೆ ನಾನು ಆಕ್ಟಿವ್ ಶೀಟ್ ಅನ್ನು ಕೊಡಬಹುದು. ಸ್ಪೆಸಿಫಿಕ್ ಆಗಿ ಒಂದು ಶೀಟ್ ನೇಮ್ ಅದೆಲ್ಲೇ ಇರಲಿ ಅದಾದ್ಮೇಲೆ ಇನ್ಸರ್ಟ್ ಆಗಬೇಕು ಅಂದ್ರೆ ನಾನು ಇದನ್ನ ಕೊಡಬಹುದು. ಕೆಲವು ಟೈಮ್ ನನಗೆ ಸ್ಪೆಸಿಫಿಕ್ ಆಗಿ ಅದೇ ರೇಂಜ್ ಅಲ್ಲೇ ಇರಬೇಕು ಅಂದ್ರೆ ಅದೇ ಇಂಡೆಕ್ಸ್ ಅಲ್ಲಿ ಇರಬೇಕು ಅಂದ್ರೆ ನಾನು ಅವಾಗ ಇದನ್ನ ತಗೋಬಹುದು, ಅಂದ್ರೆ ಶೀಟ್ ಇಂಡೆಕ್ಸ್ ತಗೋಬಹುದು. ರೈಟ್, ಇವಾಗ ಒಂದು ಸಿಂಗಲ್ ಶೀಟ್ ಇನ್ಸರ್ಟ್ ಮಾಡೋದು, ಬಟ್ ನಂಗೆ ಮಲ್ಟಿಪಲ್ ಶೀಟ್ಸ್ ಇನ್ಸರ್ಟ್ ಆಗಬೇಕು ಅಂದ್ರೆ ಮೋರ್ ದೆನ್ ಒನ್ ಶೀಟ್. ಅವಾಗ ಏನ್ ಮಾಡ್ತೀನಿ, ಸಬ್ ಇನ್ಸರ್ಟ್ ಶೀಟ್ ಮಲ್ಟಿಪಲ್ ಶೀಟ್ಸ್ ಅಂತ ಕೊಡ್ತೀನಿ. ಶೀಟ್ಸ್ ಡಾಟ್ ಆಡ್ ಆಫ್ಟರ್, ಇಲ್ಲಿ ನಾನು ಯಾವ್ದಾದ್ರು ಸ್ಪೆಸಿಫೈ ಮಾಡೋದು ಆಕ್ಟಿವ್ ಶೀಟ್ ಆದ್ಮೇಲೆ ಶೀಟ್ ಇನ್ಸರ್ಟ್ ಆಗ್ಬೇಕಾ, ಶೀಟ್ ನೇಮ್ ಆದ್ಮೇಲೆ ಇನ್ಸರ್ಟ್ ಆಗ್ಬೇಕಾ, ಶೀಟ್ ಇಂಡೆಕ್ಸ್ ಆದ್ಮೇಲೆ ಇನ್ಸರ್ಟ್ ಆಗ್ಬೇಕಾ, ಅದನ್ನ ನಾನು ಸ್ಪೆಸಿಫೈ ಮಾಡ್ಕೋಬಹುದು. ಇಲ್ಲೇನ್ ಮಾಡ್ತೀನಿ, ಇವಾಗ ಫಾರ್ ಎಕ್ಸಾಂಪಲ್ ನನ್ಗಿಲ್ಲಿ ಶೀಟ್ ಇಲ್ಲಿದೆಲ್ಲ ಇದು ಆಕ್ಟಿವ್ ಶೀಟ್ ಅಂತಾನೆ ತಗೋಣ ಬೇಕಿದ್ರೆ, ಇಲ್ಲಾಂದ್ರೆ ಶೀಟ್ಸ್ 2 ಅಂತಾನೆ ತಗೋಣ. ಶೀಟ್ಸ್ ಆಫ್ 2 ಇಲ್ಲೇನ್ ಮಾಡ್ತೀನಿ ಕೌಂಟ್ ಈಕ್ವಲ್ಸ್ 3 ಅಂತ ಕೊಟ್ಬಿಡ್ತೀನಿ. ನೋಡಿ ಈ ಕೌಂಟ್ ಏನ್ ಮಾಡುತ್ತೆ ಅಂದ್ರೆ ನನಗೆ ಇವಾಗ ನೋಡಿ 1 2 3 ಥರ್ಡ್ ಶೀಟ್ ಅಲ್ವಾ, ಆಫ್ಟರ್ 2 ಅಂದ್ರೆ ಇಲ್ಲಿಂದ ನನಗೆ 3 ಶೀಟ್ ಇನ್ಸರ್ಟ್ ಆಗಬೇಕು. ನೋಡಿ 14 13 12 ಈ 3 ಶೀಟ್ ಇನ್ಸರ್ಟ್ ಆಗುತ್ತೆ. ರೈಟ್, ಇನ್ ಜಸ್ಟ್ ಡಿಲೀಟ್ ಮಾಡೋಣ, ಮ್ಯಾನ್ಯಲ್ ಆಗಿ ಡಿಲೀಟ್ ಮಾಡಿರ್ತೀನಿ ಯಾಕಂದ್ರೆ ತುಂಬಾ ಶೀಟ್ಸ್ ಆಗ್ಬಿಟ್ಟಿದೆ. ರೈಟ್, ಈಗ ನನ್ ಕೆಲವು ಟೈಮ್ ಏನಾಯ್ತಂದ್ರೆ ಶೀಟ್ಸ್ ಲಾಸ್ಟ್ ಶೀಟ್ ಅಲ್ಲಿ ಇನ್ಸರ್ಟ್ ಆಗಬೇಕು. ಇಲ್ಲಿ ಪ್ರತಿ ಟೈಮ್ ಲಾಸ್ಟ್ ಶೀಟ್ ಅಲ್ಲಿ ಇನ್ಸರ್ಟ್ ಆಗಬೇಕು. ಒಂದೇನ್ ಮಾಡ್ಬೋದು ಅಂದ್ರೆ ಈ ಕಾಪಿ ಪೇಸ್ಟ್ ಇದೆಯಲ್ಲ, ಈ ಶೀಟ್ ನೇಮ್ ತಗೊಂಡು ನಾನು ಆಫ್ಟರ್ ಈ ಶೀಟ್ ಅಂತ ಕೊಟ್ಟರೆ ಲಾಸ್ಟ್ ಶೀಟ್ ಅಲ್ಲಿ ಇನ್ಸರ್ಟ್ ಆಗುತ್ತೆ. ಬಟ್ ನಾನು ಮತ್ತೆ ಅದನ್ನ ರನ್ ಮಾಡಿದ್ರೆ ಆಲ್ರೆಡಿ ಒಂದು ಶೀಟ್ ಇರುತ್ತೆ ಇಲ್ಲಿ, ಈ ತರ ಒಂದು ಶೀಟ್ ಇರುತ್ತೆ. ಈಗ ನಾನು ಮತ್ತೆ ಶೀಟ್ 15 ಅಂತ ಕೊಟ್ಟು ಲಾಸ್ಟ್ ಶೀಟ್ ಇಂದ ಆಫ್ಟರ್ ದಿ ಶೀಟ್ 15 ಅಂತ ಕೊಡ್ಬೇಕು. ಪ್ರತಿ ಸರಿ ನಾನು ಶೀಟ್ ನೇಮ್ ಚೇಂಜ್ ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀನಿ, ನನಗೆ ರಿಕ್ವೈರ್ಮೆಂಟ್ ಬಂದು ಇನ್ಸರ್ಟ್ ಅ ಶೀಟ್ ಇನ್ ದಿ ಎಂಡ್ ಅಂದ್ರೆ ಲಾಸ್ಟ್ ಅಲ್ಲಿ ಇನ್ಸರ್ಟ್ ಆಗಬೇಕು. ಈ ತರ ಸಿಚುವೇಶನ್ ಬಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಸಬ್ ಇನ್ಸರ್ಟ್ ಶೀಟ್ ಅಂಡರ್ಸ್ಕೋರ್ ಲಾಸ್ಟ್ ಶೀಟ್ ಅಂತ ಕೊಡ್ತೀನಿ. ಲಾಸ್ಟ್ ಶೀಟ್ ಅನ್ನ ಇನ್ಸರ್ಟ್ ಮಾಡ್ಬೇಕು ಅಂದ್ರೆ ಶೀಟ್ಸ್ ಡಾಟ್ ಆಡ್ ಆಫ್ಟರ್ ಈಕ್ವಲ್ಸ್ ಇಲ್ಲೇನ್ ಮಾಡ್ತೀನಿ ಶೀಟ್ಸ್ ಡಾಟ್ ಕೌಂಟ್ ಅಂತ ಕೊಟ್ಬಿಡ್ತೀನಿ. ಈ ಶೀಟ್ಸ್ ಡಾಟ್ ಕೌಂಟ್ ಏನ್ ಮಾಡುತ್ತೆ ಅಂದ್ರೆ ಈ ಶೀಟ್ಸ್ ಕೌಂಟ್ ಆಗುತ್ತೆ, ಅದಾದ್ಮೇಲೆ ಇನ್ಸರ್ಟ್ ಆಗುತ್ತೆ. ಈಗ 1 2 3 4 5 6 7 8 9 ಶೀಟ್ಸ್ ಡಾಟ್ ಕೌಂಟ್ ಏನ್ ಮಾಡುತ್ತೆ, ಈ ಶೀಟ್ಸ್ ಎಷ್ಟಿದೆ ಅಂತ ಅದು ಕೌಂಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅದನ್ನ ಇನ್ಸರ್ಟ್ ಮಾಡುತ್ತೆ ಆಫ್ಟರ್ ದಿಸ್ ಶೀಟ್ ನಂಬರ್ಸ್ ಅಂತ. ಇಲ್ಲಿ 9 ಇರುತ್ತೆ, ಆಫ್ಟರ್ ಶೀಟ್ 9 ಇಲ್ಲಿ ಇಂಡೆಕ್ಸ್ ಇದೆಯಲ್ಲ ಆ ತರ. ನಾನು ಇದನ್ನ ರನ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಇನ್ಸರ್ಟ್ ಶೀಟ್ 16 ಅಂತ. ಈಗ ಮತ್ತೆ ನಾನು ಇದನ್ನ ರನ್ ಮಾಡಿದ್ರೆ ಇಲ್ಲಿ ಇನ್ಸರ್ಟ್ ಆತ. ಅಂದ್ರೆ ನಂಗೆ ಲಾಸ್ಟ್ ಶೀಟ್ ಅಲ್ಲಿ ಇನ್ಸರ್ಟ್ ಮಾಡ್ಬೇಕು ಅಂದ್ರೆ ಶೀಟ್ಸ್ ಡಾಟ್ ಕೌಂಟ್ ಯೂಸ್ ಮಾಡಿ ಕೂಡ ಮಾಡ್ಬೋದು. ಇದು ಶೀಟ್ ಇನ್ಸರ್ಟ್ ಮಾಡಕ್ಕೆ. ನೆಕ್ಸ್ಟ್ ಶೀಟ್ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡ್ಬೇಕಾದ್ರೂ ನನಗೆ 3 ತರ ಡಿಲೀಟ್ ಮಾಡ್ಬೋದು. ಒಂದು ಆಕ್ಟಿವ್ ಶೀಟ್, ಶೀಟ್ ನೇಮ್ ಅಥವಾ ಶೀಟ್ ಇಂಡೆಕ್ಸ್ ನಂಬರ್. ಇಲ್ಲಿ ಹೋಗ್ತೀನಿ ಇವಾಗ ಸಬ್
ಡಿಲೀಟ್ ಶೀಟ್ ಸೇ ಆಕ್ಟಿವ್ ಶೀಟ್ ಅಂತ ಕೊಡ್ತೀನಿ. ಇಲ್ಲ ಏನ್ ಮಾಡ್ತೀನಿ, ಇಲ್ಲಿ ಇವಾಗ ಆಕ್ಟಿವ್ ಶೀಟ್ ಇಲ್ಲಿ ಏನಿದೆಯಲ್ಲ, ಸೇ ಫಾರ್ ಎಕ್ಸಾಂಪಲ್ ಈ ಶೀಟ್ ಡಿಲೀಟ್ ಮಾಡ್ಬೇಕು, ಶೀಟ್ ನಾನೇನ್ ಮಾಡ್ತೀನಿ ಆಕ್ಟಿವ್ ಶೀಟ್ ಡಾಟ್ ಡಿಲೀಟ್ ಅಷ್ಟೇ. ರನ್ ಮಾಡ್ತೀನಿ ನೋಡಿ, ಆ ಶೀಟ್ 9 ಏನಿತ್ತು ಡಿಲೀಟ್ ಆಗುತ್ತೆ. ಇದು ಆಕ್ಟಿವ್ ಶೀಟ್. ಆಕ್ಟಿವ್ ಶೀಟ್ ನೀವು ಯಾವ ಶೀಟ್ ಆಕ್ಟಿವ್ ಮಾಡ್ತೀರಾ ಡಿಲೀಟ್ ಆಗ್ತಾ ಹೋಗುತ್ತೆ ನೋಡಿ. ಮತ್ತೆ ರನ್ ಮಾಡ್ತೀನಿ, ಡಿಲೀಟ್ ಆಯ್ತು. ಇವಾಗ ನಾನು ಡಿಲೀಟ್ ಮಾಡ್ಬೇಕಾದ್ರೆ ಒಂದು ಮೆಸೇಜ್ ಬರ್ತಿದೆ ನೋಡಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ವಿಲ್ ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಶೀಟ್, ಡೂ ಯು ವಾಂಟ್ ಟು ಕಂಟಿನ್ಯೂ. ರೈಟ್, ಇವಾಗ ನನಗೆ ಆ ಮೆಸೇಜ್ ಬರಬಾರ್ದು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಡಾಟ್ ಡಿಸ್ಪ್ಲೇ ಅಲರ್ಟ್ಸ್ ಈಕ್ವಲ್ಸ್ ಫಾಲ್ಸ್ ಅಂತ ಕೊಟ್ಬಿಡ್ತೀನಿ. ಡಿಸ್ಪ್ಲೇ ಅಲರ್ಟ್ಸ್ ಅಂದ್ರೆ ಆ ಅಲರ್ಟ್ ಏನಿದೆ ಅದ್ ನನಗೆ ಬರಬಾರ್ದು. ಈಗ ನಾನು ಇದನ್ನ ರನ್ ಮಾಡ್ತೀನಿ ನೋಡಿ, ಡಿಲೀಟ್ ಆಯ್ತು, ಬಟ್ ನನಗೆ ಆ ಮೆಸೇಜೇ ಬರಲಿಲ್ಲ. ಯಾಕೆ ಅಂದ್ರೆ ನಾನು ಇಲ್ಲಿ ಡಿಸ್ಪ್ಲೇ ಅಲರ್ಟ್ಸ್ ಈಕ್ವಲ್ಸ್ ಫಾಲ್ಸ್ ಅಂತ ಕೊಟ್ಟಿದ್ದೀನಿ. ನನಗೆ ಮೆಸೇಜ್ ಬೇಕಂದ್ರೆ ಇದನ್ನ ನೀವು ಕೊಡದೇ ಇದ್ರೂ ನಡೆಯುತ್ತೆ, ಅಥವಾ ಇಲ್ಲಿ ಟ್ರೂ ಅಂತ ಕೊಡ್ಬೋದು. ಬಟ್ ಎರಡು ಒಂದೇ, ಮತ್ತೆ ಕೊಟ್ಟಿಲ್ಲ ಅಂದ್ರೂ ಅದು ಡಿಫಾಲ್ಟ್ ಟ್ರೂ ಇರುತ್ತೆ, ಬೇಡ ಅಂದ್ರೆ ಫಾಲ್ಸ್ ಅಂತ ಕೊಡ್ತೀನಿ. ಇದು ಆಕ್ಟಿವ್ ಶೀಟ್ ಅಲ್ಲಿ ಡಿಲೀಟ್ ಮಾಡಿ. ನೆಕ್ಸ್ಟ್ ಸಬ್ ಡಿಲೀಟ್ ಶೀಟ್ ಅಂಡರ್ಸ್ಕೋರ್ ಶೀಟ್ ನೇಮ್ ಅಂತ ಕೊಡ್ತೀನಿ. ಸ್ಪೆಸಿಫಿಕ್ ಶೀಟ್ ನೇಮ್ ಕೊಟ್ಟು ನಾನು ಡಿಲೀಟ್ ಮಾಡ್ಬೋದು. ಇಲ್ಲೋಗ್ಬಿಟ್ಟು ನನಗೆ ಶೀಟ್ 7 ಡಿಲೀಟ್ ಆಗ್ಬೇಕು. ಆಗೇನ್ ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಶೀಟ್ಸ್ ಆಫ್ ಏನಿದೆ ಅದು ಶೀಟ್ 7 ಡಾಟ್ ಡಿಲೀಟ್ ಅಂತ ಕೊಡ್ತೀನಿ. ಇವಾಗ ಇದನ್ನ ನಾನು ರನ್ ಮಾಡಿದ್ರೆ ನೋಡಿ, ಶೀಟ್ 7 ಡಿಲೀಟ್ ಆಗುತ್ತೆ. ಇದು ಸ್ಪೆಸಿಫಿಕ್ ಶೀಟ್ ನೇಮ್. ನಾನು ಇವಾಗ ಇದನ್ನ ರನ್ ಮಾಡಿದ್ರೆ ಮತ್ತೆ ಇದು ರನ್ ಆಗಲ್ಲ, ಎರರ್ ತೋರಿಸುತ್ತೆ. ಯಾಕೆ ಅಂದ್ರೆ ಶೀಟ್ 7 ಡಿಲೀಟ್ ಆಗ್ಬಿಟ್ಟಿದೆ. ಶೀಟ್ ಇಂಡೆಕ್ಸ್ ಮೇಲೆ ಡಿಲೀಟ್ ಮಾಡಬೇಕು. ಏನ್ ಮಾಡ್ತೀನಿ, ಸಬ್ ಡಿಲೀಟ್ ಶೀಟ್ ಅಂಡರ್ಸ್ಕೋರ್ ಶೀಟ್ ಇಂಡೆಕ್ಸ್ ಶೀಟ್ಸ್ ಆಫ್ 3 ಡಾಟ್ ಡಿಲೀಟ್ ಅಂತ ಕೊಡ್ತೀನಿ. ಶೀಟ್ಸ್ ಆಫ್ 3 ಡಾಟ್ ಡಿಲೀಟ್. ಈಗ ಇಲ್ಲಿ ಹೋದ್ರೆ ಏನಿದೆ ಶೀಟ್ 5 ಇದು ಡಿಲೀಟ್ ಆಗುತ್ತೆ. ಅಂದ್ರೆ 1 2 3 ಶೀಟ್ ಇಂಡೆಕ್ಸ್ ಏನಿದೆ ಇದು ಡಿಲೀಟ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು F5 ಅಂತ ಕೊಡ್ತೀನಿ ನೋಡಿ, ಅದು ಡಿಲೀಟ್ ಆಗುತ್ತೆ. ಇವಾಗ ನಾನೇನಾದ್ರೂ ಮತ್ತೆ ರನ್ ಮಾಡಿದ್ರೆ ಈ ಶೀಟ್ ಏನಿದೆ 3rd 1 2 3 ಇದು ಡಿಲೀಟ್ ಆಗ್ಬಿಡುತ್ತೆ. ಸೊ ನೀವು ಡಿಲೀಟ್ ಮಾಡೋಕ್ಕೂ ಮುಂಚೆ ತುಂಬಾ ಕೇರ್ಫುಲ್ ಇರಬೇಕು. ಯಾಕಂದ್ರೆ ಒಂದು ಸಾರಿ ಡಿಲೀಟ್ ಆದ್ರೆ ಮತ್ತೆ ಆ ಶೀಟ್ ಸಿಗಲ್ಲ, Ctrl+Z ವರ್ಕ್ ಆಗಲ್ಲ. ಓಕೆನಾ, ನೀವು ಡೈರೆಕ್ಟ್ ಡಿಲೀಟ್ ಮಾಡಿದ್ರು ಕೂಡ Ctrl+Z ವರ್ಕ್ ಆಗಲ್ಲ. ಅದಕ್ಕೆ ನೀವು ಯಾವುದೇ ಮ್ಯಾಕ್ರೋ ರನ್ ಮಾಡಿದ್ರು Ctrl+Z ವರ್ಕ್ ಆಗಲ್ಲ. ನೀವು ರನ್ ಮಾಡೋಕ್ಕೂ ಮುಂಚೆ ತುಂಬಾ ಹುಷಾರಾಗಿ ಅದನ್ನ ರನ್ ಮಾಡಬೇಕು. ಓಕೆನಾ, ಸರಿ. ಇದು ಡಿಲೀಟ್ ಮಾಡಕ್ಕೆ. ರೀನೇಮ್ ಮಾಡಕ್ ಕೂಡ ನನಗೆ ಆಕ್ಟಿವ್ ಶೀಟ್ ಮತ್ತೆ ಶೀಟ್ ನೇಮ್ ಮತ್ತೆ ಶೀಟ್ ಇಂಡೆಕ್ಸ್ ಇಂದ ರೀನೇಮ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ಶೀಟ್ 8 ಅಂತಿದೆ. ಈ ಶೀಟ್ ನಾನು ರೀನೇಮ್ ಮಾಡಬೇಕು. ಏನ್ ಮಾಡ್ತೀನಿ, ಸಬ್ ರೀನೇಮ್ ಶೀಟ್ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಆಕ್ಟಿವ್ ಶೀಟ್ ಇದೆ, ಇದನ್ನ ರೀನೇಮ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಆಕ್ಟಿವ್ ಶೀಟ್ ಡಾಟ್ ನೇಮ್ ಈಕ್ವಲ್ಸ್ ನ್ಯೂ ನೇಮ್ ಅಂತ ಕೊಡ್ತೀನಿ. ಇದು ರನ್ ಮಾಡ್ತೀನಿ ನೋಡಿ, ಇದು ನ್ಯೂ ನೇಮ್ ಅಂತ ಬಂತು. ಇಲ್ಲೊಂದು ಶೀಟ್ ಇನ್ಸರ್ಟ್ ಮಾಡೋಣ. ಇದು ಶೀಟ್ ಇಂಡೆಕ್ಸ್ ಅಂದ್ರೆ ಸೆಕೆಂಡ್ ಶೀಟ್ ಏನಿದೆ ಅದು ನನಗೆ ರೀನೇಮ್ ಆಗಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ರೀನೇಮ್ ಶೀಟ್ ಅಂಡರ್ಸ್ಕೋರ್ ಶೀಟ್ ನೇಮ್, ಇದನ್ನ ಆಕ್ಟಿವ್ ಶೀಟ್ ಅಂತ ಕೊಟ್ಬಿಡ್ತೀನಿ. ನಿಮ್ಗೆ ಈಸಿ ಆಗುತ್ತೆ ಅರ್ಥ ಆಗಕ್ಕೆ. ಆಕ್ಟಿವ್ ಶೀಟ್, ಇಲ್ಲಿ ಶೀಟ್ ನೇಮ್ ಸೇ ಶೀಟ್ಸ್ ಆಫ್, ಇಲ್ಲೇನಿದೆ ಶೀಟ್ 18 ಅಂತಿದೆ ನೋಡಿ, ಶೀಟ್ 18 ಡಾಟ್ ನೇಮ್ ಈಕ್ವಲ್ಸ್ ನ್ಯೂ ನೇಮ್ 2 ಅಂತ ಕೊಡ್ತೀನಿ. ಆಯ್ತಾ, ನ್ಯೂ ನೇಮ್ 2 ನೋಡಿ. ಇಲ್ಲಿ ನಾನು ಇವಾಗ F5 ಅಂತ ಕೊಡ್ತೀನಿ, ಇದು ನ್ಯೂ ನೇಮ್ 2 ಅಂತ ಬಂತು. ಇವಾಗ ನಾನು ಇದನ್ನ ಮತ್ತೆ ರನ್ ಮಾಡಿದ್ರೆ ಇದು ರನ್ ಆಗಲ್ಲ. ಯಾಕಂದ್ರೆ ಶೀಟ್ 18 ಇಲ್ಲ, ಯಾಕಂದ್ರೆ ರೀನೇಮ್ ಆಗ್ಬಿಟ್ಟಿದೆ ನೋಡಿ, ಎರರ್ ಬರುತ್ತೆ. ರೈಟ್, ಸ್ಪೆಸಿಫಿಕ್ ಇಂಡೆಕ್ಸ್ ನಂಬರ್ ಅಲ್ಲಿ ಕೂಡ ನಾನು
ಇದನ್ನ ರಿನೇಮ್ ಮಾಡ್ಬೋದು. ಹಿಂಗೆ ಇಲ್ಲೊಂದು ಶೀಟ್ ಇನ್ಸರ್ಟ್ ಮಾಡ್ತೀನಿ ನೋಡಿ, ಮೂರನೇ ಶೀಟ್ ಏನಿದೆ ಅದು ರಿನೇಮ್ ಆಗ್ಬೇಕು. ಇಲ್ಲೋಗ್ಬಿಟ್ಟು ಸಬ್ ರಿನೇಮ್ ಶೀಟ್ ಬೈ ಶೀಟ್ ಇಂಡೆಕ್ಸ್ ಅಂತ ಕೊಡ್ತೀವಿ. ಶೀಟ್ಸ್ ಆಫ್ 3 ಡಾಟ್ ನೇಮ್ ಈಕ್ವಲ್ಸ್ ನ್ಯೂ ನೇಮ್ 3 ಅಂತ ಕೊಡ್ತೀವಿ ನೋಡಿ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಥರ್ಡ್ ಶೀಟ್ ಏನಿದೆ ಅದು ನ್ಯೂ ನೇಮ್ ಅಂತ ಕಮೆಂಟ್ ಆಗ್ಬಿಡುತ್ತೆ. ನೀವು ಯಾವ್ದಾದ್ರು ಸರಿ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಮತ್ತೆ ರನ್ ಮಾಡಿದ್ರೆ ರನ್ ಆಗುತ್ತೆ, ರೈಟ್. ನಾನು ಇವಾಗ ಇಲ್ಲೊಂದು ಶೀಟ್ ಇನ್ಸರ್ಟ್ ಮಾಡ್ತೀನಿ, ಇದನ್ನ ಥರ್ಡ್ ಶೀಟ್ ಮಾಡ್ಬಿಡ್ತೀನಿ ನೋಡಿ. ಈಗ ಶೀಟ್ 20 ಅಂತ ಏನಿದೆ ಇದು ಥರ್ಡ್ ಶೀಟ್. ಇದನ್ನ ಇವಾಗ ನಾನು ರನ್ ಮಾಡಿದ್ರೆ ರನ್ ಆಗಲ್ಲ, ಯಾಕೆಂದ್ರೆ ಆ ನೇಮ್ ಆಲ್ರೆಡಿ ಬೇರೆ ಶೀಟ್ ತಗೊಂಡ್ಬಿಟ್ಟಿರುತ್ತೆ. ಸೊ ಈ ರೀತಿ ನೀವು ಲಾಜಿಕ್ಸ್ ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಆಕ್ಟಿವ್ ಶೀಟ್ ಆದ್ರೆ ನೀವು ಎಷ್ಟೊತ್ತಿ ರನ್ ಮಾಡಿದ್ರು ಅದಂಗೆ ಅದೇ ರಿನೇಮ್ ಆಗ್ತಿರುತ್ತೆ, ಸೊ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಇವಾಗ ಇದೇ ಆಕ್ಟಿವ್ ಶೀಟ್ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ರನ್ ಮಾಡಿದ್ರೆ ನೋಡಿ, ನ್ಯೂ ನೇಮ್ ಆಲ್ರೆಡಿ ಇದೆ, F5 ಕೊಟ್ರೆ ತಗೊಳ್ಳಲ್ಲ, ಯಾಕಂದ್ರೆ ಇದು ನ್ಯೂ ನೇಮ್ ಅಂತ ರಿನೇಮ್ ಮಾಡಕ್ ಟ್ರೈ ಮಾಡ್ತಿದ್ದೆ, ಆಲ್ರೆಡಿ ಬೇರೆ ಶೀಟ್ ತಗೊಂಡೆ. ಅದೇ ನಾನು ಇಲ್ಲಿ ಇದ್ಬಿಟ್ಟು ಇವಾಗ ನಾನು ರಿನೇಮ್ ಅಂತ ಕೊಟ್ರೆ ಅದು ರಿನೇಮ್ ಮಾಡುತ್ತೆ, ಯಾಕಂದ್ರೆ ಅದು ಆಲ್ರೆಡಿ ಅದೇ ನೇಮ್ ಅಲ್ಲಿ ರಿನೇಮ್ ಮಾಡ್ತಿದ್ದೆ. ಸೊ ಈ ರೀತಿ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಸರಿ, ಇವಾಗ ನನಗೆ ಇಲ್ಲೊಂದು ಲಾಸ್ಟ್ ಶೀಟ್ ಅನ್ನು ಕೊಡ್ತೀನಿ. ಈ ಲಾಸ್ಟ್ ಶೀಟ್ ಏನಿದೆ ಇದು ನನಗೆ ರಿನೇಮ್ ಆಗ್ಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ರಿನೇಮ್ ಶೀಟ್ ಅಂಡರ್ಸ್ಕೋರ್ ಲಾಸ್ಟ್ ಶೀಟ್ ಅಂತ ಕೊಡ್ತೀನಿ. ಶೀಟ್ಸ್ ಆಫ್ ಶೀಟ್ಸ್ ಡಾಟ್ ಕೌಂಟ್ ಡಾಟ್ ನೇಮ್ ಈಕ್ವಲ್ಸ್ ಲಾಸ್ಟ್ ಶೀಟ್ ಅಂತ ಕೊಡ್ತೀನಿ. ಇವ್ ನೋಡಿ, ಇದು ರನ್ ಮಾಡಿದ್ರೆ ಇಲ್ಲಿ ಲಾಸ್ಟ್ ಶೀಟ್ ಅಂತ ಬಂತು. ಇವಾಗ ನಾನು ಏನಾದ್ರೂ ಇನ್ನೊಂದು ಶೀಟ್ ಇನ್ಸರ್ಟ್ ಮಾಡ್ಬಿಟ್ಟು ಇವಾಗ ಇದನ್ನ ರನ್ ಮಾಡಿದ್ರೆ ರನ್ ಆಗಲ್ಲ ಇದು ನೋಡಿ, ಯಾಕಂದ್ರೆ ಅದು ಈ ಶೀಟ್ ನ ರಿನೇಮ್ ಮಾಡಕ್ ಟ್ರೈ ಮಾಡ್ತೀನಿ. ಇದನ್ನ ಡಿಲೀಟ್ ಮಾಡ್ತೀನಿ. ಇವಾಗ ನೋಡಿ, ಇವಾಗ ರನ್ ಆಗುತ್ತೆ, ಯಾಕಂದ್ರೆ ಲಾಸ್ಟ್ ಶೀಟ್ ನೇಮ್ ಲಾಸ್ಟ್ ಶೀಟ್ ಅಂತಾನೆ ಇದೆ, ರೈಟ್. ಕೆಲವು ಟೈಮ್ ಏನಾಯ್ತಂದ್ರೆ ನಾನು ಇನ್ಸರ್ಟ್ ಮಾಡಿ ಅದನ್ನ ರಿನೇಮ್ ಮಾಡ್ಬೇಕು, ಎರಡು ಒಟ್ಟಿಗೆ ಮಾಡ್ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಸಬ್ ಇನ್ಸರ್ಟ್ ಶೀಟ್ ರಿನೇಮ್ ಶೀಟ್ ಸೇ ಶೀಟ್ ಸ್ಟಾರ್ಟ್ ಆಡ್ ಅಂತ ಕೊಟ್ರೆ ಅದು ಎಲ್ಲಾದ್ರೂ ಇನ್ಸರ್ಟ್ ಆಗುತ್ತೆ. ನೀವು ಬೇಕಾದ್ರೆ ಆಫ್ಟರ್ ಶೀಟ್ ನೇಮ್, ಶೀಟ್ ಇಂಡೆಕ್ಸ್ ಅಥವಾ ಆಕ್ಟಿವ್ ಶೀಟ್ ಅಂತ ಏನಾದ್ರು ಕೊಡಿ. ನಾನು ಇವಾಗ ಜಸ್ಟ್ ಇಲ್ಲಿ ಏನ್ ಮಾಡ್ತೀನಿ, ಆಫ್ಟರ್ ಆಕ್ಟಿವ್ ಶೀಟ್ ಅಂತ ಕೊಟ್ಟಿರ್ತೀನಿ. ಇದು ಇನ್ಸರ್ಟ್ ಆಯ್ತು. ಇವಾಗ ಯಾವುದೇ ಶೀಟ್ ಇನ್ಸರ್ಟ್ ಆದ್ರೂ ಆ ಶೀಟ್ ಆಕ್ಟಿವ್ ಆಗಿರುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಶೀಟ್ ನಾನು ಇನ್ಸರ್ಟ್ ಮಾಡಿದ್ರೆ ಆ ಶೀಟ್ ಇಮಿಡಿಯೇಟ್ ಆಕ್ಟಿವ್ ಆಗಿಬಿಡುತ್ತೆ. ಸೊ ಇಲ್ಲಿ ಆಕ್ಟಿವ್ ಶೀಟ್ ಡಾಟ್ ನೇಮ್ ಈಕ್ವಲ್ಸ್ ITAS ಅಂತ ಕೊಟ್ಟಿರ್ತೀನಿ. ಇದು ರನ್ ಮಾಡಿದ್ರೆ ನೋಡಿ, ಇದು ನನಗೆ ರಿನೇಮ್ ಆಯ್ತು. ಬಟ್ ನಾನು ಇವಾಗ ಮತ್ತಿದು ರನ್ ಮಾಡಿದ್ರೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಶೀಟ್ ಇನ್ಸರ್ಟ್ ಆಗುತ್ತೆ, ಬಟ್ ರಿನೇಮ್ ಆಗ್ಬೇಕಾದ್ರೆ ರಿನೇಮ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು ITAS ಅಂತ ನೇಮ್ ಇದೆ ನೋಡಿ. ಲಾಸ್ಟ್ ಅಲ್ಲಿ ಇನ್ಸರ್ಟ್ ಆಯ್ತು, ಬಟ್ ಇದು ರಿನೇಮ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು ಶೀಟ್ ಇದೆ. ಇದನ್ನ ಹೇಗೆ ನಾನು ರೆಕ್ಟಿಫೈ ಮಾಡ್ಬೋದು ನೋಡಿ, ಇದನ್ನ ಡಿಲೀಟ್ ಮಾಡ್ತೀನಿ, ಮತ್ತೆ ಇದನ್ನು ಡಿಲೀಟ್ ಮಾಡಿರ್ತೀನಿ. ಇಲ್ಲಿ ಏನ್ ಮಾಡ್ತೀನಿ, ರಿನೇಮ್ ಮಾಡ್ಬೇಕು ನೋಡಿ, ಶೀಟ್ಸ್ ಡಾಟ್ ಆಡ್ ಆಫ್ಟರ್ ಆಕ್ಟಿವ್ ಶೀಟ್ ಅಂತಿದೆಯಲ್ಲ, ಅಥವಾ ಏನ್ ಮಾಡೋಣ ಅಂದ್ರೆ ಲಾಸ್ಟ್ ಅಲ್ಲಿ ಆಡ್ ಮಾಡೋಣ, ಶೀಟ್ಸ್ ಆಫ್ ಶೀಟ್ಸ್ ಡಾಟ್ ಕೌಂಟ್ ಅಂತಾನೆ ಕೊಡ್ತೀನಿ. ಸೊ ಇಲ್ಲೇನಾಗುತ್ತೆ, ಯಾವಾಗ್ಲೂ ಎಂಡ್ ಅಲ್ಲೇ ಇನ್ಸರ್ಟ್ ಆಗುತ್ತೆ. ಇಲ್ಲೇನ್ ಮಾಡ್ತೀನಿ, ITAS ಆಂಪರ್ಸೆಂಟ್ ಶೀಟ್ಸ್ ಡಾಟ್ ಕೌಂಟ್ ಅಂತ ಕೊಟ್ಬಿಡ್ತೀನಿ ನೋಡಿ. ಇಲ್ಲ ಶೀಟ್ಸ್ ಡಾಟ್ ಕೌಂಟ್ ಅಂತ ಕೊಟ್ರೆ ಇಲ್ಲಿ ಶೀಟ್ಸ್ ಕೌಂಟ್ ಆಗುತ್ತಲ್ವಾ, ಅಂದ್ರೆ ನಂಬರ್ ಕೌಂಟ್ ಆಗುತ್ತೆ. ಇವಾಗ ನಾನು ಒಂದ್ ಇನ್ಸರ್ಟ್ ಮಾಡ್ತೀನಿ ನೋಡಿ, ರಿನೇಮ್ ಆಯ್ತು. ಅಂದ್ರೆ ಇಲ್ಲಿ 9 ಶೀಟ್ಸ್ ಇತ್ತು, ಇವಾಗ ಇದು ITAS 10 ಅಂತ ಬಂತು. ಈಗ ನಾನು ರನ್ ಮಾಡಿದ್ರೆ ನೋಡಿ 11 ಆಗ್ಬಿಡುತ್ತೆ, ಯಾಕಂದ್ರೆ ಇಲ್ಲಿ ಕೌಂಟ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಇದು ರಿನೇಮ್ ಆಗ್ತಾ ಹೋಗುತ್ತದೆ. ಸೇಮ್ ನಾನು ಒಂದು ಶೀಟ್ ಇನ್ಸರ್ಟ್ ಮಾಡಿದಾಗ ಶೀಟ್ 1, ಶೀಟ್ 2, ಶೀಟ್ 3, ಶೀಟ್ 4 ಅಂತ ಬರುತ್ತಲ್ಲ ಡಿಫಾಲ್ಟ್, ಅದೇ ತರ ಬೇಕಿದ್ರೆ ನಾನಿಲ್ಲಿ ನನಗೆ ಯಾವ ನೇಮ್ ಬೇಕೋ ಅದನ್ನ ಕೂಡ ನಾನು ಕೊಡ್ಬೋದು, ರೈಟ್. ಇದು ಇನ್ಸರ್ಟ್ ಮಾಡಿ ರಿನೇಮ್ ಮಾಡಿ. ಸೊ ಬೇಡ ಅಂದ್ರೆ ಇದನ್ನ ಹೋಗ್ಬಿಟ್ಟು ಇಲ್ಲಿ ಡಿಲೀಟ್ ಕೂಡ ಮಾಡ್ಬೋದು. ಇಲ್ಲಿ ನನಗೆ ಅಕಸ್ಮಾತ್ ಲಾಸ್ಟ್ ಶೀಟ್ ಡಿಲೀಟ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಡಿಲೀಟ್ ಅಲ್ಲಿ ಡಿಲೀಟ್, ಇಲ್ಲಿ ಸಬ್
delete sheet underscore last sheet ಅಂತ ಕೊಡ್ತೀನಿ. ಇಲ್ಲಿ sheets dot count dot delete. ಇಲ್ಲೊಂದು ಮೆಸೇಜ್ ಡಿಸೇಬಲ್ ಮಾಡೋಣ. say application dot display alerts equals false ಅಂತ ಕೊಟ್ಬಿಡ್ತೀನಿ ನೋಡಿ. ಈಗ ರನ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಏನಿದೆಯಲ್ಲ ಇದು ಈ ಶೀಟ್ಸ್ ಡಿಲೀಟ್ ಆಗ್ತಾ ಹೋಗುತ್ತೆ ನೋಡಿ. F5 ಡಿಲೀಟ್ ಆಯ್ತು. ಮತ್ತಿನ ಸರಿ F5. ಸೊ ಲಾಸ್ಟ್ ಅಲ್ಲಿ ಶೀಟ್ಸ್ ಏನಿದೆ ಅದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಾನು ಡಿಲೀಟ್ ಮಾಡ್ತಾ ಹೋಗ್ಬೋದು. ಮತ್ತೆ ಹೇಳ್ತೀನಿ, ಇದು ಕಂಟ್ರೋಲ್ Z ವರ್ಕ್ ಆಗಲ್ಲ. ಸೊ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಓಕೆನಾ? ಸೊ ಇಷ್ಟು ಕೋಡ್ಸ್ ಪ್ರಾಕ್ಟೀಸ್ ಮಾಡಿ, ಇಷ್ಟು ಕೋಡ್ಸ್ ನ ನೀವು ವರ್ಕ್ ಮಾಡಿ. ಆಯ್ತಾ? ತುಂಬಾ ಈಸಿ ಇದೆ, ಇದೇನಂತ ಕಷ್ಟ ಇಲ್ಲ. ಇದನ್ನ ವರ್ಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಈ ಕಮೆಂಟ್ಸ್ ಹಾಕೋದು ಹೇಗೆ ಮತ್ತೆ ಇಂಡೆಂಟೇಶನ್ ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಈ ಸೆಷನ್ ನ ಸ್ಟಾಪ್ ಮಾಡೋಣ. ಕಮೆಂಟ್ಸ್ ಮತ್ತೆ ಇಂಡೆಂಟೇಶನ್ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನಾನು ಇಲ್ಲಿ ಎಷ್ಟೊಂದು ಕೋಡ್ಸ್ ಬರ್ದೆ, ಎಷ್ಟು ಬರಿತಾ ಹೋದೆ. ನನಗೆ ಈ ಕೋಡ್ಸ್ ಏನ್ ಬರ್ದಿದ್ದೀನಿ ಅಂತ ನಂಗೆ ಅರ್ಥ ಆಗ್ಬೇಕು. ಕೆಲವು ಟೈಮ್ ಏನತ್ತೆ, ನಾನು ಬರಿತಾ ಹೋಗ್ತೀನಿ, ಕೋಡ್ಸ್ ಬರಿತಾ ಹೋಗ್ತೀನಿ, ಬಟ್ ಎಲ್ಲೋ ಒಂದ್ ಕಡೆ ನಾನು ಲಾಜಿಕ್ ಮಿಸ್ ಆಗ್ಬಿಡ್ಬೋದು. ಬಟ್ ಇಲ್ಲಿ ನಾನು ಏನೇ ಕೋಡ್ ಬರೆದ್ರು ಅದು ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಮತ್ತೆ ಅದು ಪ್ರಾಪರ್ ವೇ ಅಲ್ಲ, ಅಂದ್ರೆ ಅದಕ್ಕೆ ಏನ್ ಅರ್ಥ ಆಗುತ್ತೆ ಆ ಲ್ಯಾಂಗ್ವೇಜ್ ಅಲ್ಲೇ ಬರಿಬೇಕು, ಅದೇ ಸಿಂಟೆಕ್ಸ್ ಅಲ್ಲೇ ಇರಬೇಕು. ಬಟ್ ಕೆಲವು ಟೈಮ್ ನನಗೆ ಇಲ್ಲಿ ಟೆಕ್ಸ್ಟ್ ಹೆಂಗಿರ್ಬೇಕು ಅಂದ್ರೆ ನನಗೆ ಏನ್ ಬೇಕೋ ಅದನ್ನ ನಾನು ಟೈಪ್ ಮಾಡಿ ಇಟ್ಕೋಬಹುದು. ಆದ್ರೆ ಫರ್ದರ್ ರೆಫರೆನ್ಸ್. ಈಗ ನೋಡಿ, ಇಲ್ಲಿ ಯಾವ್ದೋ ಒಂದು ಪ್ರೋಗ್ರಾಮ್ ತಗೊಂಡೆ, ಇಲ್ಲಿ ಕೌಂಟ್ ಅಂತಿದೆ. ನಂಗೆ ಗೊತ್ತಿಲ್ಲ ಇದು ಕೌಂಟ್ ಏನ್ ಮಾಡುತ್ತೆ ಅಂತ. ಯಾವತ್ತೋ ಒಂದ್ ದಿವಸ ವರ್ಕ್ ಮಾಡಿದೀನಿ, ಬಟ್ ಅದಾದ್ಮೇಲೆ ಮರ್ತೋಗ್ಬಿಟ್ಟಿದೀನಿ ಕೌಂಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಕಮೆಂಟ್ ಮಾಡ್ತೀನಿ. ಒಂದು ಕಮೆಂಟ್ಸ್ ಅಂದ್ರೆ ನನಗೆ ಏನ್ ಅರ್ಥ ಆಗ್ಬೇಕು ಅಂತ. ಇಲ್ಲಿ ಒಂದು ಸಿಂಗಲ್ ಕೋಟ್ ಕೊಡ್ತೀನಿ. count is used to insert number of sheets specified ಅಂತ ಕೊಡ್ತೀನಿ ನೋಡಿ. ಇದು ಗ್ರೀನ್ ಕಲರ್ ಬರುತ್ತೆ. ಇದು ಏನ್ ಬರುತ್ತಲ್ಲ, ಇದು ಗ್ರೀನ್ ಕಲರ್, ಇದು ಕಮೆಂಟ್ ಅಂತ ಕರಿತೀವಿ. ಈ ಕಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಇದು ನಾರ್ಮಲ್ ಟೆಕ್ಸ್ಟ್ ತರ ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಈ ಕೋಡ್ ಅಲ್ಲಿ ರನ್ ಆಗಲ್ಲ, ಅದು ಜಸ್ಟ್ ನಾರ್ಮಲ್ ಟೆಕ್ಸ್ಟ್ ತರ ಇರುತ್ತೆ. ನೀವು ಎಷ್ಟು ಬೇಕಾದ್ರೂ ಇದರಲ್ಲಿ ಕೋಡ್ ಕೊಡ್ಬೋದು. ಅಂದ್ರೆ ಇದು ಕಮೆಂಟ್ಸ್ ಕೊಡ್ಬೋದು ನೋಡಿ. ಇಲ್ಲಿ ಕೊಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮ್ಯಾಕ್ರೋ ಟು ಇನ್ಸರ್ಟ್ ಮಲ್ಟಿಪಲ್ ಶೀಟ್ಸ್ ನೋಡಿ. ಈಗ ಇದು ಮ್ಯಾಕ್ರೋ, ನನಗೆ ಇದು ಏನ್ ಮ್ಯಾಕ್ರೋ ಏನ್ ಮಾಡುತ್ತೆ ಅಂತ ನನಗೆ ಇಲ್ಲಿ ಎಷ್ಟು ಬೇಕಾದ್ರೂ ನಾನು ಇದನ್ನ ಸ್ಪೆಸಿಫೈ ಮಾಡಿ ಇಲ್ಲಿ ಯಾವ್ದೋ ಒಂದು ಕೋಡ್ ಬರ್ತಿರ್ತೀನಿ. ಈ ಕೋಡ್ ನನಗೆ ಇವಾಗ ವರ್ಕ್ ಆಗ್ಬಾರ್ದು, ಅಂದ್ರೆ ಈ ಕೋಡ್ ನನಗೆ ಬೇಡ. ಬಟ್ ಕೆಲವೊಂದು ಕೋಡ್ ನಾನು ಡಿಲೀಟ್ ಮಾಡಬಾರ್ದು. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅದು ನೆಕ್ಸ್ಟ್ ಅಕಸ್ಮಾತ್ ಏನಾದ್ರು ರೆಫರೆನ್ಸ್ಗೋ ಅಥವಾ ಆ ಕೋಡ್ ನನಗೆ ಬೇಕು. ಸೊ ಆ ರೀತಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, ಬರೀ ಕೋಡ್ಸ್ ಅಂತ ಅಲ್ಲ, ನೀವು ಏನ್ ಬೇಕಾದ್ರೂ ಸೆಲೆಕ್ಟ್ ಮಾಡಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಎಡಿಟ್ ಅಂತ ಒಂದು ಟೂಲ್ ಬಾರ್ ಇರುತ್ತೆ. ಅದಿಲ್ಲ ಅಂದ್ರೆ ರೈಟ್ ಕ್ಲಿಕ್ ಎಡಿಟ್, ಇಲ್ಲಿ ಇದಿರುತ್ತಲ್ಲ ಇದು ಮೆನು ಬಾರ್, ಇಲ್ಲಿ ರೈಟ್ ಕ್ಲಿಕ್ ಎಡಿಟ್ ಅಂತ ಕೊಡಿ. ಇಲ್ಲಿ ಹೋಗ್ಬಿಟ್ಟು ಇದು ಕಮೆಂಟ್ ಬ್ಲಾಕ್ ಅಂತ ಇರುತ್ತೆ. ನಾ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಕಮೆಂಟ್ ಆಗ್ಬಿಡುತ್ತೆ. ಈಗ ಇದು ರನ್ ಆಗಲ್ಲ, ಯಾಕಂದ್ರೆ ಇದು ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್. ಇದು ಮಲ್ಟಿಪಲ್ ಲೈನ್ಸ್ ನಾನು ಸೆಲೆಕ್ಟ್ ಮಾಡಿ ಕಮೆಂಟ್ ಮಾಡೋದು. ಇಲ್ಲ ಅಂದ್ರೆ ಒಂದೊಂದೇ ನಾನು ಈ ತರ ಹಿಂಗೆ ಕಮೆಂಟ್ ಕೊಡ್ತಾ ಹೋಗ್ಬೇಕು. ಅದಕ್ಕೆ ಬದಲು ನಾ ಏನ್ ಮಾಡ್ಬೋದು ನೋಡಿ, ಇದು ಇವಾಗ ಇಷ್ಟು ಎಂಟೈರ್ ಇದನ್ನ ನಾನು ಒಂದೇ ಸರಿ ಕಮೆಂಟ್ ಮಾಡ್ಬೇಕು. ಇಲ್ಲ ಹೋಗ್ಬಿಟ್ಟು ಕಮೆಂಟ್ ನೋಡಿ, ಕಮೆಂಟ್ ಇದೆಲ್ಲ ಇವಾಗ ರನ್ ಆಗಲ್ಲ. ಅನ್ಬ್ಲಾಕ್ ಮಾಡಬೇಕು, ಸೆಲೆಕ್ಟ್ ಮಾಡಿ ಇಲ್ಲಿ ಅನ್ಬ್ಲಾಕ್ ಅಂತ ಇರುತ್ತೆ, ಅನ್ಕಮೆಂಟ್ ಬ್ಲಾಕ್ ನೋಡಿ, ಎಲ್ಲ ಅನ್ಕಮೆಂಟ್. ಸೊ ಇದನ್ನ ನೀವು ಯೂಸ್ ಮಾಡಿ. ಇಂಡೆಂಟೇಶನ್ ಬಂದು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಇಂಡೆಂಟೇಶನ್ ನಿಮ್ಗೆ ಹೋಗ್ತಾ ಹೋಗ್ತಾ ಇನ್ನೂ ಅರ್ಥ ಆಗುತ್ತೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಇವಾಗ ಕೋಡ್ಸ್ ಎಲ್ಲ ತುಂಬಾ ಸಿಂಪಲ್ ಇದೆ, ಆದ್ರೂ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನೀವು ಯಾವ್ದೇ ಕೋಡ್ ನೋಡಿದ್ರು ನಾನು ಇಲ್ಲಿ ಏನ್ ಮಾಡಿದೀನಿ ನೋಡಿ, ಸಬ್ ಎಂಡ್ ಸಬ್. ಬಟ್ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಇದಕ್ಕೆ ಇಂಡೆಂಟೇಶನ್ ಅಂತ ಕರಿತೀವಿ. ಏನ್ ಕೊಡ್ತೀವಿ ಅಂದ್ರೆ ನೋಡಿ, ಅಕಸ್ಮಾತ್ ಆಗಿ ಏನಾದ್ರು ಕೋಡ್ಸ್ ಈ ತರ ಇದ್ರೆ ನೋಡಿ, ಇಲ್ಲೆಲ್ಲ ಏನ್ ಮಾಡ್ತೀನಿ, ಇಂಡೆಂಟೇಶನ್ ತೆಗೆದ್ಬಿಡ್ತೀನಿ. ಇಲ್ಲಿ ನೋಡಿ, ಪ್ರೋಗ್ರಾಮ್ ಎಲ್ಲಿ ಸ್ಟಾರ್ಟ್ ಆಯ್ತು ಎಲ್ಲಿ ಎಂಡ್ ಆಯ್ತು ನಮ್ಗೆ ಏನು ಗೊತ್ತಾಗಲ್ಲ. ಅದೇ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಇಂಡೆಂಟೇಶನ್ ಕೊಟ್ರೆ ನನಗೆ ಪ್ರೋಗ್ರಾಮ್ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ನೋಡಿ. ಕಾಪಿ ಪೇಸ್ಟ್ ಹೋಗ್ತೀನಿ, ಇಲ್ಲಿ ಎಲ್ಲದೂ ನಾನು ಇದನ್ನ ಇಂಡೆಂಟೇಶನ್ ತೆಗೆದ್ಬಿಟ್ರೆ
ಒಂಥರ ಪ್ಯಾರಾಗ್ರಾಫ್ ತರ ಇರುತ್ತೆ ನೋಡಿ, ಈ ತರ. ನನಗೆ ಈ ಬ್ಲಾಕ್ಸ್ ಏನಿದೆಯಲ್ಲ ಅದು ನನಗೆ ತುಂಬಾ ಈಸಿಗೆ ಅರ್ಥ ಆಗ್ಬೇಕು. ನೆಕ್ಸ್ಟ್ ಇನ್ನು ಕಾಂಪ್ಲೆಕ್ಸ್ ಫಂಕ್ಷನ್ಸ್ ಬಂದಾಗ ನಿಮ್ಗೆ ಇದ್ರದ್ದು ರಿಯಲ್ ನೆಸೆಸಿಟಿ ಏನಿದೆ ಅಂತ ಗೊತ್ತಾಗುತ್ತೆ. ಇವಾಗ ನೋಡಿ, ಸಬ್ ಇದೆ, ಎಂಡ್ ಸಬ್ ಇದೆ. ಅಂದ್ರೆ ಪ್ರೋಗ್ರಾಮ್ ಎಲ್ಲಿ ಸ್ಟಾರ್ಟ್ ಆಯ್ತು, ಎಲ್ಲಿ ಎಂಡ್ ಆಯ್ತು ಅಂತ ಗೊತ್ತು ನನಗೆ. ಬಟ್ ಇಲ್ಲಿ ಏನಿದೆಲ್ಲ ಕೋಡ್, ಇದು ಒಳಗಿರ್ಬೇಕು. ಇದು ಒಂದ್ ಯಾವ ತರ ಮಾಡ್ಬೋದು ಅಂದ್ರೆ ನೋಡಿ, ಇಲ್ಲಿ ಹೋಗ್ತೀನಿ, ಈ ತರ ಇದ್ರೆ ಒಂದು ಅದೇ ಎಡಿಟ್ ಬಾರ್ ಅಲ್ಲಿ ಇಲ್ಲಿ ಇಂಡೆಂಟ್ ಅಂತ ಇರುತ್ತೆ ನೋಡಿ, ಔಟ್ ಇಂಡೆಂಟ್, ಲೆಫ್ಟ್ ಇಂಡೆಂಟ್. ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿದ್ರೆ ಅದು ಇಂಡೆಂಟ್ ಆಗುತ್ತೆ ನೋಡಿ, ಈ ತರ. ಬಟ್ ನೀವು ಪ್ರತಿ ಸರಿ ಹೋಗಿ ಇಲ್ಲಿ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಪ್ರೋಗ್ರಾಮ್ ಬರೀಬೇಕಾದ್ರೂ ನೀವು ಒಂದು ಹ್ಯಾಬಿಟ್ ಮಾಡ್ಕೊಂಬಿಡಿ, ಒಂದು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಸಬ್ ಸೇ ಇನ್ಸರ್ಟ್ ಪ್ರೋಗ್ರಾಮ್ ಅಂತ ಕೊಟ್ಟಿದ ತಕ್ಷಣ ನೋಡಿ, ನಾನು ಎಂಟರ್ ಅಂತ ಕೊಟ್ರೆ ನನಗೆ ಎಂಡ್ ಸಬ್ ಬಂದ್ಬಿಡುತ್ತೆ. ಎಂಟರ್ ಕೊಟ್ಟಿದ ತಕ್ಷಣ ನೀವೇನಿಲ್ಲ, ಈ ಟ್ಯಾಬ್ ಅಂತ ಯೂಸ್ ಮಾಡಿ. ಟ್ಯಾಬ್ ಇರುತ್ತಲ್ಲ ಇಲ್ಲಿ ಕೀಬೋರ್ಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಟ್ಯಾಬ್ ಇರುತ್ತೆ, ಜಸ್ಟ್ ಟ್ಯಾಬ್ ಅಂತ ಕೊಡಿ, ಅದು ನನಗೆ ಇಮಿಡಿಯೇಟ್ ಆಗಿ ಇಲ್ಲಿ ತಗೊಳುತ್ತೆ. ಪ್ರತಿ ಸರಿ ನೀವು ಏನಿಲ್ಲ, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ದಿವಸ ಕಷ್ಟ ಆಗುತ್ತೆ. ಬಟ್ ಏನ್ ಮಾಡಿ ಅಂದ್ರೆ, ನೀವು ಇಲ್ಲಿ ಪ್ರೋಗ್ರಾಮ್ ನೇಮ್ ಕೊಟ್ಟಿದ ತಕ್ಷಣ, ಎಂಟರ್ ಕೊಟ್ಟಿದ ತಕ್ಷಣ ಟ್ಯಾಬ್, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಈ ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಗೇರ್ ಹಾಕ್ಬೇಕಾದ್ರೆ ಫಸ್ಟ್ ಗೇರ್ ಹಾಕ್ಬಿಟ್ಟು ಮತ್ತೆ ಗೇರ್ ಚೇಂಜ್ ಮಾಡ್ತಿರಲ್ಲ, ಆತರ ನಿಮ್ಗೆ ಅದೇನ್ ಒಂದ್ಸತಿ ಪ್ರಾಕ್ಟೀಸ್ ಆಗ್ಬಿಟ್ರೆ ನಿಮ್ಗೆ ಅದೇ ಬಂದ್ಬಿಡುತ್ತೆ. ಅವ್ರು ನಾ ಪ್ರತಿ ಪ್ರೋಗ್ರಾಮ್ ಅಲ್ಲೂ ನಾ ಎಲ್ಲೂ ಮಿಸ್ ಮಾಡಿಲ್ಲ, ಯಾಕೆಂದ್ರೆ ನಾನು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆತರ ನೀವು ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಟ್ ಏನಂದ್ರೆ ನೀವು ಮಾಡ್ತಾ 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 ಅದು ಆಟೋಮೆಟಿಕ್ ಹೋಗ್ಬಿಡುತ್ತೆ ಅದು. ಓಕೆನಾ? ಸೊ ಇದು ಇವತ್ತು ಫಾರ್ಮೆಟಿಂಗ್ ನಿಮ್ಗೆ ಹೇಳ್ಕೊಟ್ರು. ಇನ್ನೂ ತುಂಬಾ ಇದೆ ಇಲ್ಲೆಲ್ಲ. ಇದೆಲ್ಲ ಹೋಗ್ತಾ ಹೋಗ್ತಾ, ಯಾಕಂದ್ರೆ ಇಲ್ಲಿ ನೋಡಿ ಇದು ಫ್ಲಾಗ್ ಇರುತ್ತೆ. ಇದು ಫ್ಲಾಗ್ ಏನಕ್ಕೆ ಯೂಸ್ ಮಾಡ್ತಿದ್ರೆ, ಇದು ಬುಕ್ ಮಾರ್ಕ್ ಅಂತ ಕರಿತೀವಿ. ಇದು ಬಂದು ನಾನು ಎಲ್ಲಿ ಸ್ಟಾಪ್ ಮಾಡಿದ್ದೆ ನನ್ನ ಕೋಡು, ಮತ್ತೆ ನೆಕ್ಸ್ಟ್ ನಾನು ಹೆಂಗ್ ನ್ಯಾವಿಗೇಟ್ ಮಾಡಬೇಕು. ಸೊ ಈ ತರದೆಲ್ಲ ತುಂಬಾ ಇರುತ್ತೆ. ಇದೆಲ್ಲ ನಾನು ಹೋಗ್ತಾ ಅದಕ್ಕೆಲ್ಲ ಸ್ವಲ್ಪ ಪ್ರೋಗ್ರಾಮ್ಸ್ ದೊಡ್ಡದಾಗಿದ್ರೆ ಎಕ್ಸ್ಪ್ಲೇನ್ ಮಾಡಕ್ಕೆ ಈಸಿ ಆಗುತ್ತೆ. ಬಟ್ ಈ ಕಮೆಂಟ್ ಮತ್ತೆ ಇಂಡೆಂಟೇಶನ್ ಏನಿದೆಲ್ಲ, ಇದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನೇಮಿಂಗ್ ಆಫ್ ದಿ ಆಬ್ಜೆಕ್ಟ್ಸ್ ಇಲ್ಲಿ ನೋಡಿ ಎಷ್ಟು ನೀಟ್ ಆಗಿದೆ. ಮಾಡ್ಯೂಲ್ಗೆ ಮಾಡ್ ಅಂತ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ನಾನು ಶೀಟ್ಸ್ ವರ್ಕ್ ಮಾಡ್ತೀನಲ್ಲ ಪ್ರೋಗ್ರಾಮ್ ಮಾಡೋದೆಲ್ಲ WKS ಅಂತ ಕೊಟ್ಟು ಶೀಟ್ ನೇಮ್ ಕೊಟ್ಟಿದ್ದೀನಿ, ಕೋಡ್ ನೇಮ್ ಕೊಟ್ಟಿದ್ದೀನಿ. ಓಕೆನಾ? ಆಮೇಲೆ ಪ್ರೋಗ್ರಾಮ್ ನೇಮ್ ನೋಡಿ ಇಲ್ಲಿ ಎಷ್ಟು ಈಸಿಗೆ ಅರ್ಥ ಆಗುತ್ತೆ. ಕಾಪಿ ಡೇಟಾ ಸೆಲ್ ಅಂದ್ರೆ ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ಗೆ, ಅಂದ್ರೆ ಅದು ಈಸಿಗೆ ಅರ್ಥ ಆಗುತ್ತೆ. ಆಮೇಲೆ ಇಲ್ಲಿ ಪ್ರತಿಯೊಂದು ಇದಕ್ಕೂ ನೀವು ಕೋಡ್ಸ್ ಬರೆಯಕ್ಕೆ, ಅಂದ್ರೆ ಕಮೆಂಟ್ಸ್ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಕಂಟಿನ್ಯೂಸ್ ಇದು ಮಾಡಿದ್ದೀನಿ. ಬಟ್ ನಾನು ನಿಮ್ಗೊಂದು ಫೈಲ್ ತೋರಿಸಿದ್ನಲ್ಲ ನೋಡಿ, ನಾನೊಂದು ಫೈಲ್ ನಿಮ್ಗೆ ಕಳಿಸ್ತೀನಿ. ಈ ಫೈಲ್ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಈ ಫೈಲ್ ಇದೆಲ್ಲ, ಸೇಮ್ Alt F11. ಇಲ್ಲಿ ನೋಡಿ ನಾನೇನ್ ಮಾಡಿದ್ದೀನಿ, ಪ್ರತಿಯೊಂದಕ್ಕೂ ಕಮೆಂಟ್ಸ್ ಹಾಕಿದ್ದೀನಿ. ಸೊ ನಿಮ್ಗೆ ಅದು ಈಸಿಗೆ ಅರ್ಥ ಆಗ್ಬೇಕು ಅಂತ. ಸೊ ಈ ತರ ಇರೋ ಎಲ್ಲಾ ಫೈಲ್ಸ್ಗೂ ಇಲ್ಲೇನಿದೆಲ್ಲ, ಇಲ್ಲೇ ಎಲ್ಲಾ ಫೈಲ್ಸ್ಗೂ ಅದೇ ತರ ನಾನು ಮಾಡಿದ್ದೀನಿ. ಮತ್ತೆ ನಾನು ಇಲ್ಲೇನು ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ, ಇಲ್ಲಿ ಒಂದ್ ಶೀಟ್ ಅಲ್ಲಿ ಅದನ್ನು ನಾನು ಬೇರೆ ಬೇರೆ ವರ್ಕ್ ಬುಕ್ ಅಲ್ಲಿ ಮಾಡಿ ತೋರಿಸಿದ್ದೀನಿ. ಓಕೆ, ಸೊ ಇದು ಇವತ್ತಿನ ಟಾಪಿಕ್, ಸಿಂಪಲ್ VBA ಮ್ಯಾಕ್ರೋಸ್.